ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಆಂಗ್ಲ ಕ್ಯಾಲೆಂಡರ್ನ ಹೊಸ ವರ್ಷದ ಸಂಭ್ರಮಾಚರಣೆಗೆ ದಿನಗಣನೆ ಪ್ರಾರಂಭ ಆಗಿದೆ. ಆದರೆ ಈ ಹಬ್ಬಗಳ ಆಚರಣೆಯಿಂದ ಹಿಡಿದುಬಿಟ್ಟು ದಿನನಿತ್ಯದ ಜೀವನದವರೆಗೂ ಕೂಡ ಇತ್ತೀಚೆಗೆ ಧರ್ಮ ಸಂಘರ್ಷ ಅನ್ನೋದು ಕಾಮನ್ ಟಾಪಿಕ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಹಿಂದುತ್ವ ವರ್ಸಸ್ ಅದರ್ ಧರ್ಮ. ಹಿಂದುತ್ವ ಅಂದ್ರೇನೆ ಒಂದು ರೀತಿಯಲ್ಲಿ ರಿಜಿಡ್ ರ್ಯಾಡಿಕಲಿಸಮ್, ಅಥವಾ ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ ಹಿಂದುತ್ವ ಅಂದುಬಿಟ್ರೇನೆ ಮೂಲಭೂತವಾದ ಅನ್ನೋ ರೀತಿಯ ಚರ್ಚೆಗಳು ರಾಜಕೀಯ ವಲಯದಲ್ಲೂ ಹಾಗೆ ಸಾಮಾಜಿಕ ವಲಯದಲ್ಲೂ ಕೂಡ ಪದೇ ಪದೇ ಚರ್ಚೆಗೆ ಒಳಪಡ್ತಾ ಇದೆ. ಇದರ ಜೊತೆಯಲ್ಲೇ ಇದಕ್ಕೆ ಪ್ಯಾರಲಲ್ ಅನ್ನೋ ರೀತಿಯಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಹಿಂದೂಗಳ ಮೇಲೆ ಹತ್ಯೆಗಳು ಮಾಡಲಾಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ. ಈ ರೀತಿಯ ಒಂದು ಸಂದರ್ಭ ಕೂಡ ನೆರೆಹೊರೆಯ ರಾಷ್ಟ್ರಗಳಿಂದ ನಮಗೆ ಕಾಣೋಕೆ ಸಿಗ್ತಾ ಇದೆ. ಅಸಲಿಗೆ ಹಿಂದುತ್ವ ಅಂದರೆ ಏನು, ಹಿಂದೂಗಳು ಯಾರು, ಹಿಂದುತ್ವ ಅನ್ನೋದು ಇಟ್ಸ್ ಅ ವೇ ಆಫ್ ಲೈಫ್ ಅನ್ನೋ ಹಾಗಿದ್ರೆ ಅದನ್ನು ನಮ್ಮ ಜೀವನದ ಉಪಕ್ರಮವಾಗಿ ಬಳಕೆ ಮಾಡ್ಕೊಳ್ಳೋದು ಹೇಗೆ? ಈ ರೀತಿಯ ಅನೇಕ ಗೊಂದಲಗಳು ಅನಾವಶ್ಯಕವಾಗಿ ಸೃಷ್ಟಿಯಾಗಿದ್ದರೂ ಕೂಡ ಆ ಗೊಂದಲಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದು ನಮ್ಮ ಕರ್ತವ್ಯ ಕೂಡ ಆಗುತ್ತೆ. ಹೀಗಾಗಿ ಈ ಹಿಂದುತ್ವದ ಸುತ್ತಮುತ್ತ ಹಬ್ಬಿರುವ ಅನೇಕ ಚರ್ಚಾ ವಿಚಾರಗಳು, ಗೊಂದಲಗಳು ಇದೆಲ್ಲವನ್ನು ಇಟ್ಕೊಂಡು ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಿರ್ಭಯಾನಂದ ಸರಸ್ವತಿ ಶ್ರೀಗಳು. ನಮಸ್ಕಾರ ಸ್ವಾಮಿಗಳೇ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಹಾಗೆ ಗೌರವಪೂರ್ಣವಾದ ಸ್ವಾಗತ ತಮಗೆ. ನಮಸ್ಕಾರ, ಥ್ಯಾಂಕ್ ಯು. ಹಾಗೆ ಎಂದಿನಂತೆ ನಮ್ಮ ಮೆಗಾ ಡಿಬೇಟ್ನಲ್ಲಿ ನಮ್ಮ ಜೊತೆ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಸ್ವಾಮಿಗಳೇ, ಬಹಳ ಬೇಸಿಕ್ ಪ್ರಶ್ನೆ ಆದರೆ ಬಹಳ ಕಾಂಪ್ಲಿಕೇಟೆಡ್ ಪ್ರಶ್ನೆ ಕೂಡ. ಹಿಂದುತ್ವ ಅಂದರೆ ಏನು ಅಂತ? ಇದನ್ನು ವಿವರಣಾತ್ಮಕವಾಗಿ ಹೇಳಬೇಕಾಗುತ್ತೆ. ಈ ಹಿಂದುತ್ವ ಅನ್ನೋ ಪದವನ್ನು ಜನ ಮಿಸ್ಟೇಕ್ ಮಾಡಿಕೊಂಡಿರೋಷ್ಟು ಹಿಂದೂ ಧರ್ಮ ಇದನ್ನೆಲ್ಲ ಮಿಸ್ಟೇಕ್ ಮಾಡಿಕೊಂಡಿರೋಷ್ಟು ನನಗನ್ಸಿದ ಮಟ್ಟಿಗೆ ಸದ್ಯದ ದಿನಮಾನದಲ್ಲಿ ಇನ್ಯಾವ ಸಬ್ಜೆಕ್ಟನ್ನು ಅಷ್ಟು ಮಿಸ್ಟೇಕ್ ಮಾಡಿಕೊಂಡಿಲ್ಲ. ಹಿಂದೂ ಅನ್ನುವಂಥದ್ದು, ಸನಾತನ ಧರ್ಮ ಅನ್ನುವಂಥದ್ದು, ವೇದಾಂತ ಧರ್ಮ ಅನ್ನುವಂಥದ್ದು ಎಲ್ಲ ಒಂದೇ. ಈ ಹಿಂದೂ ಅನ್ನೋ ಪದ ಹುಟ್ಕೊಂಡಿದ್ದಕ್ಕೆ ನಾವು ಕಾರಣ ಅಲ್ಲ, ನಾವು ಅದನ್ನು ಕರೀಲೇ ಇಲ್ಲ. ಹಾಗೆ ಭಾರತೀಯರು, ಭಾರತ ದೇಶ ಅನ್ನುವಂಥ ದೇಶ ಹುಟ್ಟಿದಾಗಿನಿಂದ ಭಾರತೀಯರು ಅದನ್ನು ಕರ್ಕೊಂಡು ಬರ್ತಾ ಇರೋದು ವೇದಾಂತ ಧರ್ಮ ಅಂತ. ಇವತ್ತಿಗೂ ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಯಾವ ರಾಮಕೃಷ್ಣಾಶ್ರಮಗಳನ್ನು ನಿರ್ಮಾಣ ಮಾಡಿ ಅವರ ಶಿಷ್ಯರು ನಿರ್ಮಾಣ ಮಾಡೋದಕ್ಕೆ ಅನುವು ಮಾಡಿಕೊಟ್ರು, ಅಲ್ಲೆಲ್ಲೂ ಕೂಡ ಅವುಗಳ ಹೆಸರು ವೇದಾಂತ ಸೊಸೈಟಿ ಅಂತ. ಯಾವ ರಾಮಕೃಷ್ಣಾಶ್ರಮವೂ ಅಮೆರಿಕದಲ್ಲಿ ರಾಮಕೃಷ್ಣಾಶ್ರಮ ಅನ್ನೋ ಹೆಸರು ಹೊತ್ತಿಲ್ಲ, ವ್ಯಕ್ತಿ ಹೆಸರೇ ಹೊತ್ತಿಲ್ಲ. ಇಂಡಿಯಾದಲ್ಲಾದರೂ ರಾಮಕೃಷ್ಣಾಶ್ರಮ ಅಂತೀವಿ, ಪಾಶ್ಚಾತ್ಯ ಪ್ರಪಂಚದಲ್ಲಿ ಅವುಗಳ ಹೆಸರು ವೇದಾಂತ ಸೊಸೈಟಿ. ಏಕೆ ಅಂತಂದರೆ ನಮ್ಮ ಧರ್ಮ ಮೊದಲಿಂದಲೂ ಕೂಡ ವೇದಗಳ ಸಾರವಾದ ವೇದಾಂತವನ್ನೇ ನಾವು ನಮ್ಮ ಧರ್ಮವನ್ನಾಗಿ ಸ್ವೀಕರಿಸಿದವರು. ಆದರೆ ಈ ಧರ್ಮವನ್ನು ವೇದಾಂತ ಅಂತ ಕರೆಯೋದ್ರ ಬದಲು ಪರ್ಷಿಯನ್ನರಿಗೂ ನಮಗೂ ಕ್ರಿಸ್ತ ಪೂರ್ವ 15-16 ಶತಮಾನಗಳಿಂದ ನಮಗೆ ಸಂಬಂಧ ಇದೆ. ಪರ್ಷಿಯನ್ ಆರ್ಮಿನಲ್ಲಿ ಇಂಡಿಯಾದ ಸೈನಿಕರಿದ್ದರು ಅಂತ ಹಿಸ್ಟ್ರಿ ಹೇಳುತ್ತೆ. ಪರ್ಷಿಯಾ ದಾಟ್ಕೊಂಡು ಹೋಗಿ ಗ್ರೀಸ್ ದೇಶ ಏನಿದೆ, ಆ ಗ್ರೀಕರಿಗೂ ಇಂಡಿಯಾಗೂ ನಂಟು ಇತ್ತು. ರಾಮನ ವಂಶದಲ್ಲಿ ಬರುವಂಥ ರಘು ಗ್ರೀಕರನ್ನು ಯುದ್ಧದಲ್ಲಿ ಗೆದ್ದಿದ್ದ. ರಘುವಂಶದಲ್ಲಿ ನಾವು ಕಾಳಿದಾಸ ಇದರ ಬಗ್ಗೆ ಅದ್ಭುತವಾದ ವರ್ಣನೆ ಕೊಡ್ತಾನೆ. ಮತ್ತು ಪಾಣಿನಿ ತನ್ನ ವ್ಯಾಕರಣ ಶಾಸ್ತ್ರದಲ್ಲಿ ಗ್ರೀಕರನ್ನು ರೆಫರ್ ಮಾಡ್ತಾನೆ, ಯವನರು ಅಂತ ಕರೀತಾನೆ. ಮೊನ್ನೆಯವರೆಗೆ ಇವತ್ತಿಗೂ ಕೂಡ ನಾವು ಯುರೋಪಿಯನ್ನರು, ಪಾಶ್ಚಿಮಾತ್ಯರನ್ನೆಲ್ಲ ಯವನರು ಅಂತ ಕರೀತಾ ಇದ್ದದ್ದು. ಸೊ ಪರ್ಷಿಯಾಗೂ ನಮಗೂ ಬಹುಕಾಲದಿಂದ ಸಂಬಂಧ ಇದೆ. ಅವರು ನಮ್ಮ ದೇಶವನ್ನು ಕರೀತಾ ಇದ್ದದ್ದು ಸಿಂಧೂ ನದಿಯ ಆಚೆಗಿರುವ ಬೃಹತ್ತಾದ ದೇಶ. ಅವ್ರಿಗೆ ಸಿಂಧೂನೇ ರೆಫರೆನ್ಸ್. ಏಕೆಂದರೆ ಇವತ್ತಿನ ಇರಾನ್, ಪರ್ಷಿಯಾ ಅಂದರೆ ವಿಶೇಷವಾಗಿ ಇವತ್ತಿನ ಇರಾನ್ನಿಂದ ಇಂಡಿಯಾಗೆ ಬರಬೇಕು ಅಂದರೆ, ಅಥವಾ ಯಾವುದೇ ಪಾಶ್ಚಾತ್ಯ ರಾಷ್ಟ್ರದಿಂದ ಇಂಡಿಯಾದ ಒಳಗಡೆ ಬರಬೇಕು ಅಂದರೆ ಹಿಮಾಲಯ ಅಡ್ಡ ಬರುತ್ತೆ. ಖೈಬರ್ ಮತ್ತು ಬೊಲಾನ್ ಅನ್ನುವ 2 ಕಣಿವೆಗಳು ಬರುತ್ತೆ. ಆ ಕಣಿವೆಗಳನ್ನು ದಾಟ್ಕೊಂಡೇ ಬರಬೇಕು. ಬಂದ ಮೇಲೂ ಸಮುದ್ರದಂಥ ನದಿ ಒಂದು ಅಡ್ಡ ಆಗುತ್ತೆ. ಸಮುದ್ರ, ಅದು ರೋಲಿಂಗ್ ಸಿ ಅಂತ ಕರಿಬೋದು,
ಉರುಳುವ ಸಮುದ್ರ, ಬೃಹತ್ತಾದಂಥ ಒಂದು ನದಿ. ಇವೆರಡೂ ದೊಡ್ಡ ಅಬ್ಸ್ಟಕಲ್ಸ್ ಪಶ್ಚಿಮದಿಂದ ಬರುವವರಿಗೆ. ಆ ಸಿಂಧೂ ನದಿಯನ್ನು ದಾಟಿಬಿಟ್ರೆ ಏನು ಲ್ಯಾಂಡ್ ಸಿಗುತ್ತೆ ಅದು ಇಂಡಿಯಾ. ಅಂದರೆ ಆ ಕಾಲದಲ್ಲಿ ಪಾಕಿಸ್ತಾನ ಇರಲಿಲ್ಲ, 47ರಿಂದ ಈಚೆಗೆ ತಾನೇ ಪಾಕಿಸ್ತಾನ. ಸೊ ಪರ್ಷಿಯನ್ನರು ಬರ್ತಾ ಇದ್ದ ಕಾಲದ ಇಂಡಿಯಾ ಕರಾಚಿ ಕಡೆ ಹಿಮಾಲಯ ಬಂದು ಅರಬ್ಬಿ ಸಮುದ್ರವನ್ನು ಏನು ಮುಟ್ಟುತ್ತೆ, ಅಲ್ಲಿಂದ ಒಂದು ಪ್ರಭಾವಳಿಯ ರೀತಿಯಲ್ಲಿ ಬರ್ಮಾವರೆಗೂ ಬಂದು ಅಲ್ಲಿ ಬಂಗಾಳ ಕೊಲ್ಲಿಯನ್ನು ಹಿಮಾಲಯ ಮುಟ್ಟುತ್ತೆ. ಅದರ ಕೆಳಗಿನದು ಏನಿದೆ ಇದೇ ಆವತ್ತಿನ ಇಂಡಿಯಾ. ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಾಗುತ್ತೆ, ಹಿಮಾಲಯದ ದಕ್ಷಿಣಕ್ಕೆ ಸಮುದ್ರಗಳ ಉತ್ತರಕ್ಕೆ ಇರತಕ್ಕಂಥ ಈ ಮಹಾಭೂಮಿ ಮಹಾನಾಡನ್ನೇ ಭಾರತ ಅಂತ ಕರೆಯಲಾಗುತ್ತೆ ಅಂತ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಈ ಭೂಮಿಯನ್ನು ಅವರು ಸಿಂಧು ಅಂತ ಕರೆಯೋದ್ರ ಬದಲು ಪರ್ಷಿಯನ್ನರಿಗೆ ಸಕಾರ ಬರಲ್ಲ, ಸಾ ಅಂತ ಹೇಳೋಕೆ ಹೊರಟ್ರೆ ಹಾ ಬರುತ್ತೆ. ಮೆಕ್ಸಿಕನ್ನರಿಗೂ ಅಷ್ಟೇ ಸಕಾರ ಬರಲ್ಲ, ಹಾ ಬರುತ್ತೆ. ಸಿಂಧು ಅನ್ನೋದ್ರ ಬದಲು ಹಿಂದೂ ಅಂದ್ಬಿಟ್ರು ಅವರು. ಸೊ ಈ ದೇಶದ ಧರ್ಮ ಇದನ್ನು ಅವರು ಹಿಂದೂ ಧರ್ಮ ಅಂತ ಕರೆದ್ರು. ಓಕೆ, ಅದು ಯಾವುದೇ ನಾವು ಸನಾತನ ಧರ್ಮ ಅಂತ ಕರೆದಿದ್ದು, ವೇದಾಂತ ಧರ್ಮ ಅಥವಾ ಸನಾತನ ಧರ್ಮ. ಸನಾತನ ಧರ್ಮ ಅಂದರೆ ಏನು ಗೊತ್ತಾ, ಬಿಗಿನಿಂಗ್ ಇಲ್ಲದೆ ಇರೋದು, ಎಂಡ್ ಇಲ್ಲದೆ ಇರೋದು ಅಂತ. ಟ್ರೂತ್, ಯಾವುದೇ ಟ್ರೂತ್ಗೆ ಬಿಗಿನಿಂಗ್ ಇಲ್ಲ, ಎಂಡ್ ಇಲ್ಲ. ಇದಕ್ಕೆ ಯಾಕೆ ಬಿಗಿನಿಂಗ್ ಇಲ್ಲ ಅಂತಂದರೆ, ಸೃಷ್ಟಿ ಮಾಡುವಾಗಲೇ ಸೃಷ್ಟಿಕರ್ತನಾದಂತಹ ವ್ಯಕ್ತಿ ಸೃಷ್ಟಿ ಮಾಡುವಾಗ ಕಣ್ಮುಚ್ಚಿಕೊಂಡು ಹೇಗೆ ಮಾಡಲಿ, ಯಾಕೆ ನಾವು ಏನಾದರೂ ಒಂದು ಪ್ರಾಜೆಕ್ಟ್ ಮಾಡುವಾಗ ಹೇಗೆ ಮಾಡಲಿ ಅಂತ ಕೂತ್ಕೊಂಡು ಯೋಚನೆ ಮಾಡ್ತೀವಿ. ಒಬ್ಬರೇ ಇರಬೇಕು ಅಥವಾ ಯಾರಾದರೂ ಒಬ್ಬರಿದ್ದರೆ ಪರವಾಗಿಲ್ಲ, ಒಬ್ಬರೇ ಇರಬೇಕು ಅಂತ ಅದರ ಬಗ್ಗೆನೇ ಗಾಢವಾಗಿ ಯೋಚನೆ ಮಾಡ್ತೀವಿ. ಹಾಗೆ ಸೃಷ್ಟಿ ಮಾಡೋದಕ್ಕೆ ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವನಿಗೆ ಕೆಲವು ವಿಚಾರಗಳು ತಲೆಯಲ್ಲಿ ಹೊಳೆದವು. ಬ್ರಹ್ಮನಿಗೆ, ಸೃಷ್ಟಿಕರ್ತ ಬ್ರಹ್ಮನಿಗೆ ಆ ವಿಚಾರಗಳು ಮೊದಲೇ ಇದ್ದವು, ಅವನಿಗೆ ತಲೆಯಲ್ಲಿ ಹೊಳೆದವು. ಅಂದರೆ ಸೃಷ್ಟಿಕರ್ತನಿಗಿಂತ ಮುಂಚೆನೇ ಕೆಲವು ವಿಚಾರಗಳು ಇದ್ದವು. ಅದನ್ನು ಓಹೋ ಹೀಗೆ ಮಾಡಬೇಕು, ಹಾಗಾದರೆ ಮಾಡೋಣ ಅಂತ ಅವನು ತನ್ನ ತಲೆಗೆ ಆ ವಿಚಾರಗಳನ್ನು ತಗೊಂಡ, ಅದರ ಪ್ರಕಾರ ಸೃಷ್ಟಿ ಮಾಡ್ದ. ಹಾಗಾದರೆ ಅವನು ಹಾಗೆ ಯೋಚನೆ ಮಾಡುವಾಗ ಅವನ ತಲೆಗೆ ಬಂದ ವಿಚಾರಗಳು ಯಾವುದು, ಯಾವ ವಿಚಾರಗಳಿಂದ ಅವನು ಮಾರ್ಗದರ್ಶನ ಪಡ್ಕೊಂಡ, ಅದನ್ನೇ ನಾವು ವೇದಗಳು ಅಂತ ಕರೆಯೋದು. ಸೊ ಸೃಷ್ಟಿ ಮೊದಲು, ವೇದ ಮೊದಲು, ವೇದ ಮೊದಲು. ವೇದಗಳಿಂದ ಗೈಡೆನ್ಸ್ ತಗೊಂಡವನವನು. ಹಾಗಾದರೆ ಅದು ಎಲ್ಲಿದೆ ವೇದ? ವಿರಾಟ್ ಪುರುಷ ಪರಮಾತ್ಮ ಇದಾನಲ್ಲ, ಅವನಿಗೆ ನಾವು ಕರೆಯುವಂಥದ್ದು ಹೆಸರು ಏನು ಗೊತ್ತಾ? ಅಸ್ತಿತ್ವಕ್ಕೆ ಧಕ್ಕೆ ಇಲ್ಲದವನು, ಎಂದೆಂದಿಗೂ ಅಸ್ತಿತ್ವವನ್ನು ಪಡ್ಕೊಂಡವನು, ಜ್ಞಾನಕ್ಕೆ ಮಿತಿ ಇಲ್ಲದವನು. ಯಾವುದೇ ಧರ್ಮದಲ್ಲಿ ದೇವರನ್ನು ಕುರಿತು ಇದೇ ಲಕ್ಷಣ ಹೇಳ್ತಾರೆ. ಅವನಿಗೆ ಸಾವಿಲ್ಲ, ಅಸ್ತಿತ್ವಕ್ಕೆ ಧಕ್ಕೆ ಇಲ್ಲ, ಅವನ ಜ್ಞಾನಕ್ಕೆ ಮಿತಿ ಇಲ್ಲ, ಅಪರಿಮಿತವಾದ ಜ್ಞಾನ, ಅವನ ಆನಂದಕ್ಕೆ ಮಿತಿ ಇಲ್ಲ. ನಾವು ಕೂಡ, ವೇದಗಳು ಕೂಡ ಅದನ್ನೇ ಹೇಳುತ್ತೆ. ಅಸ್ತಿತ್ವಕ್ಕೆ ಧಕ್ಕೆ ಇಲ್ಲ ಅನ್ನೋದನ್ನು ಸತ್, ಜ್ಞಾನಕ್ಕೆ ಮಿತಿ ಇಲ್ಲ ಅನ್ನೋದನ್ನು ಚಿತ್, ಆನಂದಕ್ಕೆ ಮಿತಿ ಇಲ್ಲ ಅನ್ನೋದಕ್ಕೆ ಆನಂದ. ಸತ್ ಚಿತ್ ಆನಂದ ಸಚ್ಚಿದಾನಂದ, ಇವನೇ ಭಾರತೀಯರ ದೇವರು. ಇಷ್ಟೇ ಭಾರತೀಯರ ದೇವರು. ಅದು ಶಕ್ತಿ, ಅದು ಅಸ್ತಿತ್ವಕ್ಕೆ ಧಕ್ಕೆ ಇಲ್ಲ ಅಂದರೆ ಅಲ್ಲಿ ಮನುಷ್ಯ ಬರಲ್ಲ. ಯಾವುದೇ ಮನುಷ್ಯನ ಶರೀರಕ್ಕೆ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ. ಕೇವಲ ತತ್ವಕ್ಕೆ ಮಾತ್ರ, ಟ್ರೂತ್ಗೆ ಮಾತ್ರ ಅಸ್ತಿತ್ವಕ್ಕೆ ಧಕ್ಕೆ ಇಲ್ಲ. ಟ್ರೂತ್ಗೆ ಮಾತ್ರ ಜ್ಞಾನಕ್ಕೆ ಮಿತಿ ಇಲ್ಲ. ಟ್ರೂತ್ಗೆ ಮಾತ್ರ ಆನಂದಕ್ಕೆ ಕೊರತೆ ಇಲ್ಲ. ಆದ್ದರಿಂದ ನಿಮ್ಮ ದೇವರು ಯಾವುದು ಅಂತ ಕೇಳಿದ್ರೆ ಟ್ರೂತ್, ಸತ್ಯ, ಇದೇ ನಮ್ಮ ದೇವರು. ಆ ಸತ್ ಚಿತ್ ಆನಂದದಲ್ಲಿ ಚಿತ್ ಅನ್ನೋದಿದೆಯಲ್ಲ, ಅದೇ ವೇದಗಳು. ಅಪರಿಮಿತವಾದ ಜ್ಞಾನ. ಬ್ರಹ್ಮ ಅಂತ ಏನಿದ್ದಾನೆ, ಅವನು ಒಂದೊಂದು ಸೃಷ್ಟಿಗೂ ಒಂದೊಂದು ಸಲ ಬರ್ತಾನವನು. ಅವನಿಗಿಂತಲೂ ಮುಂಚೆ ಅನಾದಿ ಕಾಲದಿಂದ ಮೊದಲನೇ ಸೃಷ್ಟಿ ಅಂತ ಅನ್ನೋದೇ ತಪ್ಪು. ಯಾಕೆಂದರೆ ಸೃಷ್ಟಿ ಅನ್ನೋದು ಸೈಕ್ಲಿಕ್, ಅದು ಲೀನಿಯರ್ ಅಲ್ಲ. ಸೈಕ್ಲಿಕ್ಗೆ ಬಿಗಿನಿಂಗ್ ಇರಲ್ಲ. ಸರ್ಕಲ್ ಮೇಲೆ ಯಾವ ಪಾಯಿಂಟನ್ನು ಮೊದಲನೇ ಪಾಯಿಂಟ್ ಅಂತ ಹೇಳೋಕ್ಕಾಗಲ್ಲ, ಅದಕ್ಕಿಂತ ಹಿಂದೆ ಒಂದು ಪಾಯಿಂಟ್ ಇದ್ದೇ ಇರುತ್ತೆ. ಸೊ ಇಟ್ ಇಸ್ ಅ ಸೈಕ್ಲಿಕ್ ಪ್ರೋಸೆಸ್. ಆದರೂ ವ್ಯವಹಾರಕ್ಕೋಸ್ಕರ ಮೊದಲನೇ ಸೃಷ್ಟಿ ಅಂತ ಹೇಳಿದರೆ, ಮೊದಲನೇ ಸೃಷ್ಟಿಗಿಂತಲೂ ಮುಂಚೆಯೂ, ಮೊದಲನೇ ಸೃಷ್ಟಿ ಮಾಡಿದಾಗಲೂ ಗೈಡೆನ್ಸ್ ಎಲ್ಲಿಂದ ಬಂತು? ಸೊ ಅದನ್ನೇ ನಾವು ಧರ್ಮ ಅಂತ ತಿಳ್ಕೊಂಡು, ಬ್ರಹ್ಮ ಏನು ಮಾಡ್ದ, ಸೃಷ್ಟಿಕರ್ತ ಏನು ಮಾಡ್ದ, ಅದರ ಪ್ರಕಾರ ಸೃಷ್ಟಿ ಮಾಡಿಬಿಟ್ಟ. ಆದರೆ ಆ ತತ್ವಗಳನ್ನೆಲ್ಲ ಕೂಡ ಯಾವುದೇ ಭಾಷೆಯಲ್ಲಿ, ಯಾವುದೇ ರೀತಿಯಲ್ಲೂ ಪ್ರಚಾರ ಮಾಡಲಿಲ್ಲ. ಅದನ್ನು ಹಾಗೇ ಇಟ್ಟ. ಯಾಕೆ? ಪ್ರತಿ ವ್ಯಕ್ತಿಯು ಅದನ್ನು ತಿಳ್ಕೊಳ್ಳೋದಕ್ಕೆ ದೀರ್ಘವಾದ, ತೀವ್ರವಾದ ತಪಸ್ಸು ಮಾಡಬೇಕಾಗುತ್ತೆ. ಆ ತಪಸ್ಸಿನಿಂದಲೇ ತಿಳ್ಕೊಳ್ಳಿ ಅಂತ ಹೇಳಿ ಅದನ್ನು ಹಾಗೆ ಬಿಟ್ಟುಬಿಟ್ಟ.
ಬಟ್ ಅಲ್ಪಜ್ಞಾನಿಗಳಾದ ಅನೇಕರು ಹೇಳೋದೇನು ಅಂತಂದರೆ ಭಾರತಕ್ಕೆ ಅಸ್ತಿತ್ವ ಕೊಟ್ಟಿದ್ದೇ ವಿದೇಶಿಗರು, ಅಥವಾ ನೀವು ಹಿಂದುತ್ವ ಅನ್ನೋದು ಸಿಂಧೂಗೆ ಬದಲಾಗಿ ಹಿಂದೂ ಅಂತ ಪರ್ಷಿಯನರ ಬಾಯಲ್ಲಿ ಬಂತು ಅನ್ನೋದನ್ನೇ ತೆಗೆದುಕೊಂಡು ಈ ಹಿಂದುತ್ವ ಅನ್ನೋದು ಬಂದಿದ್ದೇ ವಿದೇಶಿ ಪದದಿಂದ, ಅದಕ್ಕೆ ಅರ್ಥ ಅಲ್ಲ ಅನರ್ಥ ಇದೆ, ಹೀಗೆಲ್ಲ ವ್ಯಾಖ್ಯಾನ ಮಾಡೋರ ಸಂಖ್ಯೆ ಹೆಚ್ಚಾಗ್ತಿದೆಯಾ? ಅಲ್ಲ, ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ ಹೇಳಿದಿರಲ್ಲ, ಅಜ್ಞಾನಿಗಳು ಅಂತ. ನನ್ನದು ವೈಯಕ್ತಿಕ ಒಪಿನಿಯನ್. ಅವ್ರ ಅಜ್ಞಾನಿಗಳೇ 1000% ಅಜ್ಞಾನಿಗಳು. ಈಗ ನಾನು ಹೇಳ್ತಾ ಇರೋ ಮಾತುಗಳಿಗೆ ಆಧಾರ ಸ್ವಾಮಿ ವಿವೇಕಾನಂದರ ಚಿಂತನೆ, ನಾನು ಹೇಳ್ತಾ ಇರೋ ಮಾತುಗಳಿಗೆ ಆಧಾರ ಶಂಕರಾಚಾರ್ಯರ ಚಿಂತನೆ. ಯಾರಾದರೂ ಇದನ್ನು ಪ್ರಶ್ನೆ ಮಾಡಲಲ್ಲ, ಏನೇನೋ ಬಾಯಿಗೆ ಬಂದಿದ್ದಲ್ಲ ಹೇಳ್ತಾ ಕೂತ್ಕೊಂಡ್ರೆ ಕೇಳೋರು ಯಾರು? ಅವ್ರಿಗಿಂತಲೂ ದಡ್ಡರಾದವ್ರು ಕೇಳಬೇಕೇ ಹೊರತು ಅವರಷ್ಟೇ ಬುದ್ಧಿವಂತರಾದವರು, ಅವ್ರಿಗಿಂತಲೂ ಬುದ್ಧಿವಂತರಾದವರು ಆಧಾರ ಕೊಡಿ ಅಂತ ಕೇಳ್ತಾರೆ. ಮತ್ತು ಜ್ಞಾನಕ್ಕೆ ಎಂದಾದರೂ ಬಿಗಿನಿಂಗ್ ಇದೆಯಾ? ಜ್ಞಾನಕ್ಕೆ ಎಂದಾದರೂ ಅಸ್ತಿತ್ವಕ್ಕೆ ಧಕ್ಕೆ ಇದೆಯಾ? ಜ್ಞಾನಕ್ಕೆ ಎಂದಾದರೂ ಆನಂದಕ್ಕೆ ಕೊರತೆ ಇದೆಯಾ? ಯಾರಾದರೂ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಸಿಂಪ್ಲಿ ಡಿಸ್ಮಿಸ್ ದಟ್ ಈಸ್ ಎ ಬ್ರೈನ್ಲೆಸ್ ಫೆಲೋ. ಅಂಥವ್ರ ಮಾತುಗಳಿಗೆಲ್ಲ ನಾವು ಎನರ್ಜಿ ಟೈಮ್ ವೇಸ್ಟ್ ಮಾಡ್ಕೊ ಏನು ಅರ್ಥ ಇಲ್ಲ. ಸೊ ಈ ಧರ್ಮ ಈ ದೇಶದಲ್ಲಿ ಇತ್ತು. ಸೊ ಹೀಗಾಗಿ ಈ ಧರ್ಮದ ಅನುಯಾಯಿಗಳಿಗೆ ಇರ್ತಕ್ಕಂಥದ್ದು ಒಂದೇ ಗುರಿ ಜೀವನದಲ್ಲಿ. ಏನದು? ಅದು ಯಾವುದು ಆ ಶಕ್ತಿಯ ಪರಿಚಯ ಮಾಡ್ಕೋಬೇಕು ನಾನು. ಈ ಶರೀರಕ್ಕೆ, ಇದರ ಅಸ್ತಿತ್ವಕ್ಕೆ ಒಂದು ಮಿತಿ ಇದೆ. ಮಿತಿ ಇರೋ ಶರೀರ ಇಟ್ಕೊಂಡೇ ಇಷ್ಟೆಲ್ಲ ಸಾಧನೆ ಮಾಡ್ತಾನೆ ಮನುಷ್ಯ. ಮಿತಿ ಇರುವ ಬ್ರೈನ್ಗೆ ಒಂದು ಮಿತಿ ಇದೆ, ಬ್ರೈನ್ ಪವರ್ಗೆ. ಆ ಮಿತಿ ಇರೋ ಬ್ರೈನ್ ತೊಗೊಂಡೇ 2 ನೋಬೆಲ್ ಪ್ರೈಸ್ 4 ನೋಬೆಲ್ ಪ್ರೈಸ್ ಪಡ್ಕೊಳ್ತಾನೆ. ಆವಾಗ ಒಂಚೂರು ಆನಂದ ಸಿಗುತ್ತೆ, ಬೇರೆ ಟೈಮ್ನಲ್ಲಿ ಒಂಥರ ಡಲ್ಲಾಗೇ ಇರ್ತೀವಿ. ಇಷ್ಟರಿಂದಲೇ ಜೀವನ ಇಷ್ಟು ಮಜವಾಗಿದೆ, ಇಷ್ಟು ಸುಖವಾಗಿದೆ. ಆ ಮಿತಿಯಿಲ್ಲದ ಆನಂದ ಅನ್ನುವಂಥ ಸಿಕ್ಬಿಟ್ರೆ ಹೇಗಿರಬಹುದು? ಈ ಮಿತಿಯಿಲ್ಲದ ಅಸ್ತಿತ್ವ, ಮಿತಿಯಿಲ್ಲದ ಜ್ಞಾನ, ಧಕ್ಕೆ ಇಲ್ಲದ ಅಸ್ತಿತ್ವ, ಮಿತಿಯಿಲ್ಲದ ಜ್ಞಾನ, ಮಿತಿಯಿಲ್ಲದ ಆನಂದವನ್ನು ಪಡ್ಕೊಂಡು ಅದ್ಭುತವಾಗಿ ನಾನು ಬದುಕಬೇಕು. ಇದೇ ಸನಾತನ ಧರ್ಮ, ಜಗತ್ತಿನ ಪ್ರತಿಯೊಬ್ಬರು ಮುಂದೆ ಇಟ್ಟಿರ್ತಕ್ಕಂಥ ಗುರಿ. ಬಟ್ ಹಿಂದುತ್ವ ಅಂದರೆ ಹಿಂಸೆ. ಇದು ಹಿಂದುತ್ವ. ಅಂದ್ರೇನೆ ಹಿಂಸೆ. ಇದು ಹಿಂದೂ ಧರ್ಮ. ಕೇಳಿ, ಇದು ಹಿಂದೂ ಧರ್ಮ. ಪರ್ಷಿಯನ್ನರ ಭಾಷೆಯಲ್ಲಿ ಹಿಂದೂ ಧರ್ಮ, ಭಾರತೀಯರ ಭಾಷೆಯಲ್ಲಿ ಸನಾತನ ಧರ್ಮ, ವಿವೇಕಾನಂದರ ಬಾಯಿನಲ್ಲಿ ವೇದಾಂತ ಧರ್ಮ. ಇದರಲ್ಲಿ ಆಕ್ಷೇಪಣಾರ್ಹವಾದ್ದು ಏನಿದೆ? ಯಾರಾದರೂ ಇದನ್ನು ಬೈಬೇಕಾದಂಥ ಅಂಶ ಏನಿದೆ? ಇದನ್ನು ಹೇಗೆ ಪಡ್ಕೊಳ್ಳೋದು? ಕರೆಕ್ಟು. ಜೀವನದ ಗುರಿ ಏನು? ಧಕ್ಕೆ ಇಲ್ಲದ ಅಸ್ತಿತ್ವ, ಮಿತಿ ಇಲ್ಲದ ಜ್ಞಾನ, ಮಿತಿ ಇಲ್ಲದ ಆನಂದ ಪಡ್ಕೊಳ್ಳೋದು ಅಂತ ಆಯಿತು. ಪಡ್ಕೊಳ್ಳೋದು ಹೇಗೆ? ಅದಕ್ಕಾಗಿ ಏನೇನೋ ಬಂದಿವೆ. ಯಜ್ಞಯಾಗಾದಿಗಳು ಬಂದಿವೆ, ಪೂಜೆ ಪುನಸ್ಕಾರ ಬಂದಿವೆ, ಜಪ ಧ್ಯಾನ ಬಂದಿದೆ, ದಾನ ಧರ್ಮಾದಿಗಳು ಬಂದಿದೆ, ದೇವಾಲಯಗಳು ಬಂದಿದೆ. ಇದೆಲ್ಲ ಯಾಕೆ ಬಂದಿದೆ ಅಂದರೆ ಅದನ್ನು ಸಾಧಿಸೋದಕ್ಕೆ. ಆದರೆ ಅದನ್ನು ಸಾಧಿಸೋದಕ್ಕೆ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಕೊಂಡು ಹೋಗಲೇಬೇಕಂತಲೂ ಏನಿಲ್ಲ. ಅದನ್ನು ಸಾಧಿಸಬೇಕು ಅನ್ನೋ ತೀವ್ರ ಹಂಬಲ, ಅದನ್ನು ಸಾಧಿಸುವಾಗ ಏನು ಅಡ್ಡಿ ಆತಂಕಗಳು ಬರುತ್ತೆ, ಆ ಅಡ್ಡಿ ಆತಂಕಗಳ ಪಾರಾಗುವುದು ಹೇಗೆ ಅಂತ ಮಾರ್ಗದರ್ಶನ ಕೊಡಬಲ್ಲಂಥ ಯೋಗ್ಯನಾದ ಗುರು. ಶಿಷ್ಯನಲ್ಲಿ ಹಂಬಲ, ಗುರುವಿನಲ್ಲಿ ಯೋಗ್ಯತೆ, ಇವೆರಡೇ ಇಟ್ಕೋ ಏನು ಬೇಕಾದರೂ ಸಾಧಿಸ್ಬೋದು ನೀನು. ಅದಿರಬೇಕು, ಇದಿರಬೇಕು ನಾವು ಹೇಳಿದ್ದೀವಿ. ಆದರೆ ಅದು ಯಾವುದು ಮಸ್ಟ್ ಅಲ್ಲ. ದೇವಾಲಯ ಮಸ್ಟ್ ಅಲ್ಲ, ಪೂಜೆ ಮಸ್ಟ್ ಅಲ್ಲ, ಹೋಮ ಹವನ ಮಸ್ಟ್ ಅಲ್ಲ, ಪ್ರಾರ್ಥನೆ ಮಸ್ಟ್ ಅಲ್ಲ, ಯಾವುದೂ ಮಸ್ಟ್ ಅಲ್ಲ. ತೀವ್ರವಾದ ಹಂಬಲ ಇಟ್ಕೋ, ಯೋಗ್ಯ ಗುರುವಿನ ಮಾರ್ಗದರ್ಶನದಲ್ಲಿರೋ. ಇವೆರಡು ಮಸ್ಟ್. ಇದರಲ್ಲಿ ಜನರಲ್ಲಾಗಿ ಇವ್ರಿಗೆ ಅನ್ವಯಿಸುತ್ತೆ. ಇವರಿಗೆ ಯಾವುದೇ ವಿದ್ಯೆ ನೀವು ಕಲಿಬೇಕು ಅಂದರೆ, ಯಾವುದೇ ಸಾಧನೆ ಮಾಡಬೇಕು ಅಂದರೆ ಬೇಕಾಗಿರೋದೇನು? ತೀವ್ರ ಹಂಬಲ, ಯೋಗ್ಯ ಗುರುವಿನ ಮಾರ್ಗದರ್ಶನ. ಅದನ್ನೇ ಇಲ್ಲೂ ಹೇಳಲಾಗಿದೆ. ಅದು ಮಾತ್ರವೇ ಧಾರ್ಮಿಕ ಚಟುವಟಿಕೆಗಳು ಸನಾತನ ಧರ್ಮದಲ್ಲಿ. ಶ್ರದ್ಧಾ, ತೀವ್ರ ಹಂಬಲ ಅಂದರೂ ಒಂದೇ, ಶ್ರದ್ಧಾ ಅಂದರೂ ಒಂದೇ. ಶಿಷ್ಯನ ಪಾಲಿಗೆ ಶ್ರದ್ಧೆ, ಯೋಗ್ಯ ಗುರುವಿನ ಯೋಗ್ಯ ಮಾರ್ಗದರ್ಶನ, ಇವೆರಡನ್ನು ಮಾತ್ರವೇ ರಾಮಕೃಷ್ಣರು 1000 ಸಲ ಹೇಳಿದ್ದಾರೆ. ಶ್ರದ್ಧೆ ಇರಲಿ, ಯೋಗ್ಯ ಗುರುವಿನ ಮಾರ್ಗದರ್ಶನ ಇರಲಿ. ದೇವಸ್ಥಾನ ಮಸ್ಟಲ್ಲ ಅಂತಂದ್ರೂ ಕೂಡ ನಾವು ಅನಾದಿ ಕಾಲದಿಂದ ಕೇಳ್ಕೊಂಡು ಬಂದಿದ್ದೀವಿ, ಈಗ ನೋಡ್ಕೊಂಡು ಬರ್ತಿದ್ದೀವಿ ಕೂಡ. ಹಿಂದೂ ದೇವಾಲಯಗಳನ್ನು ಟಾರ್ಗೆಟ್ ಯಾಕೆ ಮಾಡಲಾಗ್ತಿದೆ? ಹಾಗಾದರೆ ದೇವಸ್ಥಾನವನ್ನು ಉಳಿಸ್ಕೊಳ್ಬೇಕು ಅಥವಾ ಯಾವುದೋ ಅನ್ಯ ಧರ್ಮದ ಆಲಯಗಳ ಕೆಳಗಿರುವ ದೇವಸ್ಥಾನವನ್ನು ಮತ್ತೆ ಪುನಃಸ್ಥಾಪನೆ ಮಾಡಬೇಕು ಅನ್ನೋ ಹೋರಾಟ ಯಾಕೆ ಮಾಡಬೇಕು ಹಾಗಾದರೆ? ಅದು ದೇವಾಲಯ ಆಧ್ಯಾತ್ಮಿಕವಾಗಿ ಈ ಸಚ್ಚಿದಾನಂದ ಸ್ವರೂಪವನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವಾಲಯ ಅನ್ನುವಂಥದ್ದು ಮಸ್ತೇನಿಲ್ಲ. ಆದರೆ ಒಡೆದ ದೇವಾಲಯದ ಹಿಂದೆ ಇದ್ದ ಉದ್ದೇಶ, ದೇವಾಲಯ ಅನ್ನುವಂಥದ್ದು ನಿಮಗೇನು ಮಸ್ತಲ್ಲ ಹಿಂದೂಗಳೇ,
ಇದಕ್ಕೆ ಯಾಕೆ ನೀವು ಒದ್ದಾಡ್ತೀರಿ ಅಂತ ಯಾರು ಹೆಲ್ಪ್ ಮಾಡೋದಕ್ಕೋಸ್ಕರ ದೇವಾಲಯ ಒಡೆದಿದ್ದಲ್ಲ. ಅದರ ಹಿಂದೆ ಇದ್ದ ಉದ್ದೇಶ ಬೇರೆ. ಆ ಉದ್ದೇಶ ಸರಿ ಇರಲಿಲ್ಲ. ಆ ಉದ್ದೇಶ ನಿಮ್ಮನ್ನು ಒಂದು ರೀತಿಯಲ್ಲಿ ಕೆಣಕೋದು, ಅಥವಾ ನೋಡಿ ನಾವೇನು ಬೇಕಾದ್ರೂ ಮಾಡ್ತೀವಿ, ನೀವು ನಮ್ಮನ್ನು ಏನು ಮಾಡ್ತೀರಿ. ನಾನು ಹೇಳಿದೆ, ದೇವಾಲಯವಾಯಿತು, ಹೋಮ ಹವನವಾಯಿತು, ಮತ್ತೊಂದಾಯಿತು, ಇದು ಯಾವುದು ಮಸ್ಟ್ ಅಲ್ಲ ಅಂತ ನಾನು ಹೇಳಿದರೂ ಕೂಡ ತೀವ್ರ ಹಂಬಲ, ಯೋಗ್ಯ ಗುರುವಿನ ಮಾರ್ಗದರ್ಶನ ಇವೆರಡೇ ಇದ್ದರೆ ಸಾಕು ಅಂತ ನಾನು ಹೇಳಿದರೂ ಕೂಡ ಕೋಟಿಯಲ್ಲಿ 4-5 ಜನರಿಗೆ ಮಾತ್ರ ಅದು ಸಾಧ್ಯ. ತೀವ್ರ ಹಂಬಲ, ಯೋಗ್ಯ ಗುರು ಎರಡಿದ್ದರೆ ಸಾಕು ಅಂತ ಅವೆರಡನ್ನೇ ನೆಚ್ಕೊಳ್ಳೋದಕ್ಕೆ 1 ಕೋಟಿ ಜನರಲ್ಲಿ 10 ಜನರಿಗೆ ಸಾಧ್ಯ. ಎಲ್ಲರಿಗೂ ಇದು ಬೇಕೇ ಬೇಕು. ಬೇರೆಯವರಿಗೋಸ್ಕರ ಇದನ್ನು ಹೇಳಲಾಗಿದೆ. ಕೋಟಿ ಜನ ನಿಮ್ಮಲ್ಲಿರುವಾಗ 10 ಜನರಿಗೆ ಏನು ಬೇಕೋ ಅದನ್ನು ಮಾತ್ರ ನೀವು ಕೊಟ್ಟುಬಿಟ್ಟು ಬೇರೆಯವ್ರಿಗೆ ಏನು ಬೇಕೋ ಅದನ್ನು ಕೊಡಲಿಲ್ಲ ಅಂದರೆ ನ್ಯಾಯ ಸಿಗಲಿಲ್ಲ ಅವ್ರಿಗೆ. ಎಷ್ಟೋ ಜನರಿಗೆ ಏರೋಪ್ಲೇನ್ನಲ್ಲಿ ಹೋಗೋದು ಯಾವುದೇ ದೂರವನ್ನು ಕ್ರಮಿಸುವುದಕ್ಕೆ ಇರ್ತಕ್ಕಂಥ ರಾಜಮಾರ್ಗ ಹೌದು. ಆದರೆ ಏರೋಪ್ಲೇನ್ ಹತ್ತೋದಕ್ಕೆ ಎಷ್ಟು ಜನರಿಗಾಗುತ್ತೆ? ಎತ್ತಿನ ಗಾಡಿ ಬೇಕಾಗಿದೆ, ಸೈಕಲ್ ಬೇಕಾಗಿದೆ, ಕಾರ್ ಬೇಕಿದೆ, ರೈಲ್ ಬೇಕಾಗಿದೆ. ಅವೆಲ್ಲ ಬಹಳ ನಿಧಾನವಾಗಿ ಆದರೂ ಕೂಡ ಕೈಗೆ ಎಟ್ಕೋ ಹಾಗಿದೆ. ಹಾಗೆ ದೇವಾಲಯ, ಪೂಜೆ, ತೀರ್ಥಕ್ಷೇತ್ರ, ಸಾಧು ಸಂತರ ಸೇವೆ ಮಾಡೋದು, ಗೌರವ ಕೊಡೋದು ಇಲ್ಲಿ ಕೈಗೆ ಎಟ್ಕುತ್ತವೆ. ತೀವ್ರವಾದ ಹಂಬಲ ಅನ್ನುವಂಥದ್ದು ಇಲ್ಲಿವರೆಗೆ ಇತಿಹಾಸದಲ್ಲಿ ಒಂದು 5-6 ಜನರು ನಾವು ನೋಡಿದ್ದೀವಿ. ಅಷ್ಟು ಬಿಟ್ಟರೆ ಆ ತೀವ್ರವಾದ ಹಂಬಲ ಬಂದರೆ ಬಹಳ ಕಡಿಮೆ. ಹೀಗಾಗಿ ಆ ಜನಸಾಮಾನ್ಯರಿಗಾಗಿ, ಯಾರ ಹತ್ರ ದುಡ್ಡಿಲ್ಲ, ಏರೋಪ್ಲೇನ್ನಲ್ಲಿ ಯಾರು ಹೋಗಲಾರರು, ಅವರಿಗಾಗಿ ರೈಲ್ವೇಸ್ ಬೇಕಾಗುತ್ತೆ, ಬಸ್ ಬೇಕಾಗುತ್ತೆ. ಹೇಗಿದೆಯೋ ಅದೇ ರೀತಿಯಲ್ಲಿ ಬಹಳ ಸಾವಿರಾರು ಜನರಿಗೆ, ಕೋಟ್ಯಾಂತರ ಜನರಿಗೆ ಇವೆಲ್ಲ ಕೂಡ ಬೇಕಾಗಿದೆ. ಅದಕ್ಕೋಸ್ಕರ ಕಟ್ಟಲಾಗಿದೆ. ಅದನ್ನು ನೀವು ಯಾಕೆ ಹೊಡಿತೀರಿ? ಮೊದಲನೇದಾಗಿ ಒಂದು ಒಡೆಯಬೇಕಾದಂತಹ ಒಂದು ಉದ್ದೇಶ ಏನಕ್ಕೆ ಹೊಡಿಬೇಕು? ಇನ್ನೂ ಬೇಕಾ ನಿಮಗೆ? ತಗೊಳ್ಳಿ. ಏರೋಪ್ಲೇನಲ್ಲಿ ಹೋಗೋ ಜನ ಟ್ರೈನಲ್ಲಿ ಹೋಗಬಾರ್ದು. ಏನು ಟ್ರೈನ್ ಕರೆಕ್ಟ್ ಇದೆಯಾ ಅಂತ ಟ್ರೈನ್ ಟ್ರ್ಯಾಕ್ ಕಿತ್ತು ಹಾಕಿಬಿಟ್ರೆ ಏನು ಅರ್ಥ ಇದೆ ಅದಕ್ಕೆ? ಹೌದಪ್ಪ, ಏರೋಪ್ಲೇನ್ ರಾಜಮಾರ್ಗ ಕರೆಕ್ಟ್, ಒಪ್ಕೊಳ್ಳೋಣ. ಆದರೆ ಟ್ರೈನ್ ಟ್ರ್ಯಾಕ್ ಕಿತ್ತು ಹಾಕಿಬಿಟ್ರೆ ಅವ್ರ ಗತಿ ಏನು? ಸೈಕಲ್ಗಳು ಯಾರು ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು, ಯಾರು ಬಸ್ ಇರಬಾರ್ದು, ಬಸ್ಸು ಫ್ರೀಯಾಗಿ ಯಾರು ಕೂಡ ಬಸ್ಸಲ್ಲಿ ಓಡಾಡಬಾರ್ದು. ಏನೇನೋ ನೀವು ರೂಲ್ಸ್ ಮಾಡಿಕೊಂಡ್ರೆ ಅದು ನಿಮ್ಗೆ ಸರಿ, ನಿಮ್ಗದು ಕರೆಕ್ಟು. ಇಡೀ ಪ್ರಪಂಚದ ವೈಭವಗಳನ್ನೇ ತಿರಸ್ಕರಿಸೋದೇ ಆಧ್ಯಾತ್ಮಿಕತೆಯ ಕೊನೆ ಹಂತ. ಸಿದ್ಧಾರ್ಥ ಹುಚ್ಚಿಡ್ದಿತ್ತ, ಒಂದು ಆಫೀಸರ್ ಆಗಬೇಕು ಅಂತ ಮನುಷ್ಯ ಮಾಡಬಾರ್ದು ಪಾಪ ಮಾಡ್ತಾನೆ, ಮಾಡಬಾರ್ದು ಮೋಸ ಮಾಡ್ತಾನೆ. ಆದರೆ ಸಿದ್ಧಾರ್ಥ ಹುಟ್ಟುತ್ತಾನೆ ರಾಜಕುಮಾರ. ಅವನ ಸೌಂದರ್ಯ ಏನು, ಅವನ ವೈಭವ ಏನು, ಅವನ ಜನಪ್ರಿಯತೆ ಏನು, ಅದನ್ನೆಲ್ಲ ಬಿಟ್ಟು ಭಿಕ್ಷುಕನ ಜೀವನಕ್ಕೆ ಬಂದಲ್ಲ. ಯಾರಾದರೂ ಮಾಡ್ತಾರಾ? ಹೌದು ಮಾಡ್ತಾರೆ. ಯಾವಾಗ? ಅದೊಂದು ಮಟ್ಟ ಇದೆ. ಆ ಮಟ್ಟ ಪ್ರತಿಯೊಂದನ್ನು ತಿರಸ್ಕರಿಸೋದೇ ಆವಾಗ ನಮ್ಮ ಮನಸ್ಸಿಗೆ ಹಿಡಿಸುವ ಏಕಮೇವ ಮಾರ್ಗ. ಯಾವುದನ್ನು ತಗೊಳ್ಳೋದಲ್ಲ, ಯಾಕೆ ಈ ಪ್ರಪಂಚದಲ್ಲಿ ಎಲ್ರಿಗೂ ಆಕರ್ಷಣೀಯವಾಗುವಂತಹದ್ದು ಇಲ್ಲ. ಕೆಳಮಟ್ಟದ ಜನರಿಗೆ ಆಕರ್ಷಣೀಯವಾಗುವಂಥದ್ದು ಇದೆಯೇ ಹೊರತು ಸಿದ್ಧಾರ್ಥನ ಮಟ್ಟ, ನರೇಂದ್ರದ ಮಟ್ಟ, ರಾಮಕೃಷ್ಣರ ಮಟ್ಟ ಮುಟ್ಟಿದವರಿಗೆ ಆಕರ್ಷಣೀಯವಾದ ಈ ಪ್ರಪಂಚದಲ್ಲಿ ಏನಿಲ್ಲ. ಅವ್ರಿಗೆ ಸರಿ, ಅವ್ರು ತಿರಸ್ಕರಿಸ್ತಾರೆ. ಹಾಗಂತ ಹೇಳಿ ಯಾರು ಇನ್ನೂ ಪ್ರಾರಂಭದ ಅವಸ್ಥೆಯಲ್ಲಿದ್ದಾರೆ, ಮಗುವಿಗೆ ಗೋಡೆ ಹಿಡ್ಕೊಂಡು ನಡಿಬಾರ್ದು, ದೊಡ್ಡವ್ರು ನಡಿಬಾರ್ದು. ದೊಡ್ಡವರು ಗೋಡೆ ಹಿಡ್ಕೊಂಡು ನಡೆದ್ರೆ ಏನೋ ಕಾಲಿಗೆ ಐಬಿದೆ, ಏನೋ ತೊಂದರೆ ಇದೆ ಅಂತ ಅರ್ಥ, ಏನೋ ಹ್ಯಾಂಡಿಕ್ಯಾಪ್ ಇದ್ದಾನೆ ಅಂತ ಅರ್ಥ. ಮಗುವಿಗೆ ಗೋಡೆ ಹಿಡ್ಕೊಂಡು ನಡಿಬಾರ್ದು ಅಂತ ಗೋಡೆ ಕೆಡವು ಬಿಟ್ಟರೆ ಅದು ನಡೆಯೋದೇ ಕಲಿಯಲ್ಲ. ಅದೂ ಒಂದಿನ ನಿಮ್ಮ ಸ್ಟೇಜಿಗೆ ಬರುತ್ತೆ, ಅಲ್ಲಿವರೆಗೂ ತಾಳಿ. ಹೀಗೆ ಯಾವಾಗಲೂ ನೆನಪಿಟ್ಕೊಳ್ಳಿ, ಯಾವುದೇ ಪರಿವರ್ತನೆ 1000 ಹಂತಗಳಲ್ಲಿ ನಡೆಯುತ್ತದೆ, ಒಂದೇ ದಿನದಲ್ಲಿ ನಡೆಯೋದಿಲ್ಲ. ಮೇಲ್ಗಡೆ ಇರ್ತಕ್ಕಂಥವರು ಕೆಳಗಡೆ ಇರ್ತಕ್ಕಂಥವ್ರನ್ನ ನೀವು ನಿಷ್ಪ್ರಯೋಜಕರು, ನಿಮ್ಮ ಮಾರ್ಗ ಸರಿಯಿಲ್ಲ ಅಂತ ಹೇಳಬಾರದು, ತಪ್ಪಾಗುತ್ತೆ ಹಾಗೆ ಮಾಡೋದು. ಹೀಗಾಗಿ ಕೆಡವಿರ್ತಕ್ಕಂಥ ದೇವಾಲಯಗಳನ್ನ ಮತ್ತೆ ಯಾಕೆ ಕಟ್ತಾ ಇದ್ದಾರೆ ಅಂದರೆ, ಆ ದೇವಾಲಯದಲ್ಲೇ ಪ್ರಾಣ ಇಟ್ಕೊಂಡು ತನ್ನ ಮೂಲಕ 1-2-3 ಹಂತ, 2-3 ಸ್ಟೆಪ್ಸ್ ಹತ್ತುವುದಕ್ಕೆ ಸಾಧ್ಯವಾಗುತ್ತದೆ. ಅದಿದ್ದರೆ ಇನ್ನೊಂದು 4 ಸ್ಟೆಪ್ಸ್ ಮೇಲೆ ಇರ್ತಿದ್ವಲ್ಲ ಅಂತ ಯೋಚನೆ ಮಾಡುವವರು ಕೋಟ್ಯಾಂತರ ಜನ ಇದ್ದಾರೆ. ಒಂದು ದೇಶದ ಆಡಳಿತ ಪ್ರತಿಯೊಬ್ಬರಿಗೂ ಅವರವರದೇ ರೀತಿಯಲ್ಲಿ ಮೇಲಕ್ಕೆ ಬರುವುದಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕಾದ್ದು ಅದರ ಪವಿತ್ರವಾದ ಕರ್ತವ್ಯ. ಆದ್ದರಿಂದ ದೇವಾಲಯ ಕಟ್ಟಿಕೊಡ್ತಾರೆ. ಸರಿ. ಈ
ನೀವು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಹೋಗ್ತಿರ್ತೀರಿ, ಅಲ್ಲಿನ ಜನರನ್ನ ಜೀವನವನ್ನ ಗಮನಿಸ್ತಾ ಇರ್ತೀರಿ, ಹಾಗೆ ಇಲ್ಲಿನ ನಮ್ಮ ದೇಶದ ವಿದ್ಯಮಾನಗಳನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀರಿ. ಹೀಗಾಗಿ ಈ ಪ್ರಶ್ನೆ ಗುರುಗಳೇ, ಟಾರ್ಗೆಟ್ ಹಿಂದುತ್ವ ಅನ್ನೋದು ನಿಜಾನಾ? ಯಾಕಂದರೆ ಈ ಪ್ರಶ್ನೆ ಕೇಳಿದ್ರೇ ಕೆಲವರು ಇಲ್ಲ ಇದು ಕೇವಲ ಒಂದು ಇಲ್ಯೂಷನ್ ಅಷ್ಟೇ, ಯಾರು ಕೂಡ ಟಾರ್ಗೆಟ್ ಹಿಂದುತ್ವ ಮಾಡ್ತಿಲ್ಲ, ಅದು ಸಿಚುವೇಶ್ನಲ್ ಇರುತ್ತಷ್ಟೇ ಕೆಲವೊಂದು ಘಟನೆಗಳು ಅಂತ ಹೇಳೋರಿಗೆ, ನಿಜವಾಗ್ಲೂ ಟಾರ್ಗೆಟ್ ಹಿಂದುತ್ವ ಅನ್ನೋದು ಹಿಂದಾಗಿತ್ತಾ ಈಗ ಆಗ್ತಾ ಇದೆಯಾ? ಆಗ್ತಾ ಇದೆ. ನಾನು ಆವಾಗ ಸ್ವಲ್ಪ ಫೇಸ್ಬುಕ್ ನೋಡ್ತೀನಿ. ಈ ಫೇಸ್ಬುಕ್ಗಳು ಇತ್ಯಾದಿಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಜನಪ್ರಿಯವಾಗಿವೆ. ಮೊನ್ನೆ ಒಬ್ಬರು ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆಯನ್ನು ಯಾವ ರೀತಿ ಟ್ರೀಟ್ ಮಾಡಿದರು ಅದ್ರ ಬಗ್ಗೆ ಕಾಮೆಂಟ್ ಮಾಡಿದರು. ಭಗವದ್ಗೀತೆ ಬಗ್ಗೆ ಕಾಮೆಂಟ್ ಮಾಡೋದಂತೂ ಅದು ಪ್ರತಿನಿತ್ಯ ಅದರಲ್ಲಿ ಜೀವನದ ಸಾರ್ಥಕತೆಯನ್ನು ಕಾಣೋರು ಬಹಳ ಜನ ಇದ್ದಾರೆ, ಹೋಗಲಿ. ಆದರೆ ರಾಮಕೃಷ್ಣರ ಬಗ್ಗೆ ಕಾಮೆಂಟ್ ಮಾಡಿದವರು ನಾನು ಇಲ್ಲಿವರೆಗೆ ಯಾರನ್ನೂ ನೋಡಿರಲಿಲ್ಲ. ಹಿಂದೂಗಳಲ್ಲ, ಅನ್ಯಮತೀಯರು, ವಿವೇಕಾನಂದರನ್ನು, ರಾಮಕೃಷ್ಣರನ್ನು ಒಂದು ರೀತಿಯಲ್ಲಿ ಹಿಂದೂಗಳಿಗಿಂತ ಅನ್ಯಮತೀಯರೇ ಹೆಚ್ಚು ಇಷ್ಟಪಡ್ತಾರೆ. ಆ ಮಟ್ಟಕ್ಕೆ ಅವ್ರದ್ದು ಅಷ್ಟು ವಿಶಾಲವಾಗಿತ್ತು, ಅಷ್ಟು ಹೃದಯವಂತಿಕೆ, ಅಷ್ಟು ಸೈಂಟಿಫಿಕ್ಕಾಗಿ ಅವರ ಬೋಧನೆಗಳಿವೆ. ಎಲ್ಲವನ್ನೂ ಮೀರಿ ಎಲ್ಲರನ್ನೂ ಆಕರ್ಷಿಸುವಂತಹ ವ್ಯಕ್ತಿತ್ವವೂ ಹೌದು, ಉಪದೇಶಗಳು ಹೌದು. ಆದರೆ ಮೊನ್ನೆ ಒಬ್ಬರು ರಾಮಕೃಷ್ಣರು ಶಾರದಾ ಮಾತೆಯನ್ನು ಟೀಕೆ ಮಾಡಿರ್ತಕ್ಕಂಥದ್ದು ನೋಡಿದೆ. ಅದನ್ನು ಓದಿದಾಗ ಗೊತ್ತಾಯ್ತು ನನಗೆ, ಸಂಪೂರ್ಣವಾಗಿ ವಿಷ ತುಂಬಿದ ಮನಸ್ಸು ಇವ್ರದ್ದು. ಇಲ್ಲಿ ನಾನು ತಪ್ಪು ಹಿಡಿಬೇಕು ಅಂತ ಉದ್ದೇಶ ಇಟ್ಕೊಂಡೇ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಈಗ ಬೇರೆ ಬೇರೆ ಕಡೆ ನಾವು ನೋಡ್ತೀವಿ, ಕೆಲವೆಲ್ಲ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳಿಗೆ ನಾನು ಬಹಳ ದೊಡ್ಡ ದಿಗ್ಧಂತಿ, ಸರ್ವಜ್ಞ ನಾನು ಅಂತ ತೋರಿಸ್ಕೊಳ್ಳುವಂಥ ಕೆಲವು ಜನ ಇದ್ದಾರೆ. ಅವರು ನಿಮಗೆಲ್ಲ ಕೂಡ ಗೊತ್ತಿದ್ದಾರೆ. ಅವರು ಏನಾದರೂ ಒಂದು ಹೇಳ್ತಿರ್ತಾರೆ, ಏನು ಆ ಮಾತುಗಳಿಗೆ ಅವರ ಸ್ಟೂಡೆಂಟ್ಸು ಅದು ಹೇಗೆ ಉದ್ಧಾರ ಆಗ್ತಾವ್ರು ಆ ಪರಮಾತ್ಮನೇ ಬಲ್ಲ. ಇಂಥ ವ್ಯಕ್ತಿಗಳ ಕೈಯಲ್ಲಿ ಅವರೆಲ್ಲ ಕಲ್ತಿರಲ್ಲ. ಅವ್ರು ಏನು ಯಾವ ರೀತಿ ಅವ್ರ ಬ್ರೈನ್ ಬೆಳೆದಿರುತ್ತಾ ಕಳ್ಕೊಂಡಿರ್ತಾರೆ ಬ್ರೈನ್ ಪವರು, ಅದು ಪರಮಾತ್ಮನೇ ಅವನಿಗೆ ಗೊತ್ತಾಗಬೇಕಷ್ಟೆ. ಹಿಂದುತ್ವ ಟಾರ್ಗೆಟ್ ಅನ್ನುವಂಥದ್ದು ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂದರೆ ಇದನ್ನು ಕಡಿಮೆ ಮಾಡಬೇಕು ಅನ್ನೋ ದುರುದ್ದೇಶ ಇದೆ ಒಳಗಡೆ. ಮುಗ್ಧರಿಗೆ ಈಗ ನಾನು ಪ್ರಾರಂಭದಲ್ಲಿ ವೇದಗಳು ಅಂದರೆ ಏನು ಅಂತ ನಿಮ್ಗೊಂದು ಡೆಫಿನೇಷನ್ ಕೊಟ್ಟೆ. ಎಷ್ಟು ಜನರಿಗೆ ಗೊತ್ತಿದೆ ಇದು? ವೇದಗಳು ಅಂದರೆ ಅದೊಂದು ಪುಸ್ತಕ, ಅದರಲ್ಲಿ ವರ್ಣಾಶ್ರಮ ಇದೆ. ಯಾರು ಒಂದು ಪ್ರಖ್ಯಾತ ಪತ್ರಿಕೆಯ ರಿಪೋರ್ಟರ್ ಒಂದು ಸಲ ನನಗೆ ಹರಿಹರದಲ್ಲಿ 1 ಗಂಟೆ ಕಾಲ ನನ್ನ ಜೊತೆ ಮಾತಾಡಿದ. ವೇದಗಳಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಇದೆ, ವೇದಗಳಲ್ಲಿ ವರ್ಣಾಶ್ರಮ ಇದೆ, ವೇದಗಳಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಇದೆ, ವರ್ಣಾಶ್ರಮ ಅಲ್ಲ, ಕ್ಯಾಸ್ಟ್ ಸಿಸ್ಟಮ್ ಇದೆ. ಅವನಿಗೆ ನಾನು ಹೇಳಿದೆ, ವೇದಗಳಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಇದೆ ಅಂತ ನೀನು ತೋರಿಸು, ನಾನು ನಾಳೆಯಿಂದ ವೇದಗಳನ್ನು ಓದೋದು ಬಿಟ್ಬಿಡ್ತೀನಿ. ಅದೂ ಬೇಡ, ವೇದಗಳಲ್ಲಿ ಏನಿದೆ ಅಂತ 5 ವಾಕ್ಯಗಳನ್ನು ನೀನು ಹೇಳು. ಆವಾಗ ಪರವಾಗಿಲ್ಲ, ನೀನು ವೇದಗಳ ಅಧ್ಯಯನ ಮಾಡಿದೀಯಾ, 1 ವಾಕ್ಯ ಹೇಳಲಿಲ್ಲ ಆತ. ವೇದಗಳಲ್ಲಿ ಏನಿದೆ ಅಂತ 1 ವಾಕ್ಯ ಹೇಳಲಿಲ್ಲ. ಹೀಗಿರೋರೆಲ್ಲ ನೀವು ಈ ರೀತಿ ಅಡ್ವರ್ಸ್ ಕಾಮೆಂಟ್ಸ್ ಕೊಡ್ತಾರಲ್ಲ, ಅವ್ರನ್ನ ಯಾವ ಪುಸ್ತಕದ ಬಗ್ಗೆ ಯಾವ ವ್ಯಕ್ತಿ ಬಗ್ಗೆ ಅಡ್ವರ್ಸ್ ಕಾಮೆಂಟ್ಸ್ ಕೊಡ್ತಿದಾರಲ್ಲ, ಅವ್ರಿಗೆ ನೀವು ಸುಮ್ಮನೆ ಒಂದು ಪ್ರಶ್ನೆ ಕೇಳಿ, ಹಿಂದುತ್ವ ಟಾರ್ಗೆಟ್ ಮಾಡಬೇಕು, ಅದು ಹಿಂದುತ್ವ ಅನ್ನುವಂಥದ್ದು ಬಹಳ ಕೆಟ್ಟದ್ದು, ಹೌದೇನಪ್ಪ ಹಿಂದುತ್ವ ಅಂದರೆ ಏನು? ಅವ್ರ ಹತ್ರ ಉತ್ತರ ಇರಲ್ಲ. ಅದೊಂದು ಚಟ ಬಂದುಬಿಟ್ಟಿದೆ ನಮ್ಮಲ್ಲಿ. ಅದು ಕೆಲವು ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳು, ನಾನು ಆವಾಗಲೇ ಹೇಳಿದ ಹಾಗೆ, ನಾನು ಬಹಳ ದೊಡ್ಡ ಸರ್ವಜ್ಞ ಪೀಠವನ್ನೇ ನಿರಂತರ ಅಲಂಕರಿಸಿರ್ತಕ್ಕಂಥ ಅವನನ್ನು ತೋರಿಸ್ಕೊಳ್ಳೋದು ಬೇಕಾಗುತ್ತೆ. ಅವರ ಸ್ಟೂಡೆಂಟ್ಸ್ಗೆ ಇವ್ರಿಗೆ ಗೊತ್ತಿರೋದ್ರೆ 1% ಗೊತ್ತಿರಲ್ಲ. ಇನ್ನು ಇವತ್ತೇನಾಗಿದೆ, ನಮ್ಮ ದೇಶದಲ್ಲಿ ಪ್ರಜ್ಞಾವಂತಿಕೆ ಅನ್ನುವಂಥದ್ದು ಪಾತಾಳಕ್ಕೆ ಹೋಗಿಬಿಟ್ಟಿದೆ. ಯಾವ ವಿಷಯದ ಬಗ್ಗೆಯೂ ಜ್ಞಾನ ಇಲ್ಲ. ಬೇರೆ ಎಲ್ಲ ಬಿಡಿ, ಸೈನ್ಸು ಮತ್ತು ಧರ್ಮ ವಿರುದ್ಧವಾದ್ದು ಅಂತ ಮಾತನಾಡೋರು ನಿಮಗೆ 99% ಜನ ಇದ್ದಾರೆ. ಯಾವ ಕಾಲದಲ್ಲೂ ಸೈನ್ಸು ಮತ್ತು ಧರ್ಮ ವಿರುದ್ಧ ಅಲ್ಲ. ಸೈನ್ಸ್ ಅನ್ನುವಂಥದ್ದು ಲೋಯರ್ ಧರ್ಮ, ಧರ್ಮ ಅನ್ನುವಂಥದ್ದು ಹೈಯರ್ ಸೈನ್ಸ್. ಇದೇ ಸನಾತನ ಧರ್ಮಕ್ಕೂ ಬೇರೆಯವ್ರಿಗಿರ್ತಕ್ಕಂಥ ಡಿಫ್ರೆನ್ಸ್. ಇವತ್ತಿನವರೆಗೆ ವೇದಗಳಲ್ಲಿರ್ತಕ್ಕಂಥ ಈ ವಾಕ್ಯ ಅರ್ಥವಿಲ್ಲ ಅಂತ ಒಬ್ಬ ವಿಜ್ಞಾನಿ ಇವತ್ತಿನವರೆಗೆ ಒಂದು ವಾಕ್ಯ ತೋರಿಸಿಲ್ಲ. ಅಷ್ಟೇ ಅಲ್ಲ, ಸುಮಾರು 25-30 ವಿಜ್ಞಾನಿಗಳ ಹೆಸರು ಹೇಳ್ತೇನೆ. ವೇದಗಳಿಂದಲೇ ನಮ್ಮ ಸರ್ವಸ್ವವನ್ನು ಪಡ್ಕೊಂಡಿದ್ದೇವೆ. ಅದರಲ್ಲಿ ಆಟಮ್ ಬಾಂಬ್ ಕಂಡು ಹಿಡಿದಂಥ ರಾಬರ್ಟ್ ಓಪನಿಮರ್ ಒಬ್ಬರು ಹೇಳ್ತಾರೆ, ಅವರು ವಾಟ್ ವಿ ಶಾಲ್ ಫೈಂಡ್ ಇನ್ ಮಾಡರ್ನ್ ಫಿಸಿಕ್ಸ್ ಈಸ್ ಅನ್ ಎಕ್ಸಾಂಪ್ಲಿಫಿಕೇಶನ್, ಇಲ್ಲಸ್ಟ್ರೇಷನ್ ಆ್ಯಂಡ್ ಎನ್ಕರೇಜ್ಮೆಂಟ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಆಫ್ ದಿ ಹಿಂದೂಸ್. ಏನಿದರ ಅರ್ಥ? ಇವತ್ತು ನಾವು ಫಿಸಿಕ್ಸಲ್ಲಿ ಏನು ಕಾಣ್ತಾ ಇದ್ದೀವೋ ಪ್ರಾಚೀನ ಭಾರತೀಯರ ಜ್ಞಾನದ ಇನ್ನೊಂದು ರೂಪವೇ ಆಗಿದೆ, ಅದರ ವಿಸ್ತೃತ ರೂಪವೇ ಆಗಿದೆ. ಇದನ್ನು ಹೇಳಿದವರು ಹಿಂದೂ ಅಲ್ಲ, ಇಂಡಿಯನ್ ಅಲ್ಲ,
ಯಾವುದೋ ದೇವಸ್ಥಾನದ ಪೂಜಾರಿ ಅಲ್ಲ. ಆಟಮ್ ಬಾಂಬ್ ಕಂಡುಹಿಡಿದ ಪ್ರಖ್ಯಾತ ಸುಪ್ರಸಿದ್ಧ ಅಮೆರಿಕನ್ ವಿಜ್ಞಾನಿ ರಾಬರ್ಟ್ ಓಪನ್ಹೈಮರ್. ಇಂಥದ್ದೊಂದು 25-30 ವಿಜ್ಞಾನಿಗಳು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿರೋದನ್ನು ನಾನು ತೋರಿಸ್ತೀನಿ. ಹಾಗಾದರೆ ವೇದಗಳು ಅವೈಜ್ಞಾನಿಕವಾ? ಈಗ ಹೇಳ್ತಾನಲ್ಲ ಮನುಷ್ಯ, ವಿಜ್ಞಾನದ ಪುಸ್ತಕ ಎಂದು ಮುಟ್ಟದವನು. ವೇದಗಳು ಅವೈಜ್ಞಾನಿಕ ಅಂತ ಹೇಳೋ ವ್ಯಕ್ತಿ ವೇದಗಳನ್ನು ಬಿಡಿ, ಸೈನ್ಸಿನ ಪುಸ್ತಕವನ್ನು ಮುಟ್ಟಿಲ್ಲ ಆತ. ಸರಿ. ಆ ಕಡೆ ಸೈನ್ಸ್ ಪುಸ್ತಕವನ್ನು ಮುಟ್ಟದ, ಈ ಕಡೆ ವೇದಗಳ ಪುಸ್ತಕವನ್ನು ಮುಟ್ಟದ ವ್ಯಕ್ತಿ ವೇದಗಳು ಅವೈಜ್ಞಾನಿಕ, ವೇದಗಳ ಜಾತಿ ಪದ್ಧತಿ. ಸೊ ಇದೆಲ್ಲ ನೋಡಿದ್ರೆ ಏನನ್ಸುತ್ತೆ ಅಂದರೆ ಸಮಾಜ ಅತ್ಯಂತ ಬೇಜವಾಬ್ದಾರಿತನದಿಂದ ಕೂಡಿದೆ. ಈ ಬೇಜವಾಬ್ದಾರಿಯನ್ನು ಕಳೆಯೋದಕ್ಕೆ ಆಡಳಿತ ವರ್ಗ ಒಂದು ವ್ಯವಸ್ಥೆ ಮಾಡಬೇಕು. ಯಾಕೆಂದರೆ ಫ್ರೀಡಮ್ ಆಫ್ ಸ್ಪೀಚ್ ಇದೆಯಲ್ಲ, ಫ್ರೀಡಮ್ ಅನ್ನುವಂಥದ್ದು, ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಒಂದೇ ನಾಣ್ಯದ ಎರಡು ಮುಖ. ಯಾವಾಗ ನೀವು ರೆಸ್ಪಾನ್ಸಿಬಲ್ ಅಲ್ಲ ಆವಾಗ ನೀವು ಫ್ರೀಡಮ್ ತೆಗೆದುಬಿಡಬೇಕು. ಅಮೆರಿಕದಲ್ಲಿ ಹಾಗೇ ಇದೆ. ಅನ್ ಇರ್ರೆಸ್ಪಾನ್ಸಿಬಲ್ ಪರ್ಸನ್ ಈಸ್ ಆಲ್ವೇಸ್ ಅನ್ ಅನ್ಫ್ರೀ ಮ್ಯಾನ್, ಎ ಡಿಪೆಂಡೆಂಟ್ ಮ್ಯಾನ್, ಹಿ ನೆವರ್ ಡಿಸರ್ವ್ಸ್ ಫ್ರೀಡಮ್. ಕರೆಕ್ಟಾಗಿ ಮನೆ ಬಾಡಿಗೆ ಕೊಡಬೇಕಾದ್ದು ಕರೆಕ್ಟಾಗಿ ಕೊಡಲಿಲ್ಲ ಅಂತಂದರೆ ಇನ್ನು ಮುಂದೆ ನಿಮಗೆ ಎಂದಿಗೂ ಯಾರು ಬಾಡಿಗೆ ಮನೆ ಕೊಡಲ್ಲ. ಅಮೆರಿಕದಲ್ಲಿ ರೋಡ್ ರೂಲ್ಸ್, ಟ್ರಾಫಿಕ್ ರೂಲ್ಸ್ ನೀವು ವೈಲೇಟ್ ಮಾಡಿದ್ರಿ ಅಂದರೆ 3 ವಾರ್ನಿಂಗ್ ಕೊಡ್ತಾರೆ, 4ನೇ ವಾರ್ನಿಂಗ್ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್. ನಮ್ಮಲ್ಲಿ ನಾವು ರೋಡ್ನಲ್ಲಿ ಎಲ್ಲಿ ಬೇಕಾದರೂ ಹೋಗ್ತೀವಿ. ಇಲ್ಲಿ ಏನಾಗಿದೆ, ಫ್ರೀಡಮ್ನ ಅರ್ಥ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಸೊ ಈ ವಾಕ್ ಸ್ವಾತಂತ್ರ್ಯ ಇದೆ ಎನ್ನುವಂಥದ್ದನ್ನು ಉಪಯೋಗಿಸ್ಕೊಂಡು ಅತ್ಯಂತ ಬೇಜವಾಬ್ದಾರಿತನದಿಂದ ಹೇಳಿಕೆಗಳನ್ನು ಕೊಡೋದು, ಬೇಜವಾಬ್ದಾರಿತನದ ಲೇಖನಗಳನ್ನು ದಿನ ನೋಡ್ತಾ ಇರ್ತೀವಿ ನಾವು. ಅದನ್ನು ದಿನ ನೋಡ್ತಾ ದೊಡ್ಡವರು ಅದು ಯಾರು ಅವರನ್ನು ದೊಡ್ಡವರು ಮಾಡಿದ್ರು, ಯಾವ ಅರ್ಥದಲ್ಲಿ ಅವರು ದೊಡ್ಡವರಾಗ್ತಾರೋ ಆ ಪರಮಾತ್ಮನಿಗೆ ಗೊತ್ತು. ನೀವು ಆಡಳಿತದವರು ಅವರ ಜವಾಬ್ದಾರಿ ಬಗ್ಗೆ ಮಾತನಾಡ್ತಿದ್ರಿ ಗುರುಗಳೇ. ಆದರೆ ಆಡಳಿತದ ಜವಾಬ್ದಾರಿ ಹೊತ್ತವರೇನೆ ಹಿಂದುತ್ವದ ವ್ಯಾಖ್ಯಾನವನ್ನು ತಪ್ಪಾಗಿ ಮಾಡಿಬಿಟ್ರೆ, ಹಿಂದುತ್ವ ಅಂದರೆ ಹಿಂಸೆ ಅಂದ್ಬಿಟ್ರೆ, ಹಿಂದುತ್ವದಲ್ಲಿ ಜಾತಿ ತಾರತಮ್ಯ ಇರೋ ಕಾರಣಕ್ಕೇನೆ ಬೇರೆ ಧರ್ಮಕ್ಕೆ ಮತಾಂತರ ಆದರು ಅನ್ನೋ ರೀತಿಯಲ್ಲಿ ಜವಾಬ್ದಾರಿ ಇರೋ ಸ್ಥಾನದಲ್ಲಿ ಇರೋರೇ ಮಾತನಾಡ್ಬಿಟ್ರೆ, ಜಾತಿ ತಾರತಮ್ಯ ಹಿಂದುತ್ವ 3 ಕಾಸಿನ ಸಂಬಂಧ ಇಲ್ಲ. ಜಾತಿ ಪದ್ಧತಿ ಹಿಂದುತ್ವ 3 ಕಾಸಿನ ಸಂಬಂಧ ಇಲ್ಲ. ಇದನ್ನು ನಾನು ಹೇಳ್ತಿಲ್ಲ, ಸ್ವಾಮಿ ವಿವೇಕಾನಂದರು ಹೇಳ್ತಾ ಇರೋದು. ಅನ್ಫಾರ್ಚುನೇಟ್ಲಿ ಬುದ್ಧನ ಅನುಯಾಯಿಗಳಿಂದ ಹಿಡಿದು ರಾಮಮೋಹನ್ ರಾಯ್ವರೆಗೆ ಪ್ರತಿಯೊಬ್ಬರು ಹಿಂದೂ ಸಮಾಜದ ದೋಷಗಳನ್ನು ಹಿಂದೂ ಧರ್ಮದ ದೋಷಗಳು ಅಂತ ಮಿಸ್ಟೇಕ್ ಮಾಡಿಕೊಂಡ್ರು. ಮತ್ತು ಸಮಾಜದಲ್ಲಿರ್ತಕ್ಕಂಥ ದೋಷಗಳನ್ನು ಧರ್ಮದ ದೋಷಗಳನ್ನು ಮಿಸ್ಟೇಕ್ ಮಾಡಿಕೊಂಡು ಈ ಧರ್ಮವನ್ನೇ ತೆಗೆದುಬಿಡಬೇಕು ಅಂತ ಹೊರಟರು. ಆದರೆ ಈ ಧರ್ಮ ಪೂರ್ಣ ಪ್ರಮಾಣದಲ್ಲಿ ಸತ್ಯಗಳನ್ನೇ ಒಳಗೊಂಡಿರೋದರಿಂದ, ಅದಕ್ಕೆ ಧಕ್ಕೆ ಇಲ್ಲದ ಅಸ್ತಿತ್ವ ಇರೋದರಿಂದ ಆ ಸತ್ಯಗಳನ್ನು ಅಳಿಸುವುದಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಕೆಲವರು ಪ್ರಯತ್ನ ಮಾಡಬೇಕು ಅಂತಿದಾರಲ್ಲ ಗುರುಗಳೇ, ಅಂದ್ರೆ ಎರಾಡಿಕೇಶನ್ ಆಫ್ ಹಿಂದುತ್ವ ಸ್ಟೇಜಲ್ಲಿ ಮಾತಾಡ್ತಾರೆ. ಇಂಪಾಸಿಬಲ್. ಅವ್ರು ಬರೆದಿಟ್ಕೊಳ್ಳಿ, ಹಿ ವಿಲ್ ಪ್ರೂವ್ ಹಿಮ್ಸೆಲ್ಫ್ ಎ ಮಂಕಿ. ಹಿಂದುತ್ವದ ಎರಾಡಿಕೇಶನ್ ಮಾಡಬೇಕು ಅಂತ ಹೊರಟವನಿಗೆ ನನ್ನ ವಾಕ್ಯವನ್ನು ನೀವು ರೆಕಾರ್ಡ್ ಮಾಡಿಕೊಳ್ಳಿ, ಜಗತ್ತಿನ ಎಲ್ಲ ಭಾಷೆಗಳು ತರ್ಜುಮೆ ಮಾಡಿ. ಅಷ್ಟೇ ಅಲ್ಲ, ಹಿಂದುತ್ವದ ಪ್ರಭಾವವನ್ನು ಕಡಿಮೆ ಮಾಡಬೇಕು ಅಂತ ಹೊರಟ ವ್ಯಕ್ತಿ, he proves himself an eternal monkey, an all-time monkey. It is a science. ಅದು ಅಸ್ತಿತ್ವವಿಲ್ಲದ, ಧಕ್ಕೆ ಇಲ್ಲದ ಅಸ್ತಿತ್ವ, ಮಿತಿಯಿಲ್ಲದ ಜ್ಞಾನ. ಅದನ್ನು ನೀವು ಎರಾಡಿಕೇಟ್ ಮಾಡ್ತೀರಾ? ಮಿತಿಯಿಲ್ಲದ ಜ್ಞಾನ. ಮಾಡರ್ನ್ ಫಿಸಿಕ್ಸ್ ಏನು ಹೇಳಿದ ರಾಬರ್ಟ್ ಓಪನ್ಹೈಮರ್? ಮಾಡರ್ನ್ ಫಿಸಿಕ್ಸ್ ಅನ್ನುವಂಥದ್ದು, ಮಾಡರ್ನ್ ಫಿಸಿಕ್ಸ್, ಏನ್ಷಿಯಂಟ್ ವಿಸ್ಡಮ್ ಆಫ್ ದಿ ಹಿಂದೂಸ್, ಅವರ ಎಕ್ಸಾಂಪ್ಲಿಫಿಕೇಶನ್. ಅವ್ರು ಏನು ಹೇಳಿದ್ದಾರೆ ಅದರ ಎಕ್ಸಾಂಪಲ್ ಇದು. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಫಿಸಿಕ್ಸು ಕೆಮಿಸ್ಟ್ರಿನಲ್ಲಿ ಬರುತ್ತೆ. ಇದು ಬುದ್ಧ ಪೂರ್ವ 50,000 ವರ್ಷಗಳ ಹಿಂದೆ ನಮ್ಮಲ್ಲಿ ಒಂದು ನಿಯಮ ಇದೆಯಲ್ಲ, ಅದರ ಎಕ್ಸ್ಟೆನ್ಷನ್ ಇದು. ನಮ್ಮಲ್ಲಿ ಏನು ನಿಯಮ ಇದೆ? ಲಾ ಆಫ್ ಕಾಸೇಷನ್, ಕಾರಣ ಮತ್ತು ಕಾರ್ಯ ಕಾರಣ ಸಂಬಂಧ ಅಂತ ವೇದಾಂತದಲ್ಲಿ ಬರುತ್ತೆ. ಬುದ್ಧ ಪೂರ್ವ 50-60,000 ವರ್ಷಗಳ ಹಿಂದಿಂದು. ಅದರದ ಎಕ್ಸ್ಟೆನ್ಷನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಇವತ್ತಿನ ಕ್ವಾಂಟಮ್ ಫಿಸಿಕ್ಸ್ ಅಂತ ಮಾಡರ್ನ್ ಫಿಸಿಕ್ಸ್ ಇದೆ. ಇದು ಇಂಡಿಯಾದ ಮಾಯಾ ಥಿಯರಿಯ ಒಂದು ಮುಖ. ಡಾರ್ವಿನ್ಸ್ ಎವಲ್ಯೂಷನ್ ಅಂತಿದೆ. ಆ ಡಾರ್ವಿನ್ಸ್ ಎವಲ್ಯೂಷನ್ ಅನ್ನುವಂಥದ್ದು ವಿಷ್ಣು ಪುರಾಣದಲ್ಲಿ ಬರುವಂತಹ ಮನುಷ್ಯ ಹೇಗೆ ವಿಕಸಿತನಾಗ್ತಾನೆ, ಸೃಷ್ಟಿ ಹೇಗಾಗುತ್ತೆ ಅನ್ನೋದರ ಒಂದು ಎಕ್ಸ್ಟೆನ್ಷನ್. ಇದು ಆಧುನಿಕ ವಿಜ್ಞಾನ ಅಂತಂದ್ರಿ, ಆ ವಿಜ್ಞಾನಿಗಳನ್ನೆಲ್ಲ ದೇವರನ್ನಾಗಿ ಮಾಡಿದ್ರಿ, ಎಷ್ಟು ನೋಬೆಲ್ ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡ್ರಿ. ಆದರೆ ಇದೆಲ್ಲವೂ ಕೂಡ ಹಿಂದುತ್ವ ಅಂತ ಏನು ಕರಿತೀರೋ, ಸನಾತನ ಧರ್ಮ ಅಂತ ಕರಿತೀರೋ, 50,000 ವರ್ಷಗಳ ಹಿಂದೆ
30,000 ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥ ಮಾತುಗಳ ವಿಸ್ತೃತ ರೂಪ ಆದಾಗ ಇಂಥ ಅದ್ಭುತವಾದ ಸೈನ್ಸನ್ನು ಹೋಗಿಸುವಂಥ ವ್ಯಕ್ತಿಗೆ ಏನು ಟೈಟ್ಲ್ ಕೊಡ್ತೀರಿ? ಹೋಗಿಸ್ತೀನಿ ಅಂತ ಹೊರಟವನಿಗೆ ಯಾವ ಬಿರುದು ಕೊಡ್ತೀರಿ ನೀವು? ಅಧಿಕಾರ ವರ್ಗದಲ್ಲಿರೋರು ಯಾಕೆ ಆ ಥರ ಮಾಡ್ತಾರೆ ಅಂದರೆ ಹೀಗೆ ಮಾತಾಡ್ತಾರಲ್ಲ, ಇವ್ರ ಶಿಷ್ಯರೇ ಅಧಿಕಾರ ವರ್ಗದಲ್ಲಿರೋರು, ಅವ್ರು ಗುರುದಕ್ಷಿಣೆ ಕೊಡ್ತಾ ಇದ್ದಾರೆ. ಕ್ಲಾಸ್ ರೂಮ್ನಲ್ಲಿ ಇವರು ಅದೇ ಪಾಠ ಮಾಡಿದ್ದು, ಅಧಿಕಾರ ವರ್ಗಕ್ಕೆ ಬಂದರು. ಮತ್ತು ಅಧಿಕಾರ ವರ್ಗಕ್ಕೆ ಬರೋರಾದರೂ ಯಾರು? ವೋಟ್ ಹಾಕಿಸ್ಕೊಂಡವರು. ಆ ವೋಟ್ ಹಾಕೋ ಜನರಿಗಾದರೂ ಏನು ಪಾಪ, ಅವರು ಏನು ಮುಗ್ಧರು. ನಮ್ಮ ಎಲೆಕ್ಟರೇಟ್ ಎಷ್ಟು ಮುಗ್ಧವಾಗಿದೆ ಅಂದರೆ ಅದಕ್ಕೆ ಚೆನ್ನಾಗಿ ಏನೇನೋ ರುಚಿಯಾಗಿ ಮಾತನಾಡಿ ಅದ್ರ ಮುಂದೆ ಒಂದಷ್ಟು ಆಕರ್ಷಣೆ ಕೊಟ್ಟು ನಿಮ್ಮ ಉದ್ಧಾರ ನಮ್ಮಿಂದ ಮಾತ್ರವೇ ಸಾಧ್ಯ ಅಂತ ಅವ್ರಿಗೆ ಬ್ರೈನ್ ವಾಶ್ ಮಾಡಿಬಿಟ್ಟು ವೋಟ್ ತೊಗೊಂಡ್ಬಿಡ್ತಾರೆ. ಪ್ರಜ್ಞಾವಂತರಿದ್ದು ನನ್ನ ವೋಟಿನ ಬೆಲೆ ಏನು, ಒಬ್ಬ ವ್ಯಕ್ತಿ ಅನರ್ಹನಾದವನೇನಾದರೂ ಬಂದರೆ ಆಡಳಿತ ಯಂತ್ರಕ್ಕೆ ಅದರ ಪರಿಣಾಮ ಏನಾಗುತ್ತೆ, ಇದೆಲ್ಲ ಯೋಚನೆ ಮಾಡಿ ವೋಟ್ ಹಾಕುವಷ್ಟು ಮಟ್ಟಿಗೆ ಪ್ರಬುದ್ಧರಾಗಿದ್ದಾರೆ ಅವರು. ಇವರು ಅವರನ್ನು ಅಷ್ಟು ಪ್ರಬುದ್ಧರನ್ನಾಗಿ ಮಾಡಿದಾರಾ? ಇವರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು, ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಮೂಲಕ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೂಲಕ, ಸೋಷಿಯಲ್ ವೆಲ್ಫೇರ್ ಮೂಲಕ ಅವ್ರಿಗೆಲ್ಲ ಅಷ್ಟು ಎಜುಕೇಷನ್ ಕೊಟ್ಟಿದ್ದಾರಾ? 3 ಕಾಸಿನ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೇ ಎಜುಕೇಷನ್ ಸಿಗ್ತಾ ಇಲ್ಲ. ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಸಿಗ್ತಾ ಇರೋದು ಎಜುಕೇಷನ್ ಅಲ್ಲ, ಇನ್ಫಾರ್ಮೇಷನ್. ಬ್ರಿಟಿಷ್ ಫಿಲಾಸಫರ್, ಬ್ರಿಟಿಷ್ ಎಜುಕೇಷನಿಸ್ಟ್ ಬರ್ಟ್ರಂಡ್ ರಸಲ್ ಅಂತಿದ್ದಾನೆ, ನೋಬೆಲ್ ವಿಜೇತ. ಆ ನೋಬೆಲ್ ವಿಜೇತ ಎಜುಕೇಷನ್ ಅಂತ ಒಂದು ಡೆಫಿನೇಷನ್ ಕೊಡ್ತಾನೆ. ಪ್ರಾಚೀನ ಭಾರತ ಎಜುಕೇಷನ್ ಅಂದರೆ ಏನು ಒಂದು ಡೆಫಿನೇಷನ್ ಕೊಡುತ್ತೆ. ಅರಿಸ್ಟಾಟಲ್ ಒಂದು ಡೆಫಿನೇಷನ್ ಕೊಡ್ತಾರೆ ಎಜುಕೇಷನ್ ಅಂದರೆ ಏನು ಅಂತ. ಬರ್ಟ್ರಂಡ್ ರಸಲ್ ಒಂದು ಕೊಡ್ತಾರೆ. ಇವರು ಯಾವ ಡೆಫಿನೇಷನ್ಗೂ ಹೊಂದಲ್ಲ ಇವತ್ತು ಇಂಡಿಯಾದಲ್ಲಿರೋ ಎಜುಕೇಷನ್ ಸಿಸ್ಟಮ್. ಅವರು ಏನು ಹೇಳಿದ್ದಾರೋ ಅದರ 25% ಇವತ್ತು ಇಂಡಿಯಾದಲ್ಲಿರೋದು. ಏನು ಎಜುಕೇಷನ್ನೇ ಅಲ್ಲ, ಓನ್ಲಿ ಸಮ್ ಇನ್ಫಾರ್ಮೇಷನ್. ಕೆಲವು ಆದ್ದರಿಂದಲೇ ಇಷ್ಟು ಎಜುಕೇಟೆಡ್ಸ್ ಇದ್ದರೂ ಕೂಡ ಹೋಲ್ ಅಮೆರಿಕದ ಪಾಪ್ಯುಲೇಷನ್ ಎಷ್ಟಿದೆಯೋ ಅದರ 2 ಪಟ್ಟು 3 ಪಟ್ಟು ನಮ್ಮಲ್ಲಿ ಎಜುಕೇಟೆಡ್ಸ್ ಇದ್ದಾರೆ. ಅವರೆಲ್ಲಿದ್ದಾರೆ, ನಾವೆಲ್ಲಿದ್ದೀವಿ? ಅವ್ರ ಯೂನಿವರ್ಸಿಟಿಗಳಲ್ಲಿದೆ, ನಮ್ಮ ಯೂನಿವರ್ಸಿಟಿಗಳಲ್ಲಿದೆ. ಯಾಕೆ ಇಲ್ಲಿ ಎಜುಕೇಷನ್ ಸಿಗ್ತಾ ಇಲ್ಲ, ಬರೀ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಇನ್ಫಾರ್ಮೇಷನ್ಗೆ ಒಂದು ಸ್ಥಾನ ಇದೆ, ಭಾಳ ಕೆಳಮಟ್ಟದ ಸ್ಥಾನ. ಅಲ್ಲಿಂದ ಮೇಲೆ ಬಹಳ ಹೋಗೋದಿದೆ. ಆದರೆ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಆಸ್ಪದವೇ ಇಲ್ಲ. ಮೆಕಾಲೆ ಆಸ್ಪದ ಕೊಡಲೇ ಇಲ್ಲ. ಆಸ್ಪದ ಕೊಟ್ಟರೆ ಭಾರತೀಯರು ಇಂಗ್ಲೆಂಡಿನ ಕೈಲಿ ಆಳಲ್ಪಡ್ತಾರಾ? ನಮ್ಮನ್ನೇ ಕೆಳಗೆ ಹಾಕ್ತಾರೆ ಅಂತ ಅವನು ಹೆದರ್ದ. ಅವನು ಸರಿ, ಅವನ ದೇಶಕ್ಕೆ ಅವ್ನು ಮಾಡಬೇಕಾದ ಸೇವೆ ಅವ್ನು ಮಾಡ್ಕೊಳ್ಬೇಕು, ಅದು ಕರೆಕ್ಟೇ. ನಮ್ಮವ್ರು ಏನು ಮಾಡಿದ್ದಾರೆ ಕಳೆದ 80 ವರ್ಷಗಳಿಂದ? ಅವ್ರಿಗಿಂತಲೂ ಹೋಪ್ಲೆಸ್ ಇವರು. ಅವರಲ್ಲಾದರೂ ಕೆಲವು ಒಳ್ಳೆ ಪಾಸಿಟಿವ್ ಪಾಯಿಂಟ್ಸ್ ಇತ್ತು, ಅದನ್ನೂ ಹಾಳು ಮಾಡ್ಕೊಂಡು ಕೂತಿದ್ದಾರೆ ಇವರು. ಆದ್ದರಿಂದ ಆಡಳಿತ ವರ್ಗದಲ್ಲಿರ್ತಕ್ಕಂಥ ಯಾರು ತಮ್ಮ ಕೈಯಲ್ಲಿ ಆಡಳಿತ ಇಟ್ಕೊಂಡಿದ್ದಾರೆ, ದೇ ಆರ್ ವೆರಿ ಇನ್ಕಾಂಪಿಟೆಂಟ್, ದೇ ಆರ್ ಅನ್ಫಿಟ್ ಫಾರ್ ದಿ ಪೋಸ್ಟ್. ಮತ್ತು ಅವರು ಆ ಮಟ್ಟಕ್ಕೆ ಬರೋದಕ್ಕೆ ಈ ಕೆಳಗಡೆ ಬುದ್ಧಿಜೀವಿಗಳು ಸೋಕಾಲ್ಡ್ ಮತ್ತು ಇವು ನಾವು ಬಹಳ ದೊಡ್ಡ ದಿಗ್ಧಂತಿಗಳು ಅಂತ ಇವರು ಅಂದ್ಕೊಂಡಿದ್ದಾರಲ್ಲ, ಇವರೆಲ್ಲ ಎಂಟಿ ಹೆಡ್ಸ್, ಬ್ರೈನ್ಲೆಸ್ ಫೆಲೋಸ್. ಟಾರ್ಗೆಟ್ ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇದ್ವಿ. ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡೋದು ಒಂದು ಭಾಗ ಆಯಿತು. ಐಡಿಯಾಲಜಿಕಲಿ ಹಿಂದುತ್ವನೇ ತಪ್ಪಾಗಿ ಅರ್ಥೈಸಿ ಆ ಮೂಲಕ ಅಟ್ಯಾಕ್ ಮಾಡೋದಾಯಿತು. ಈಗ ಗುರುಗಳೇ, ನಾವು ನೆರೆಯ ಬಾಂಗ್ಲಾದೇಶದಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಭಾರತದಲ್ಲೂ ಕಾಶ್ಮೀರದ ಉದಾಹರಣೆ ಕೂಡ ಕಣ್ಮುಂದೆ ಇದೆ, ಇನ್ನೂ 10 ಉದಾಹರಣೆಗಳು. ಹಿಂದೂ ಅನ್ನೋ ಕಾರಣಕ್ಕೇನೆ ವ್ಯಕ್ತಿಗಳನ್ನು ಅಟ್ಯಾಕ್ ಮಾಡೋದು, ಪರ್ಸನಲ್ ಹಾರ್ಮು, ಫಿಸಿಕಲ್ ಹಾರ್ಮು, ಒಂದು ಹಂತಕ್ಕೆ ಹೋಗಿ ಕೊಲೆನೇ ಮಾಡೋ ಹಂತಕ್ಕೆ ಹೋಗ್ತಾ ಇದೆ. ಇದನ್ನು ಕಂಡು ಕೂಡ ಇದು ಟಾರ್ಗೆಟ್ ಹಿಂದೂ ಅಲ್ಲ ಅಂತ ಹೇಳುವವ್ರಿಗೆ ಏನು ಹೇಳ್ತೀರಿ? ಆ್ಯಕ್ಚುಲಿ ಹಿಂದೂ ಏನಾಗಿದ್ದಾನೆ ಅಂದರೆ ಬೈ ನೇಚರ್ ಬಹಳ ಮೈಲ್ಡ್. ಅವನು ಮೈಲ್ಡ್ ಹಿಂದೂ ಅಂತಲೇ ಪಾಶ್ಚಿಮಾತ್ಯರು ಭಾಳ ವರ್ಷ ಅವನನ್ನು ಕರೀತಾ ಇದ್ದು ಮೈಲ್ಡ್ ಹಿಂದೂ. ಈ ಬೌದ್ಧ ಧರ್ಮ, ಜೈನ ಧರ್ಮ ಮತ್ತು ಸ್ವಲ್ಪ ಮಟ್ಟಿಗೆ ವೈಷ್ಣವ ಧರ್ಮ ಇವರೆಲ್ಲ ಸೇರಿ ಹಿಂದೂವನ್ನು ಸಿಕ್ಕಾಪಟ್ಟೆ ಮೃದು ಮಾಡಿಬಿಟ್ಟಿದ್ದಾರೆ. ಮೊದಲಿನ ಹಿಂದೂ ಹೀಗಿರಲಿಲ್ಲ. ಅಲೆಕ್ಸಾಂಡರ್ ನೋಡಿ ಹಿಸ್ಟ್ರಿ ಹೇಗೆ ಎಲ್ಲ ಹಾಳು ಮಾಡಿದ್ದಾರೆ. ಅಲೆಕ್ಸಾಂಡರ್ ಇಂಡಿಯಾಗೆ ಬಂದು ಇಲ್ಲಿ ಏನೇನು ಮಾಡ್ದ ಅನ್ನುವಂಥದ್ದು ಇಂಡಿಯಾದ ಟೆಕ್ಸ್ಟ್ ಬುಕ್ ಓದಿ, ಗ್ರೀಸ್ ದೇಶದ ಟೆಕ್ಸ್ಟ್ ಬುಕ್ ಓದಿ. ಗ್ರೀಸ್ ದೇಶದ ಟೆಕ್ಸ್ಟ್ ಬುಕ್ಕಲ್ಲಿ ಅಲೆಕ್ಸಾಂಡರ್ ಅವನಿಗೆ ಮುಂದೆ ನಾವು ಎದುರಿಸಬೇಕಾದವರು ನಂದರು, ಧನನಂದ ಅಂತಿದ್ದಾನೆ. ಅವನ ಹತ್ರ 6 ಲಕ್ಷ ಸೈನಿಕರಿದ್ದಾರೆ, ನನ್ನ ಹತ್ರ ಕೇವಲ 2 ಲಕ್ಷ ಸೈನಿಕರಿದ್ದಾರೆ ಅಂತ ಹೆದರಿ ವಾಪಸ್ ಬಂದಿದ್ದು. ಇದು ಗ್ರೀಸ್ ದೇಶದ ಹಿಸ್ಟ್ರಿ ಪುಸ್ತಕ ಹೇಳೋದು. ನಮ್ಮಲ್ಲಿ ಅದನ್ನು ಹೇಳಿದ್ದಾರೆ? ಯಾಕೆ? ಪ್ರತಿಯೊಂದು ದೇಶದ್ರೋಹಿಗಳು ಆಯಕಟ್ಟಾದ ಜಾಗಗಳಲ್ಲಿ ಕುಳಿತುಕೊಂಡು ಈ ದೇಶಕ್ಕೆ ಕಳೆದ 100 ವರ್ಷಗಳಿಂದ ಅಂತನ್ನೇ ಎಷ್ಟು ದ್ರೋಹ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಆಕ್ರೋಶ ಬರುತ್ತೆ, ಸಿಟ್ಟು ಬರುತ್ತೆ.
ಸೊ ಇವೆಲ್ಲ ಇಷ್ಟರ ಮಟ್ಟಿಗೆ 20,000 ಸೈನಿಕರು ಪೋರಸ್ ಹತ್ರ ಇದ್ದವರು, 2,00,000 ಸೈನಿಕರು ಅಲೆಕ್ಸಾಂಡರ್ ಹತ್ರ ಇದ್ದವರು. ಅಲೆಕ್ಸಾಂಡರ್ನ ಮಿಲಿಟ್ರಿ ಕ್ಯಾಪ್ಟನ್ಸ್ ಎಲ್ಲ ಬಂದು ಅಲೆಕ್ಸಾಂಡರ್ಗೆ ಹೇಳಿದರು, ಅಲೆಕ್ಸಾಂಡರ್, ಮಿಲಿಟ್ರಿ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ, 6,00,000 ಸೈನಿಕರು ಗಂಗೆಯ ಆಚೆ ದಡದಲ್ಲಿ ನಮ್ಮನ್ನು ಎದುರು ನೋಡ್ತಾ ಇದ್ದಾರೆ, ನಮ್ಮಲ್ಲಿರೋದು 2,00,000 ಸೈನಿಕರು. ಇದನ್ನು ಬರೆದವನು ಪ್ಲೂಟಾರ್ಕ್, ಗ್ರೀಕ್ ಹಿಸ್ಟೋರಿಯನ್, ಯಾರಾದರೂ ಬೇಕಾದರೆ ರೆಫರ್ ಮಾಡಿ. ಪ್ಲೂಟಾರ್ಕ್ ಬರೆದಿರೋ ಗ್ರೀಕ್ ಹಿಸ್ಟ್ರಿ ನೀವು ಯಾರು ಬೇಕಾದರೂ ರೆಫರ್ ಮಾಡಿ. ಕೇವಲ 20,000 ಜನ ಸೈನಿಕರು ಪೋರಸ್ ಹತ್ರ ಇದ್ದದ್ದು, ನಾವು 2,00,000, ಅವರು 10 ಪಟ್ಟು ಆ 20,000 ಸೈನಿಕರನ್ನು ಸೋಲಿಸ್ಬೇಕಾದ್ರೆ ಹಣ್ಣುಗಾಯಿ ನೀರುಗಾಯಿ ಆದ್ವಿ ನಾವು. ನಮ್ಮ 10ನೇ ಒಂದು ಭಾಗ ಇದ್ದುದು. ಇನ್ನು ನಮ್ಮ 3 ಪಟ್ಟು ಜಾಸ್ತಿ 6,00,000 ಸೈನಿಕರಿದ್ದಾರಲ್ಲ, ಅವರನ್ನು ನಾವು ಎಂದಾದರೂ ಮುಟ್ಟೋದಕ್ಕಾಗುತ್ತಾ? ನಾವು ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಇಡಲ್ಲ. ಅಲೆಕ್ಸಾಂಡರ್ ವಿಧಿ ಇಲ್ಲದೆ ಗತಿ ಇಲ್ಲದೆ ವಾಪಸ್ ಹೋದ. ಇದು ಪ್ಲೂಟಾರ್ಕ್ ಬರೆದಿರ್ತಕ್ಕಂಥ ಗ್ರೀಸ್ ದೇಶದ ಹಿಸ್ಟ್ರಿ ಪುಸ್ತಕದಲ್ಲಿ ಬರುವಂಥ ವಿಚಾರ. ಇಷ್ಟು 20,000 ಸೈನಿಕರು 2,00,000 ಸೈನಿಕರಿಗೆ ಹಣ್ಣುಗಾಯಿ ನೀರುಗಾಯಿ ಮಾಡುವಷ್ಟು ಶಕ್ತಿ ಇತ್ತಲ್ಲ ಭಾರತೀಯ ಒಬ್ಬ ಹಿಂದುವಿನಲ್ಲಿ, ಆ ಶಕ್ತಿ ಎಲ್ಲಿ ಹೋಯಿತು? ಕ್ರಮೇಣ ಈ ಬೌದ್ಧ ಉಪದೇಶಗಳು, ಜೈನ ಉಪದೇಶಗಳು, ವೈಷ್ಣವರ ಉಪದೇಶಗಳು ಬೇರೆ ಬೇರೆ ರೀತಿಯಲ್ಲಿ ಈ ಜನಾಂಗವನ್ನು ಬಹಳ ಮೈಲ್ಡ್ ಮಾಡಿಬಿಟ್ಟು ಅಹಿಂಸೆ ಎನ್ನುವಂಥದ್ದು ಅತಿರೇಕಕ್ಕೆ ತಗೊಂಡು ಹೋಗಲಾಯಿತು. ಯಾವ ಮಟ್ಟಕ್ಕೆ ಅಂತಂದರೆ, ಯಾವುದೇ ಆಯುರ್ವೇದದ ಟೆಕ್ಸ್ಟ್ ಬುಕ್ ಪುಸ್ತಕ ನೋಡಿ, ಆಯುರ್ವೇದ ಸಂಪೂರ್ಣವಾಗಿ ಅವನತಿಯನ್ನು ಅನುಭವಿಸಿದ್ದು ಬೌದ್ಧರ ಕಾಲದಲ್ಲಿ ಅಂತ ಬರುತ್ತೆ. ಯಾಕೆಂದರೆ ಯಾವುದೇ ಔಷಧಿ ನೀವು ಕಂಡು ಹಿಡಿದ್ರೆ ಅದನ್ನು ಮಾರ್ಕೆಟ್ಗೆ ಬಿಡೋಕ್ಕೆ ಮುಂಚೆ ಅದನ್ನು ಯಾರ ಮೇಲೆ ಪ್ರಯೋಗ ಮಾಡ್ತಾರೆ ಅಂದರೆ ಇಲಿ ಮೇಲೆ. ಯಾವುದೇ ದೇಶದಲ್ಲಿ ಬಹುಶಃ ಇವತ್ತಿಗೂ ಹಾಗೇ ಇದೆ. ಇಲಿ ಮೇಲೆ ಯಾಕೆ ಇಲಿಗೂ ಮನುಷ್ಯನಿಗೂ ಸಿಸ್ಟಮ್ಸ್ ಭಾಳಷ್ಟು ರಿಸೆಂಬ್ಲೆನ್ಸ್ ಆಗುತ್ತೆ. ಅವು ಕೂಡ ಸಸ್ತನಿಗಳು, ತಾಯಿ ಹಾಲು ಕುಡಿಯುತ್ತೆ. ಇಲಿ ಮರಿ ತಾಯಿ ಹಾಲು ಕುಡಿಯುತ್ತೆ. ನಾವು ಕೂಡ ತಾಯಿ ಹಾಲು ಕುಡಿಯೋ ಸಸ್ತನಿಗಳು ನಾವು. ಮೆಮಲ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಮೊದಲು ಇಲಿ ಮೇಲೆ ಪ್ರಯೋಗ ಮಾಡೋದು, ಆಮೇಲೆ ಪ್ರಯೋಗ ಮಾಡೋದು ಮರಣದಂಡನೆಗೆ ಒಳಗಾದಂತಹ ಕೈದಿ ಮೇಲೆ. ಸತ್ತರೆ ಸಾಯಿಲೆ ಅವನು, ಮರಣದಂಡನೆಗೆ ಒಳಗಾಗಿದ್ದಾನೆ. ಇವೆರಡೂ ಕೂಡ ಯಶಸ್ವಿ ಫಲಿತಾಂಶಗಳನ್ನು ತೋರಿಸಿದ್ರೆ, ಮೂರನೇದು ನಾವು ಪ್ರಯೋಗ ಮಾಡೋದು, ಮಾರ್ಕೆಟಿಗೆ ಬಿಡೋದು. ಅದು ಸ್ವಲ್ಪ ಮಟ್ಟಿಗೆ ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ಮಾರ್ಕೆಟಿಗೆ ಬಿಡೋದು. ಎಲ್ಲ ಕಡೆ ಯಶಸ್ವಿ ಆಯಿತು ಅಂದರೆ ಒಂದು ಔಷಧಿಯನ್ನು ಪಬ್ಲಿಕ್ಕಲ್ಲಿ ಸಾಕಷ್ಟು ಬಿಡೋದು. ಆದರೆ ಬೌದ್ಧರು ಏನು ಮಾಡಿದರು, ಈ ಪ್ರಾಣಿಗಳ ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಪ್ರಾಣಿಗಳನ್ನ ಕೊಲ್ಲಬೇಡಿ, ಬೇರೆ ಏನಾದ್ರು ವ್ಯವಸ್ಥೆ ಮಾಡಿ. ಏನು ಬೇರೆ ಎಲ್ಲಿ ನೋಡಬೇಕು? ಆಯುರ್ವೇದ ಆವತ್ತು ಅಲ್ಲಿ ನಿಂತು ಹೋಗಿದ್ದು. ಇದು ಯಾವುದೇ ಆಯುರ್ವೇದದ ಪ್ರೊಫೆಸರ್ ನೀವು ಕೇಳಿ, ಆ ಪುಸ್ತಕದಲ್ಲಿ ಇದನ್ನು ಬರೆಯಲಾಗಿದೆ. ಇಷ್ಟರ ಮಟ್ಟಿಗೆ ಅಹಿಂಸೆಯನ್ನು ಅತಿರೇಕಕ್ಕೆ ತೆಗೆದುಕೊಂಡು ಹೋಗಿ ಕೊನೆಗೆ ಯಾವ ಮಟ್ಟಕ್ಕೆ ಬಂದ್ವಿ ಅಂದರೆ ಇವತ್ತಿಗೂ ಕೂಡ ಅದರ ಫಲ ನಾವು ಅನುಭವಿಸ್ತಾ ಇದ್ದೀವಿ. ವಿ ಹ್ಯಾವ್ ಬಿಕಮ್ ವೆರಿ ಮೈಲ್ಡ್. ಆ ಸಂದರ್ಭದಲ್ಲಿ ದೇಶದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ರಾಜ, ಅವನ ಮೊದಲನೇ ಕರ್ತವ್ಯ, ರಾಜಧರ್ಮದ ಮೊದಲನೇ ಕರ್ತವ್ಯ, ದುರ್ಬಲರಿಗೆ ಪ್ರಬಲರಿಂದ ತೊಂದರೆಯಾಗದಂತೆ ಕಾಪಾಡುವುದು. ಇದು ಮೊದಲನೇ ಕರ್ತವ್ಯ. ಆದ್ದರಿಂದ ಹಿಂದೂ ಅನ್ನೋದು, ಹಿಂದೂ ಮೇಲೆ ಟಾರ್ಗೆಟ್ ಮಾಡೋದು, ಅವನು ಮೈಲ್ಡ್ ಇದ್ದಾರೆ, ಅವ್ರು ನಮಗೇನು ಇದು ಮಾಡಲ್ಲ, ಹೆಚ್ಚಂದರೆ ಒಂದು ಶಾಪ ಕೊಡ್ತಾರೆ ಅಂತ ಅಂದ್ಕೊಂಡು ಅವ್ರ ಮೈಲ್ಡ್ನೆಸ್ಸು ಅದು ದುರ್ಗುಣ ಏನಲ್ಲ, ಅದು ಸದ್ಗುಣವೇ. ಆ ಮೈಲ್ಡ್ನೆಸ್ಸನ್ನೇ ನೀವೊಂದು ನೆವ ಇಟ್ಕೊಳ್ಳೋದು, ಅವ್ರ ಮೇಲೆ ಇನ್ನಷ್ಟು ಮಾಡೋದು ಎಲ್ಲ ಮಾಡುವಾಗ ಅದಕ್ಕೇನು ಮಾಡಬೇಕು? ಇದಕ್ಕೆ ಈ ಒಂದು ಕಾರಣಕ್ಕೆ ಇಂಥ ಅನ್ಯಾಯಗಳು ನಡೆಯದಂತೆ ಏನಾದರೂ ಒಂದು ಸಣ್ಣದೊಂದು ವ್ಯವಸ್ಥೆ ಮಾಡ್ಕೋಬೇಕು. ಒಂದು ಸಣ್ಣ ಮಿಲಿಟ್ರಿ, ಈಗ ಹೇಗೆ ನೀವು ರಿಸರ್ವ್ಡ್ ಪೊಲೀಸ್ ಅಂತ ಮಾಡಿಟ್ಟಿರ್ತೀರಿ, ಹಾಗೆ ಈ ರೀತಿ ಈ ಮೈಲ್ಡ್ ಜನರನ್ನು ಸ್ಟ್ರಾಂಗ್ ಆಗಿ ಮಾಡೋದಕ್ಕೂ ಒಂದು ವ್ಯವಸ್ಥೆ ಆಗಬೇಕು. ನೀವು ಹೀಗೆಲ್ಲ ಮೈಲ್ಡಾಗಿ ಕೂತ್ಕೊಂಡ್ರೆ ನಡೆಯಲ್ಲ. ಅಹಿಂಸಾ ಪರಮೋ ಧರ್ಮ, ಇದು ಸನ್ಯಾಸಿಗಳಿಗೆ ಅನ್ವಯಿಸುವಂಥ ಮಾತು, ಗೃಹಸ್ಥರಿಗೆ ಅನ್ವಯಿಸುವ ಮಾತಲ್ಲ. ಗೃಹಸ್ಥರಿಗೆ ಅನ್ವಯಿಸುವ ಧರ್ಮ ಬೇರೆ, ಸನ್ಯಾಸಿಗಳಿಗೆ ಅನ್ವಯಿಸುವ ಧರ್ಮ ಬೇರೆ. ಈ ಸನಾತನ ಧರ್ಮದಲ್ಲಿ ಇದು ಬಹಳ ಕಾಂಪ್ಲಿಕೇಟೆಡ್. ಇದು ಒಬ್ಬನೇ ವ್ಯಕ್ತಿಗೆ 2 ಬೇರೆ ಬೇರೆ ಕಾಲಗಳಲ್ಲಿ ಒಂದೇ ಧರ್ಮ ಅನ್ವಯಿಸಲ್ಲ. ಇದು ಚೆನ್ನಾಗಿ ಸ್ಟಡಿ ಮಾಡಬೇಕು. ಒಬ್ಬನೇ ವ್ಯಕ್ತಿಗೆ ಬೇರೆ ಬೇರೆ ಕಾಲಗಳಲ್ಲಿ ಒಂದೇ ತತ್ವ ಅನ್ವಯಿಸಲ್ಲ. 4 ಜನ ಕ್ಲಾಸ್ಮೇಟ್ಸ್ಗೆ ನೀವು ಒಂದೇ ಮೆಥಡಲ್ಲಿ ಪಾಠ ಮಾಡಬಾರ್ದು. ಟೀಚರ್ಗೆ ಸ್ಪಷ್ಟವಾಗಿ ಹೇಳಲಾಗಿದೆ, ಯಾವಾಗಲೂ ಕೂಡ ಒಂದು ಕ್ಲಾಸ್ ರೂಮನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಬ್ ಡಿವಿಷನ್ಸ್ ಮಾಡಿಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಮೆಥಡಲ್ಲಿ ಮಾಡಬೇಕು.
ಹಾಗೆ ಧರ್ಮ ಕೂಡ ಎಲ್ಲರಿಗೂ ಒಂದೇ ಅಲ್ಲ. ನಾನು ಆವಾಗಲೇ ಹೇಳಿದಾಗೆ ಏರೋಪ್ಲೇನಲ್ಲಿ ಹೋಗೋವ್ರಿಗೆ, ಟ್ರೈನಲ್ಲಿ ಹೋಗೋವ್ರಿಗೆ ಎಲ್ರಿಗೂ ಕೂಡ ಅವ್ರಿಗೂ 50 ರೂಪಾಯಿ ಇವ್ರಿಗೂ 50 ರೂಪಾಯಿ ಕೊಡಬಾರ್ದು, ಅಥವಾ ಬೇರೆ ಬೇರೆ ಮೆಥಡ್ಸೇ ಇರುತ್ತೆ ಅದು. ಸೊ ಹೀಗಾಗಿ ಆಡಳಿತ ವರ್ಗ ಅನ್ನುವಂಥದ್ದು ಮೈಲ್ಡ್ ಹಿಂದೂಗೆ ತೊಂದರೆಯಾಗದಂತೆ ಏನಾದರೂ ಒಂದು ರಿಸರ್ವ್ಡ್ ಫೋರ್ಸ್ ಏನಾದರೂ ಒಂದು ಮಾಡಿ. ಹಿಂಗಂದ್ಬಿಟ್ರೆ ಹಿಂಸೆಗೆ ಹಿಂಸೆನೇ ಹಾಗಾದರೆ ಪರಿಹಾರ ಅಂತ ಕೇಳ್ಬಿಡ್ತಾರೆ. ಒಂದು ಕೊಲೆ ಆಯಿತು ಅಂತಂದರೆ ಕೊಲೆ ಮಾಡಿದವನನ್ನು ಕೊಲೆ ಮಾಡಿಬಿಟ್ರೆ ಅಲ್ಲಿಗೆ ಏನು ಅದಕ್ಕೆ ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರಿ ಇದನ್ನು? ಹಿಂಸೆಗೆ ಹಿಂಸೆನೇ ಪರಿಹಾರನ? ಮತ್ತು ಅಲ್ಲಿಗೆ ಬಂದು ನಿಂತುಬಿಡುತ್ತೆ ವಾದ. ನೋಡಿ, ಪುಲಿಕೇಶಿ ಅಂತ ನಮ್ಮಲ್ಲೊಬ್ಬ ರಾಜ ಇದ್ದ. ಅವನ ಕಾಲದಲ್ಲಿ ಯಾರೂ ಕೂಡ ಮನೆಗೆ ಬೀಗ ಹಾಕ್ತಾ ಇರಲಿಲ್ಲ ರಾತ್ರಿ ಹೊತ್ತು. ಚೈನಾ ದೇಶದ ಅಲ್ಲಿಂದ ಬಂದ ಯಾತ್ರಿಕ ಸ್ಪಷ್ಟವಾಗಿ ಹೇಳ್ತಾನೆ, ಪುಲಿಕೇಶಿಯ ಕಾಲದಲ್ಲಿ ರಾತ್ರಿ ಹೊತ್ತು ಯಾರೂ ಕೂಡ ಮನೆಗೆ ಬೀಗ ಹಾಕ್ತಿರಲಿಲ್ಲ. ಇಂಥ ದಿನಗಳನ್ನು ನಾವು ಕಾಣಬೇಕೋ ಬೇಡವೋ? ಯಾವ ಕಾರಣಕ್ಕಾಗಿ ಕಳ್ಳನ ಕೈಯನ್ನು ಕತ್ತರಿಸ್ತಿದ್ರು? ದುಬೈ ಇದೆ, ದುಬೈ ಕೇಳಿದಿರಿ ನೀವು, ಮಸ್ಕಟ್ ಇದೆ. ರಾತ್ರಿ 2 ಗಂಟೆಗೆ ಒಂದು 10 ಜನ ಯುವತಿಯರು ರೋಡ್ ಮೇಲೆ ಆರಾಮವಾಗಿ ಕೇಕೆ ಹಾಕ್ಕೊಂಡು ನಗ್ತಾ ದುಬೈನಲ್ಲಿ ಆರಾಮವಾಗಿ ಓಡಾಡಬಹುದು. ಬೆಂಗಳೂರಲ್ಲಿ ಆಗುತ್ತಾ? ದುಬೈನಲ್ಲೂ ಮಸ್ಕಟ್ನಲ್ಲಿ ಯಾರಾದರೂ ಸ್ತ್ರೀಯರಿಗೆ ಅವಮಾನ ಮಾಡಿದರೆ, ಕೆಣಕಿದರೆ ಒಂದು ರೂಮ್ನಲ್ಲಿ ಹಾಕಿ ಟೆಂಪರೇಚರ್ -20 ಮಾಡಿ 2 ದಿನ ಇಡ್ತಾರೆ. ಏನಾಗ್ತಾನೆ ಅವನು? ಯಾವತ್ತೂ ನೆನಪಿಟ್ಕೊಳ್ಳಿ, ಯಾವುದೇ ಸಮಾಜದಲ್ಲಿ 90%ಕ್ಕಿಂತಲೂ ಹೆಚ್ಚಿನ ಜನ ಶಿಕ್ಷೆಯ ಹೆದರಿಕೆಯಿಂದಲೇ ನ್ಯಾಯವಾಗಿ ನಡ್ಕೊಳ್ತಾರೆ. ಓಹೋ, ಎಜುಕೇಟ್ ಮಾಡಬೇಕು, ಬುರುಡೆ ಬಿಡೋದು ಬಹಳ ಸುಲಭ. ಯಾವ ದೇಶದಲ್ಲೂ ಇಲ್ಲ ಹಾಗೆ. ಬಟ್ ತಪ್ಪು ಮಾಡಿದವರಿಗೆ ಪನಿಷ್ಮೆಂಟ್ ಹೀಗಿರಬೇಕಲ್ಲ. ಬೇರೆಯವರು ಜೀವಮಾನದಲ್ಲಿ ಎಂದಿಗೂ ಕೂಡ ತಪ್ಪು ಮಾಡುವ ಧೈರ್ಯ ಮಾಡಿರಬಾರ್ದು. ಬಟ್ ತಪ್ಪು ಮಾಡಿದವರು ಅಂತ ಕೂಡ ಬಹಿರಂಗವಾಗಿ ಹೇಳೋಕೆ ಹಿಂಜರಿತಾರಲ್ಲ ಗುರುಗಳೇ. ಇವಾಗ ಫಾರ್ ಎಕ್ಸಾಂಪಲ್ ಉಗ್ರವಾದ, ಯೂಸ್ಲೆಸ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್, ಧರ್ಮದ ಹೆಸರಲ್ಲಿ ಆಗುವಂತಹ ಹತ್ಯಾಕಾಂಡಗಳಿಗೆ ನೀವು ಧರ್ಮ ತರಬೇಡಿ, ಉಗ್ರವಾದಕ್ಕೆ ಧರ್ಮ ಇಲ್ಲ ಅಂತಾರೆ. ಬಟ್ ಟಾರ್ಗೆಟ್ ಮಾಡಿ ಹಿಂದೂಗಳನ್ನು ಹತ್ಯೆ ಮಾಡಿದಾಗಲೂ ಕೂಡ ಉಗ್ರವಾದಕ್ಕೆ ಧರ್ಮ ಇಲ್ಲ ಅಂದರೆ ಉಗ್ರಗಾಮಿಗಳು ಮಾಡಿದ್ದೂ ಕೂಡ ಧರ್ಮದ ಆಧಾರದಲ್ಲಿ ಮಾಡಿದ ತಪ್ಪು ಅನ್ನೋದನ್ನು ಒಪ್ಕೊಳ್ಳಿಕ್ಕೂ ತಯಾರಿಲ್ಲದ ಸಮಾಜ ಇವತ್ತು. ತಪ್ಪು ಮಾಡಿದವರನ್ನ ಸಂರಕ್ಷಣೆ ಮಾಡೋದು ಒಂದೇ, ತಪ್ಪು ಮಾಡಿದವ್ರನ್ನ ಎಕ್ಸ್ಕ್ಯೂಸ್ ಮಾಡೋದು ಒಂದೇ, ತಪ್ಪು ಮಾಡುವುದಕ್ಕೆ ಪ್ರೋತ್ಸಾಹ ಕೊಡುವುದು ಒಂದೇ. ಬೇರೆಯವ್ರಿಗೆಲ್ಲ ನೀವು ಕೂಡ ಈ ತಪ್ಪು ಮಾಡಿ ಅಂತ ಪ್ರೋತ್ಸಾಹ. ಯಾರೊಬ್ಬ ಗ್ರೀಕ್ ಫಿಲಾಸಫರ್ ಭಾಳ ಚೆನ್ನಾಗಿ ಹೇಳಿದ್ದಾನೆ, ಪ್ರಪಂಚ ಸಫರ್ ಆಗ್ತಾ ಇರೋದು ಕೆಟ್ಟ ಜನರ ಕೆಟ್ಟತನದಿಂದಲ್ಲ, ಒಳ್ಳೆಯ ಜನರ ಮೌನದಿಂದ. ಪ್ರಪಂಚ ಹಾಳಾಗ್ತಾ ಇರೋದು ಕೆಟ್ಟ ಜನರ ಕೆಟ್ಟತನದಿಂದ ಅಲ್ಲ, ಒಳ್ಳೆಯ ಜನರು ಸುಮ್ಮನೆ ಕೂತಿದಾರಲ್ಲ, ಈ ಸುಮ್ಮನೆ ಕೂತಿರೋದ್ರಿಂದ ಪ್ರಪಂಚ ಹಾಳಾಗ್ತಾ ಇದೆ. ರಾಜಧರ್ಮ ಅಂತ ಒಂದಿದೆ, ಯಾವಾಗಲೂ ನೆನ್ಪಿಟ್ಕೊಳ್ಬೇಕು ನಾವು. ಸ್ಪಷ್ಟವಾಗಿ ರಾಜ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಯಾವ ಕಾಲಕ್ಕೂ ಕೂಡ ಇದನ್ನು ನಾವು ಡಿಫೈನ್ ಮಾಡಿ, ಮಹಾಭಾರತದಲ್ಲಿ ಪ್ರಾಚೀನ ಕಾಲದಲ್ಲಿ ಇದನ್ನು ಹೇಳಲಾಗಿದೆ. ಇವತ್ತು ನಾನು ದುಬೈ ಎಕ್ಸಾಂಪಲ್ ಏನು ಕೊಟ್ಟನಲ್ಲ, ಅದು ಮಹಾಭಾರತದ್ದೇ. ಅಲ್ಲಿರ್ತಕ್ಕಂಥ ಬೆಂಗಳೂರು ಪುರೋಹಿತರು, ದುಬೈನಲ್ಲಿರ್ತಕ್ಕಂಥ ಬೆಂಗಳೂರು ಪುರೋಹಿತರು ನಮ್ಮ ಸುಲ್ತಾನನಿಗೆ ಒಳ್ಳೆಯದಾಗಲಿ ಅಂತ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಕೂಡ ಪೂಜೆ ಮಾಡ್ತಾರೆ. ಬೆಂಗಳೂರು ಪುರೋಹಿತರು ಬ್ರಾಹ್ಮಣರು, ಇಂಡಿಯಾದವರು. ಮಸ್ಕಟ್ನಲ್ಲೂ ಕೂಡ ನಮ್ಮ ಸುಲ್ತಾನ್ಗೆ ಒಳ್ಳೆಯದು. ನಾನು ಹೋಗಿದ್ದೇನೆ, ಸ್ಪಷ್ಟವಾಗಿ ನನಗೆ ಹೇಳಿದೆ, ಸ್ವಾಮೀಜಿ ನಮ್ಮನ್ನು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಸುಲ್ತಾನ. ಇದು ಅವನ ಧರ್ಮ, ಪೂಜಾರಿಯ ಧರ್ಮ. ಅವನು ಯಾವಾಗಲೂ ಕೂಡ ರಾಜನಿಗೆ ಒಳ್ಳೆಯದಾಗಲಿ, ಈ ರಾಜನಿಗೆ ಒಳ್ಳೆಯ ಬುದ್ಧಿ ಬರಲಿ, ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ರಾಜಾಧಿರಾಜ ಯಃ ಪ್ರಸಖ್ಯ ಸಾಹಿನೇ ಅಂತ ಪ್ರತಿ ಪೂಜೆಯ ಕೊನೆಯಲ್ಲಿ ರಾಜನಿಗೆ ಒಳ್ಳೆಯದಾಗಲಿ ಅಂತ ಒಂದು ಮಂತ್ರ ಇದೆ. ಅದು ಅವನು ರಾಜನಿಗೆ ಸಲ್ಲಿಸುವಂಥ ಕೃತಜ್ಞತೆ. ರಾಜಧರ್ಮ ಏನು? ಅವನೇ ಕೃತಜ್ಞತೆ ಸಲ್ಲಿಸಬೇಕು. ಯಾವ ವರ್ಗಕ್ಕೂ, ಸಮಾಜದ ಯಾವ ವರ್ಗಕ್ಕೂ, ಯಾವ ಕಾಲದಲ್ಲೂ, ಯಾವ ಕಾರಣಕ್ಕೂ ಕೂಡ ತೊಂದರೆಯಾಗದಂತೆ ನೋಡ್ಕೊಳ್ಬೇಕಾದ್ದು ರಾಜಧರ್ಮ. ಅವನು ಕರೆಕ್ಟಾಗಿ ನೋಡ್ಕೊಳ್ಬೇಕದು. ಬೇರೆ ಎಲ್ಲ ರಾಜ ಕರೆಕ್ಟಾಗಿದ್ದರೆ ಈ ಯಾವ ಮಾತುಗಳು ಹುಟ್ಕೊಳ್ಳಲ್ಲ. ಇದು ಯಾವ ಮಾತುಗಳು ಕೂಡ ಯಾವಾಗ ಆಗುತ್ತೆ ಅಂದರೆ, ಈ ರಾಜ ಅನ್ನುವಂಥ ನಪುಂಸಕನಾಗ್ತಾನಲ್ಲ, ಕೈಲಾಗದವನಾಗಿ ಕೂತ್ಕೊಳ್ತಾನಲ್ಲ. ಸಿಂಹ ಗರ್ಜನೆ ಮಾಡಿದರೆ ಬೇರೆ ಪ್ರಾಣಿಗಳು ಒಂದು ಚೂರು ಗಲಾಟೆ ಮಾಡಲ್ಲ. ಸಿಂಹ ಸೈಲೆಂಟಾಗಿ ಕೂತ್ರೆ ಒಂದೊಂದು ಪ್ರಾಣಿನೂ ತಾನೇ ಕಾಡಿನ ರಾಜ ಅನ್ನೋ ಹಾಗೆ ಗರ್ಜನೆ ಮಾಡ್ತಾ ಇರುತ್ತೆ. ಇಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಇದೇನೆ. ಸಿಂಪಲ್ ಆಗಿ ಡೈರೆಕ್ಟಾಗಿ ಕೇಳ್ಬಿಡ್ತೀನಿ, ಉಗ್ರವಾದಕ್ಕೆ ಧರ್ಮ ಇದೆಯಾ ಇಲ್ವಾ? ಧರ್ಮ ಇಲ್ಲ. ಆ್ಯಕ್ಚುಲಿ ಯಾವುದಾದ್ರೂ ಧರ್ಮ ಇನ್ನೊಬ್ಬರನ್ನು ಕೊಲೆ ಮಾಡಿ ಅಂತ ಹೇಳುತ್ತೆ ಅಂತ ನನಗನ್ಸಲ್ಲ. ಒಂದು ವೇಳೆ ಹೇಳಿದರೆ ಅದನ್ನು ಆ ಧಾರ್ಮಿಕ ಮುಂದಾಳು ಅವನು ಹೇಳಿದಾನೆ ಅಂತ ನನಗನ್ಸಲ್ಲ.
ಬೇರೆ ಯಾರು ಹಾಕಿದ್ದಾರೆ ಅಲ್ಲಿ. ಯಾವುದೇ ಪ್ರತಿಯೊಂದು ಧರ್ಮ ಹುಟ್ಟುವಂತಹದ್ದು ಒಬ್ಬ ದೊಡ್ಡ ತಪಸ್ವಿಯಿಂದ. ಯಾವುದೇ ತಪಸ್ವಿಯ ಬಾಯಿನಲ್ಲಿ ಈ ಮಾತು ಬರಲ್ಲ. ಆ ತಪಸ್ವಿ ಇದನ್ನು ಹೇಳಿದ್ದಾನೆ ಅಂತ ಯಾರಾದರೂ ಕ್ಲೈಮ್ ಮಾಡಿದ್ರೆ ನನಗೆ ಒಂದು ಡೌಟ್ ಇದೆ, ಬೇರೆ ಯಾರು ಹಾಕಿದ್ದಾರೆ ಅಲ್ಲಿ, ಅದನ್ನು ತೆಗೆದುಬಿಡಬೇಕು. ಒಂದು ವೇಳೆ ಧರ್ಮದಲ್ಲಿ ಉಗ್ರವಾದವನ್ನು ಪ್ರೋತ್ಸಾಹಿಸಿದರೆ, ಯಾವುದೇ ಹಿಂಸೆಯನ್ನು ಪ್ರೋತ್ಸಾಹಿಸಿದರೆ ಅದು ಅವನು ಹಾಕಿರೋದಲ್ಲ. ಈ ಥರ ಅಸಂಬದ್ಧವಾದ ಮಾತುಗಳು ನಮ್ಮ ಧರ್ಮಗ್ರಂಥ ಇದು ಅಂತ ಕೆಲವರೆಲ್ಲ ಹೇಳ್ತಾರಲ್ಲ, ಬಹಳ ಅಸಂಬದ್ಧವಾದ ಮಾತುಗಳಿವೆ. ವೇದಗಳನ್ನು ಬೈತಾರೆ, ಮತ್ತೇನೋ ಮಾಡ್ತಾರೆ, ಅದನ್ನು ಬೈತಾರೆ. ನನಗೆ ಅವ್ರು ಬರೆದಿದ್ದು ಅಂತ ನನಗೇನು ಅನಿಸಲ್ಲ. ಯಾರೋ ಕಿಡಿಗೇಡಿಗಳು ಮಧ್ಯೆ ಹಾಕಿಬಿಟ್ಟಿದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಯಾರು ಏನಾಯಿತು, ಯಾರು ಏನು ಮಾಡಿದರು. ಆದ್ದರಿಂದ ರಾಮಕೃಷ್ಣ ಪರಮಹಂಸರು ಈ ಸಲ ಇಂಥದ್ದೊಂದು ಯಾವುದೇ ಪ್ರಮಾದ ಆಗಬಾರ್ದು ಅಂತ ಹೇಳಿ ತಾವು ಮಾತನಾಡಿದ ಒಂದೊಂದು ವಾಕ್ಯವನ್ನು ಕ್ಲೀನಾಗಿ ತನ್ನ ಮೆಮೊರಿಯಿಂದ ಅದನ್ನೆಲ್ಲ ಗ್ರಹಿಸಿ ಮನೆಗೆ ಹೋಗಿ ಅದನ್ನೆಲ್ಲ ನೀಟಾಗಿ ಬರ್ಕೊಂಡು ಬರೋ ವ್ಯಕ್ತಿಯನ್ನು ಜೊತೆಯಲ್ಲೇ ಕರ್ಕೊಂಡು ಬಂದರು. ಇವತ್ತು ನೀವು ರಾಮಕೃಷ್ಣ ವಚನವೇದ ಪುಸ್ತಕ ಓದಿ, ಡೇಟ್ ಹಾಕಿ ಯಾವ ದಿನ ರಾಮಕೃಷ್ಣರು ಈ ಮಾತುಗಳನ್ನು ಮಾತಾಡಿದರು ಡೇಟ್ ಹಾಕಿ ಕ್ಲೀನಾಗಿ ಬರೆದಿದ್ದಾನೆ. ಮಾಸ್ಟರ್ ಮಹಾಶಯ ಮಹೇಂದ್ರನಾಥ್ ಗುಪ್ತಾ, ಹೈಸ್ಕೂಲ್ ಹೆಡ್ ಮಾಸ್ಟರ್ ಆತ ಹೇಳ್ತಾನೆ, ಅದೇನು ರಾಮಕೃಷ್ಣರ ಕೃಪೇನೋ, ನಾನು ಅವ್ರ ಹತ್ರ ಹೋದಾಗ ಇನ್ನಿಲ್ಲದ ಮೆಮೊರಿ ಪವರ್, ಫೋಟೋಗ್ರಾಫಿಕ್ ಮೆಮೊರಿ ಪವರ್ ಬಂದುಬಿಟ್ಟಿತ್ತು ನನಗೆ. ವಿವೇಕಾನಂದರಿಗೂ ಆ ಫೋಟೋಗ್ರಾಫಿಕ್ ಮೆಮೊರಿ ಪವರ್ ಇತ್ತು. ಒಂದು ನೋಡಿದ್ರೆ ಒಂದು ಪುಟ ಅಂದರೆ ಅದ್ರ ಫೋಟೋ ಬರ್ತಿತ್ತು ಅವರು ಬ್ರೈನ್ನಲ್ಲಿ. ಒಂದು ಇಷ್ಟು ದಪ್ಪದ ಎನ್ಸೈಕ್ಲೋಪೀಡಿಯಾ 10 ನಿಮಿಷದಲ್ಲಿ ಮುಗಿಸ್ಬಿಟ್ಟು ನೀವೇನಾದರೂ ಕೇಳಿದ್ರೆ ಜೆರಾಕ್ಸ್ ಕಾಪಿ ಬಾಯಿನಲ್ಲಿ ಕೊಡ್ತಿದ್ರು ವಿವೇಕಾನಂದರು. ಇವ್ರಿಗೂ ಕೂಡ ಆ ಥರ ಸಾಮರ್ಥ್ಯ ರಾಮಕೃಷ್ಣರು ಆ ಕಾಲಕ್ಕೆ ಕೊಟ್ಟರು. ಹೀಗಾಗಿ ಆ ಪುಸ್ತಕ ಬಂದುಬಿಟ್ಟಿದೆ. ಆದ್ದರಿಂದ ರಾಮಕೃಷ್ಣರು ಯಾವುದೇ ಪ್ರವಾದಿ, ಯಾವುದೇ ದೇವದೂತ, ಅವರೆಲ್ಲ ಯಾವಾಗಲೂ ಅಲ್ಲಿಂದ ಬರುವಂಥ ಮಾತುಗಳನ್ನೇ ಮಾತಾಡೋದು. ನಮ್ಮ ಪ್ರವಾದಿ, ನಮ್ಮ ದೇವದೂತನ ಮಾತಿನಲ್ಲಿ ನನಗೇನಾದರೂ ಡೌಟ್ ಇದೆಯಾ, ನೀವು ರಾಮಕೃಷ್ಣರ ಮಾತುಗಳನ್ನು ಕೇಳಿ. ರಾಮಕೃಷ್ಣರು ಕ್ರಿಸ್ತನಿಂದ ಒಂದು ಬೆಳಕು ಬಂದು ಅವ್ರ ಒಳಗಡೆಗೆ ಹೋಯಿತು. ಹಾಗೆ ಇಸ್ಲಾಂ ಧರ್ಮವನ್ನು ಕೂಡ ಜೀವನದಲ್ಲಿ ಆಚರಣೆ ಮಾಡಿ ಕುರಾನ್ ಪ್ರಕಾರ ಏನು ಜೀವನದ ಅಂತಿಮ ಒಬ್ಬ ಧಾರ್ಮಿಕ ಸಾಧಕನಿಗೆ ಅಂತಿಮ ಅನುಭವಗಳು ಅಂತ ಏನಿದೆಯೋ ಆ ಅನುಭವಗಳನ್ನು ಕೂಡ ಪಡ್ಕೊಂಡವರು. ಆದ್ದರಿಂದ ಇಸ್ಲಾಮನ ಸಾರವನ್ನು ಅರಿದು ಕುಡಿದವರು ಅವರು, ಕ್ರೈಸ್ತ ಧರ್ಮದ ಸಾರವನ್ನು ಅರಿದು ಕುಡಿದವರು, ಹಿಂದೂ ಧರ್ಮದ ಎಲ್ಲ ಮಜಲುಗಳನ್ನು ಅರಿದು ಕುಡಿದವರು. ಯಾರಿಗಾದರೂ ಯಾವುದಾದರೂ ಧರ್ಮದಲ್ಲಿ ಸಂದೇಹವಿದ್ದರೆ ಅದು ರಾಮಕೃಷ್ಣರ ಉಪದೇಶದಲ್ಲಿ ಇದೆಯಾ? ಈ ಸಂದೇಹಗಳು ಇತ್ತೀಚೆಗೆ ಹೆಂಗಾಗ್ತಿದೆ ಅಂತಂದ್ರೆ, ಆ ಸಂದೇಹಗಳು ಹತ್ಯಾಕಾಂಡದ ಸ್ವರೂಪವನ್ನು ಪಡೆದುಕೊಳ್ತಿದ್ಯಾ ಅಂತ ಹೇಳಿ. ಈಗ ಡೈರೆಕ್ಟ್ ಆಗಿ ಹಿಂದೂ ಮುಸ್ಲಿಂ ಯಾವ ರೂಪ ಪಡ್ಕೊಳ್ತಾ ಇದೆ, ಹತ್ಯೆ ಅಥವಾ ಹಿಂಸಾಚಾರದ ಸ್ವರೂಪವನ್ನು ಪಡೆದುಕೊಳ್ತಿದ್ಯಾ ಅಂತ ಹೇಳಿ. ಈಗ ಹಿಂದುತ್ವದ ಬಗ್ಗೆ ಯಾರೋ ಮುಸಲ್ಮಾನರು ಮಾತನಾಡಿಬಿಟ್ರೆ ಅವರಿಗೆ ಉಗ್ರವಾದ ಶಿಕ್ಷೆ ಕೊಡಬೇಕು ಅಂತ ಹಿಂದೂ ಪರಿಗಣಿಸೋದು, ಅಥವಾ ಹಿಂದೂಗಳು ಯಾರಾದರೂ ಪ್ರವಾದಿಗಳ ಬಗ್ಗೆ ಮಾತನಾಡಿಬಿಟ್ರೆ ಅವರಿನ್ನು ತಲೆ ಎತ್ಕೊಂಡು ಓಡಾಡಲಿಕ್ಕೆ ಆಗಬಾರ್ದು ಅಂತ ಪರಿಸ್ಥಿತಿಗೆ ತಂದುಬಿಡಬೇಕು. ಈ ರೀತಿಯಾಗಿ ಅಂದರೆ ಪರಸ್ಪರ ಧರ್ಮಗಳಲ್ಲಿರುವ ಅಪನಂಬಿಕೆಗಳು ಹಿಂಸೆಯ ಸ್ವರೂಪವನ್ನು ಪಡ್ಕೊಳ್ಬೇಕಾ ಅಂತ. ಈಗ ಯಾರಾದರೂ ಏನಾದರೂ ಒಂದು ವಾಕ್ಯ ಮಾತನಾಡೋದಕ್ಕೆ ಅವರಿಗೆ ವಾಕ್ ಸ್ವಾತಂತ್ರ್ಯ ಇದೆ. ಆದರೆ ಆ ವಾಕ್ ಸ್ವಾತಂತ್ರ್ಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಬೈಬಲ್ ಬಗ್ಗೆ ನನಗೇನೋ ಒಂದು ಅದರ ಬಗ್ಗೆ ಒಂದು ಇದನ್ನು ಒಪ್ಕೊಳ್ಳೋಕ್ಕಾಗ್ತಾ ಇಲ್ವಲ್ಲ ಅಂತ ಅನಿಸುತ್ತೆ ಅಂತ ಇಟ್ಕೊಳ್ಳಿ. ಅದನ್ನು ಚೆನ್ನಾಗಿ ಓದಿರೋ ವ್ಯಕ್ತಿ ಹತ್ತಿರ ನಿಮ್ಮ ಪುಸ್ತಕದಲ್ಲಿ ಹೀಗೆಲ್ಲ ಇದೆಯಲ್ಲ ಮಹಾಶಯ, ಇದಕ್ಕೆ ಏನು ಉತ್ತರ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕೇಳಬೇಕು. ಅವ್ರು ಕೇಳಿದ್ದು ನಮಗೆ ಕನ್ವಿನ್ಸ್ ಆಗಲಿಲ್ಲ, ಇನ್ಯಾರೋ ಒಂದಿಬ್ಬರನ್ನ ಕೇಳಬೇಕು. ಅದು ಕನ್ವಿನ್ಸ್ ಆಗಲಿಲ್ಲ, ನ್ಯೂಸ್ ಪೇಪರ್ನಲ್ಲಿ ನಾನು ಬರಿಬೇಕು. ನಾನು ಕ್ರಿಸ್ತನನ್ನೇನು ಅವಮಾನಪಡಿಸ್ಬೇಕು ಅಂತ ಮಾತಾಡ್ತಾ ಇಲ್ಲ, ಬೈಬಲ್ನ ಅವಮಾನಪಡಿಸ್ಬೇಕು ಅಂತ ಮಾತಾಡ್ತೇನೆ. ನಾನೊಬ್ಬ ಸತ್ಯಾನ್ವೇಷಕ, ನಾನು ಸತ್ಯಗಳನ್ನು ತಿಳಿಬೇಕು ಅಂತ ಆಸೆಪಟ್ಟವನು. ನನಗೆ ಡೌಟ್ ಇದೆ, ಯಾರಾದರೂ ಇದನ್ನು ಪರಿಹರಿಸ್ತೀರಾ ಅಂತ ನಾನು ನ್ಯೂಸ್ ಪೇಪರ್ನಲ್ಲಿ ಹಾಕಬೇಕು. ಯಾರಾದರೂ ಪರಿಹರಿಸಿದರೆ ನಾನು ಕನ್ವಿನ್ಸ್ ಆದರೆ ನಾನು ಒಪ್ಕೋಬೇಕು. ಇಲ್ಲ ಅಂತಂದರೆ ನಾನು ಯಾಕೋ ಇದು ನನಗೆ ಒಪ್ಪಿಗೆ ಆಗ್ತಾ ಇಲ್ಲ, ಇದು ನನಗೆ ಒಪ್ಪಿಗೆ ಆಗ್ತಾ ಇಲ್ಲ, ಇದು ಕ್ರಿಸ್ತ ಹೇಳಿರಲಿಕ್ಕಿಲ್ಲ, ಮತ್ತಾರಾದರೂ ಹೇಳಿರಬಹುದೇನೋ ಅಂತ ಒಂದು ವಾಕ್ಯ ಹೇಳೋಕ್ಕೇನು ತೊಂದರೆ ಇಲ್ಲ. ಇವೆಲ್ಲ ಮೃದುವಾಗಿಯೇ ನಡೀಬಹುದಲ್ಲ, ಮೈಲ್ಡಾಗಿಯೇ ನಡೀಬಹುದಲ್ಲ. ಪ್ರಾಬ್ಲಮ್ ಬರೋದು ಆ ಮೆಥಡಲ್ಲಿ. ಈ ಕಡೆ ವಾಕ್ ಸ್ವಾತಂತ್ರ್ಯವನ್ನು ನಾವು ಗೌರವಿಸಿದಂತಾಯಿತು, ಆ ಕಡೆ ಅವ್ರಿಗೂ ಬೇಜಾರಾಗದೆ ನಿಮ್ಮ ಧರ್ಮಗ್ರಂಥದಲ್ಲಿ ಹೀಗೆ ಹೇಳಿದೆ. ಇದು ನಮಗೆ ಶಂಕರಾಚಾರ್ಯರು ಆ 32 ವರ್ಷ ಜೀವನ ಪೂರ್ತಿ ಇದನ್ನೇ ಮಾಡಿದ್ದು. 3 ಸಲ ಇಂಡಿಯಾ ಓಡಾಡ್ಕೊಂಡು ಇದನ್ನೇ ಮಾಡಿದ್ದು.
ವೇದಾಂತದಲ್ಲಿ ಹೀಗೆ ಹೇಳಿರೋದನ್ನು ನೀವು ವಿರೋಧಿಸಿದ್ದೀರಿ. ಯಾಕೆ ವಿರೋಧ ಮಾಡಿದಿರಿ ನೀವು? ವೇದಾಂತ ಹೇಳುವಂತಹದ್ದು ಇದು. ನನ್ನ ಜೊತೆ ಆರ್ಗ್ಯೂ ಮಾಡಿ ಬನ್ನಿ, ನೋಡೋಣ. ನಿಮಗೆ ನಾನು ಕನ್ವಿನ್ಸ್ ಮಾಡಿದ್ರೆ ನಮ್ಮ ಮಾತು ನೀವು ಒಪ್ಕೊಳ್ಳಿ ತಾರ್ಕಿಕವಾಗಿ. ನನಗೆ ನೀವು ಕನ್ವಿನ್ಸ್ ಮಾಡಿದ್ರೆ ನಿಮ್ಮ ಮಾತನ್ನು ನಾನು ಒಪ್ಕೊಳ್ತೀನಿ. ವೇದಾಂತವೇ ಸರಿ ಇಲ್ಲ ಅಂತ ಒಪ್ಕೊಂಡ್ಬಿಡ್ತೀನಿ ನೀವು ನನಗೆ ಕನ್ವಿನ್ಸ್ ಮಾಡಿದ್ರೆ. ನಾನು ನಿಮಗೆ ಕನ್ವಿನ್ಸ್ ಮಾಡಿದರೆ ಹೌದು ಇಲ್ಲೆಲ್ಲೋ ಒಂದು ಸ್ವಲ್ಪ ಲೋಪ ಇದೆ, ದೋಷ ಅಲ್ಲ. ಸೊ ಟ್ರೂತ್ ಈಸ್ ಲ್ಯಾಕಿಂಗ್, ಸಮ್ ಮೋರ್ ಥಿಂಗ್ ಈಸ್ ರಿಕ್ವೈರ್ಡ್ ಹಿಯರ್. ಇಟ್ ನೀಡ್ಸ್ ಟು ಬಿ ಎನ್ರಿಚ್ಡ್ ಎ ಲಿಟಲ್ ಮೋರ್. ಇನ್ನೊಂದು ಸ್ವಲ್ಪ ಶ್ರೀಮಂತಿಕೆ ಬರಬೇಕಾಗಿದೆ ನಿಮ್ಮ ತತ್ವಕ್ಕೆ, ಅದನ್ನು ಒಪ್ಕೊಳ್ಳಿ ನೀವು. ಸೊ 75% ಟ್ರೂತ್ ಅದು, 100% ಅಲ್ಲ ಅಂತ ನೀವು ಒಪ್ಕೊಳ್ಳಿ, ನನಗೇನು ಅಸಮಾಧಾನ ಇಲ್ಲ. ಆದರೆ ನನ್ನ ಟ್ರೂತ್ 100% ಅಂತ ನೀವು ಒಪ್ಕೋಬೇಕು. ಯಾಕೆ? ನಮ್ಮ ಟ್ರೂತ್ಗೆ ನಿಮ್ಮ ಟ್ರೂತ್ಗೆ ಕಾಂಟ್ರಡಿಕ್ಷನ್ ಬಂದಾಗ ಐ ಆಮ್ ಪ್ರೂವಿಂಗ್ ಮೈ ಟ್ರೂತ್ ಈಸ್ ರೈಟ್. ಹೀಗೇ ಶಂಕರಾಚಾರ್ಯ ಹೋಗಿದ್ದು 100 ಕಡೆ. ಆವತ್ತಿನ ಇಂಡಿಯಾದಲ್ಲಿ ಇದ್ದುದು ಏನು 1-2 ಪಂಥಗಳು, ಧರ್ಮಗಳು. ಅದನ್ನೆಲ್ಲದರ ಕಡೆಗೂ ಹೋಗಿ ನನ್ನ ಜೊತೆ ಬನ್ನಿ, ನನಗೆ ಕನ್ವಿನ್ಸ್ ಮಾಡಿ. ಬಟ್ ಇಷ್ಟು ಸಮಾಧಾನ ಸಾವಧಾನ ಎಲ್ಲರಲ್ಲೂ ಇರಬೇಕಲ್ಲ ಗುರುಗಳೇ. ಫಾರ್ ಎಕ್ಸಾಂಪಲ್, ಈ ದೀಪು ಚಂದ್ರ ದಾಸ್ ಹತ್ಯೆ ಏನಾಯಿತು ಬಂಗಾಳದಲ್ಲಿ, ಅದೇ ವಿಚಾರವನ್ನು ನಾವು ಚರ್ಚೆ ಮಾಡೋಣ. ಆತ ಬಹುದೇವೋಪಾಸನೆ ಬಗ್ಗೆ ಮಾತನಾಡ್ದ ಅನ್ನೋ ಕಾರಣಕ್ಕೆ, ಅದು ಸತ್ಯಾನ ಸುಳ್ಳೋ ಗೊತ್ತಿಲ್ಲ, ಅದೊಂದು ವಿಚಾರವನ್ನು ಮಾತನಾಡ್ದ ಅನ್ನೋ ಕಾರಣಕ್ಕೆ ಮಾಬ್ ಲಿಂಚಿಂಗ್ ಆಗುತ್ತೆ, ಆತನ ದಹನ ಮಾಡಲಾಗುತ್ತೆ. ಇದನ್ನು ಯಾವ ರೀತಿ ಗಮನಿಸ್ತೀರಿ? ಸರಿ ಇಲ್ಲ. ಆ ದೀಪು ಯಾವ ರೀತಿ ಮಾತಾಡಿದ್ನೋ ನನಗೆ ಗೊತ್ತಿಲ್ಲ. ಆದರೆ ಅದಕ್ಕೆ ರಿಯಾಕ್ಷನ್ ಏನು ತೋರಿಸಿದ್ರಲ್ಲ, ಯಾವುದೇ ನಾಗರಿಕ ಸಮಾಜ ಒಪ್ಕೊಳ್ಳಲ್ಲ. ಅದು ಅವ್ನಿಗೆ ಹೇಳ್ಬೋದಾಗಿತ್ತು, ನಿನಗೆ ಹೀಗೆ ಮಾತಾಡಿದೀಯಾ, ನಿನಗೆ ನಿನಗೆ ನೋಡು ನಿನ್ನ ಮಾತು ತಪ್ಪಿದೆ, ನಿಂದು ಹ್ಯಾಕೆ ತಪ್ಪು ಅಂತ ಪ್ರೂವ್ ಮಾಡ್ತೀವಿ, ಇನ್ನು ಮುಂದೆ ನೀನು ಮಾತಾಡಬೇಡ, ಅಥವಾ ಇಷ್ಟು ರೂಪಾಯಿ ನೀನು ಕೊಡು, ಜುಲ್ಮಾನೆ ಹಾಕ್ತೀವಿ, ಅಥವಾ ಹೀಗೇನಾದರೂ ಬಂದು ನಮ್ಮ ಮಸೀದಿಗೆ ಬಂದು ಬೇಕಾ 1-2-3 ತಿಂಗಳು ಸೇವೆ ಮಾಡು. ಈ ಥರದ್ದು ಏನಾದರೂ ಒಂದು ಮೆಥಡ್ಗೆ ನಾವು ಹೋಗಬೇಕೇ ಹೊರತು ತೊಗೊಂಡೋಗಿ ಬೆಂಕಿ ಹಚ್ಬಿಡೋದು ನಾಗರಿಕ ಸಮಾಜ ಯಾವ ಕಾಲಕ್ಕೂ ಒಪ್ಕೊಳ್ಳೋದು. ನಾಗರಿಕ ಸಮಾಜ ನರಭಕ್ಷಕರಾಗಲಿಕ್ಕೆ ಅನ್ಫಾರ್ಚುನೇಟ್ಲಿ ಧರ್ಮ ಅನ್ನೋದು ಕಾರಣವಾಗ್ತಿದೆಯಲ್ಲ ಅಂತ. ಇಲ್ಲ, ಧರ್ಮ ನಾ ಹೇಳಿದ್ನಲ್ಲ, ನಾನು ಆವಾಗಲೇ ಸನಾತನ ಧರ್ಮ ಅಂತ ನಾನು ಏನು ಹೇಳಿದೆ, ಅದು ಕೇವಲ ಸನಾತನ ಧರ್ಮ ಅಲ್ಲ. ಎಲ್ಲ ಧರ್ಮಗಳು ಇದನ್ನೇ ಹೇಳಬೇಕಾದ್ದು, ಹೇಳ್ತಾ ಇರೋದು ಕೂಡ. ಪ್ರಪಂಚದಲ್ಲಿ ಇವತ್ತು ಯಾವ ಯಾವ ಧರ್ಮಗಳು ಪ್ರಚುರತೆಯಲ್ಲಿದೆ ಅವೆಲ್ಲ ಇದನ್ನೇ ಹೇಳೋದು. ಅವ್ರಿಗೆಲ್ಲ ಗೊತ್ತಿಲ್ಲ ಅಷ್ಟೇ. ಅಲ್ಟಿಮೇಟ್ಲಿ ಇದನ್ನೇ ಕ್ರೈಸ್ಟ್ ಕೂಡ ಐ ಆ್ಯಂಡ್ ಮೈ ಫಾದರ್ ಆರ್ ಒನ್ ಬೈಬಲ್ನಲ್ಲಿ ಹೇಳ್ತಾನೆ. ನಾನು ಕುರಾನ್ ಅಧ್ಯಯನ ಮಾಡಿಲ್ಲ, ಆದರೆ ಯಾವ ಧರ್ಮವು ಕುರಾನ್ನಲ್ಲಿ ಅಧ್ಯಯನ ಮಾಡಲಿಲ್ಲ ಅಂದರೂ ಅಲ್ಲೂ ಕೆಲವು ಸೂಫಿ ಸಂತರು ಬರ್ತಾರೆ. ಜಲಾಲುದ್ದೀನ್ ಅಂತ ಒಬ್ಬರು ಬರ್ತಾರೆ, ಸೂಫಿ ಸಂತ. ಬಹುಶಃ ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ಗೊತ್ತಿರಬೇಕು. ಆಮೇಲೆ ರಬಯಾ ಅಂತ ಬರ್ತಾಳೆ, ಜಲಾಲುದ್ದೀನ್ ಬರ್ತಾನೆ. ಇವರೆಲ್ಲ ಯಾವ ಮಟ್ಟಕ್ಕೆ ಅವರು ಆಧ್ಯಾತ್ಮಿಕವಾಗಿ ಮುಂದುವರೆದವರು ಅಂದರೆ, ಅವರ ಅನುಭವಗಳು ಅದ್ವೈತ ವೇದಾಂತ 100ಕ್ಕೆ 100 ಒಂದಕ್ಕೊಂದು ಒಪ್ಕೊಳ್ಳುತ್ತೆ. ಹಾಗೆ ಕ್ರಿಸ್ತ 3 ರೀತಿಯಲ್ಲಿ ಉಪದೇಶ ಮಾಡಿದ. ಅದನ್ನೇ ನಾವು ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ ಅಂತ ಕರಿತೀವಿ. ಇನ್ನೂ ಬಿಗಿನಿಂಗಲ್ಲಿರೋರಿಗೆ ದ್ವೈತವನ್ನು ಹೇಳ್ದ, ಸ್ವಲ್ಪ ಮುಂದುವರೆದವರಿಗೆ ವಿಶಿಷ್ಟಾದ್ವೈತವನ್ನು ಹೇಳ್ದ. ಯಾರು ತಕ್ಕಮಟ್ಟಿಗೆ ಮುಂದುವರೆದಿದ್ದಾರೆ ಅವ್ರಿಗೆ ಐ ಆ್ಯಂಡ್ ಮೈ ಫಾದರ್ ಆರ್ ಒನ್, ನಾನು ನನ್ನ ತಂದೆ ಎರಡು ಒಂದೇ, ಅದ್ವೈತದ ಬೋಧನೆ ಮಾಡಿದ. ಪ್ರಪಂಚದ ಯಾವ ಮೂಲೆಗೆ ಹೋಗಿ ಇಲ್ಲಿವರೆಗೆ ಬಂದಿರೋ ಧರ್ಮಗಳು, ಇನ್ನು ಮುಂದೆ ಬರುವ ಧರ್ಮಗಳು, ಆವಾಗಲೇ ನಾನು ಸನಾತನ ಧರ್ಮ ಅಂದರೆ ಏನು ಡೆಫಿನೇಷನ್ ಕೊಟ್ಟನಲ್ಲ, ಈ ಡೆಫಿನೇಷನ್ನ ಆಚೆಗೆ ಇಲ್ಲ. ಒಂದು ವೇಳೆ ಅದಿಲ್ಲ ಅಂದರೆ ಅದು ಧರ್ಮವಲ್ಲ, ಅದು ಪಂಥ. ಅದು ಬಹಳ ದಿನ ಬದುಕಲ್ಲ. ಅದು ಪಂಥ ಮಾತ್ರ. ಪಂಥ ಬೇರೆ, ಧರ್ಮ ಬೇರೆ. ಇದು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಯಾಕೆ? ಧರ್ಮ ಅನ್ನುವಂಥದ್ದು ಇಟ್ ಈಸ್ ಸೈನ್ಸ್ ಆಫ್ ಆಲ್ ಸೈನ್ಸಸ್. ಯಾವ ಧರ್ಮ ನಂಬಿಕೆ ಮೇಲೆ ನಿಂತಿದೆ ಅದು ಬಹಳ ದಿನ ಬದುಕಲ್ಲ. ಈ ನಂಬಿಕೆ, ಇದನ್ನು ನಂಬಿ ನಾವು ಹೇಳ್ತಾ ಇದ್ದೀವಿ, ನಂಬಲ್ಲ. ನಾನು ನಂಬಲ್ಲ. ಪ್ರೂವ್ ಮಾಡು. ನೀನು ಪ್ರೂವ್ ಮಾಡಿದ್ರೆ ನಂಬಿ ಅಂತ ನೀನು ಕೇಳಬೇಕು. ಯಾಕೆ? ಪ್ರೂವ್ ಮಾಡೋಕೆ ನಿನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ನೀನು ನಂಬಿ ಅಂತ ಇದೆಯಾ ಹೊರತು. ಆದರೆ ಸನಾತನ ಧರ್ಮ ಹೇಳುತ್ತಾ, ಏನು ಹೇಳುತ್ತೆ? ನಮ್ಮನ್ನು ಪ್ರಶ್ನಿಸಿ, ನಮ್ಮನ್ನು ನಂಬಬೇಡಿ. ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾನ್ನಾಸ್ತಿ ಕೃತಕೃತೇನ. ಬ್ರಹ್ಮವನ್ನು ತಿಳಿಯುವುದಕ್ಕೆ ಬಂದವನೇ, ನಮ್ಮ ಒಂದೊಂದು ಪದವನ್ನು, ಒಂದೊಂದು ಲೋಕವನ್ನು ಪರೀಕ್ಷೆ ಮಾಡಿ ನೋಡು. ರಾಮಕೃಷ್ಣರು ಜಗನ್ಮಾತೆ ಕಾಳಿಗೆ ಪ್ರಾರ್ಥನೆ ಮಾಡ್ತಿದ್ರು, ಅಮ್ಮ ನನ್ನ ಒಂದೊಂದು ವಾಕ್ಯವನ್ನು, ನನ್ನ ಒಂದೊಂದು ಅನುಭವವನ್ನು, ನನ್ನನ್ನು ಪರೀಕ್ಷೆ ಮಾಡುವಂಥ ಶಿಷ್ಯನನ್ನು ಕಳಿಸ್ಕೊಡು. ಹೆದರಲಿಲ್ಲ ಅವರು. ಮುಂಡಕೋಪನಿಷತ್, ಛಾಂದೋಗ್ಯೋಪನಿಷತ್ ಹೆದರಲಿಲ್ಲ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಕೃಷ್ಣ ಹೇಳಿದ, ಪ್ರಶ್ನೆ ಮಾಡು. ವಿವೇಕಾನಂದ ಹೇಳ್ತಾರೆ, ಶುಡ್ ವಿ ಸಬ್ಜೆಕ್ಟ್ ದಿ ಲಾಸ್ ಆಫ್ ರಿಲಿಜನ್
to the test of verification through experimentation, observation, and inference, just as we do with the laws of physics, chemistry, or biology. ಧರ್ಮದ ನಿಯಮಗಳನ್ನು ಕೂಡ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿನ ಹೇಗೆ ಪ್ರಯೋಗಶಾಲೆಯಲ್ಲಿ ಪ್ರತಿಯೊಂದನ್ನು ಪರೀಕ್ಷೆ ಮಾಡಿ ಅದು ಕೊಡುವಂತಹ ಏನೇನು ವಿಚಾರಗಳು ಕೊಡುತ್ತೋ ಅದನ್ನು ಗಮನಿಸಿ ಆಮೇಲೆ ಒಂದು ಅಭಿಪ್ರಾಯಕ್ಕೆ ಬರ್ತೀವಲ್ಲ, ಹಾಗೆ ಧರ್ಮದ ಒಂದೊಂದು ವಿಚಾರವನ್ನು ಪರೀಕ್ಷೆ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡಿ, ಅದು ಏನು ನಿಜಕ್ಕೂ ಕೂಡ ಇದು ಹೌದಾ ಅಂತ ಅದನ್ನು ನೋಡಿ ಅದರ ಆಧಾರದ ಮೇಲೆ ಹೌದು ಅನ್ನೋ ಅಭಿಪ್ರಾಯಕ್ಕೆ ಧರ್ಮದಲ್ಲಿರ್ತಕ್ಕಂಥ ನಿಯಮಗಳನ್ನು ಆ ಪರೀಕ್ಷೆಗೆ ಒಡ್ಡಬೇಕೇ? ಸ್ವಾಮೀಜಿ ಹೇಳ್ತಾರೆ, ಎಸ್, ಇನ್ ಮೈ ಒಪಿನಿಯನ್ ಇಟ್ ಈಸ್. ಹೌದು, ನನ್ನ ಅಭಿಪ್ರಾಯದ ಪ್ರಕಾರ ಧರ್ಮದ ಒಂದೊಂದು ನಿಯಮವನ್ನು, ಒಂದೊಂದು ಉಪದೇಶವನ್ನು ಪರೀಕ್ಷೆ ಮಾಡಿ, ಇಫ್ ಇಟ್ ಡಸಂಟ್ ರೈಸ್ ಟು ದಿ ಅಕೇಶನ್ ಆ್ಯಂಡ್ ಪ್ರೂವ್ ಇಟ್ ಸೆಲ್ಫ್ ಟ್ರೂ, ಥ್ರೋ ಇಟ್ ಅವೇ. ಇಟ್ ಈಸ್ ನೆವರ್ ಎ ರಿಲಿಜನ್, ಇಟ್ ಈಸ್ ಟ್ರ್ಯಾಶ್. ಯಾವ ಧರ್ಮ ಈ ಪರೀಕ್ಷೆಯಲ್ಲಿ ಸೋಲುತ್ತೋ ಅದು ಕಸದ ಬುಟ್ಟಿಗೆ ಬಿಸಾಕಿ. ಇದು ಧರ್ಮ. ಬಟ್ ನಂಬಿಕೆಗೆ ನಾನು ಒಂದು ಧರ್ಮವನ್ನು ಗುರಿಯಾಗಿಸ್ಕೊಂಡು ಕೇಳ್ತಾ ಇಲ್ಲ ಗುರುಗಳೇ. ನಾವು ಪ್ರಶ್ನೆ ಮಾಡೋರನ್ನೇ ಸರ್ತನ್ಸೆ ಜುದಾ ಮಾಡ್ತೀವಿ ಅನ್ನೋ ಮನಸ್ಥಿತಿಗೆ ಬಂದುಬಿಟ್ರೆ ಏನು ಹೇಳೋದು ಅಂಥವ್ರಿಗೆ ಅಂತ. ಪ್ರಶ್ನೆ ಮಾಡೋರನ್ನೇ ಸರ್ತನ್ಸೆ ಜುದಾ ಮಾಡ್ತೀವಿ ಅಂದರೆ ಅವರನ್ನು ಪ್ರಾಣ ಸಹಿತವಾಗಿ ಉಳಿಸೋದಿಲ್ಲ. ನಮ್ಮ ಧರ್ಮದ ವಿಚಾರವನ್ನು, ನಮ್ಮ ಧರ್ಮ ಗ್ರಂಥದ ವಿಚಾರವನ್ನು ಅಥವಾ ನಾವು ಅನುಸರಿಸುವಂತಹ ಪದ್ಧತಿಯನ್ನು ಪ್ರಶ್ನೆ ಯಾರೂ ಕೂಡ ಮಾಡಬಾರ್ದು, ನಾವು ಪ್ರಶ್ನಾತೀತರು ಅನ್ನೋ ಮನಸ್ಥಿತಿಗೆ ಹೋಗ್ಬಿಟ್ರೆ ಅಂಥವ್ರಿಗೆ ಏನು ಹೇಳ್ತೀರಿ? ಆ ಧೋರಣೆ ಸರಿಯಿಲ್ಲ. ಅದು ಅಜ್ಞಾನಿಗಳು, ಹಾಗೆ ಹೇಳೋರು ಪರಮ ಅಜ್ಞಾನಿಗಳು. ಧೋರಣೆ ಸರಿಯಿಲ್ಲ. ಸರಿ, ನಾನು ವೀಕ್ಷಕರಿಗೆ ಪ್ರಶ್ನೆಗೆ ಅವಕಾಶ ಮಾಡಿಕೊಡ್ತೀನಿ. ಅದಾದ ನಂತರದಲ್ಲಿ ಬಹುಶಃ ಸನಾತನ ಧರ್ಮ ಹಾಗೆ ಅದರ ಆಚರಣೆಗಳು, ಆ ಆಚರಣೆಗಳಿಗೆ ನಿರ್ಬಂಧ ಹೇರ್ತಿರುವ ಕೆಲವೊಂದು ವ್ಯವಸ್ಥೆಗಳು, ಇದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡೋಕ್ಕಿದೆ. ಅದಕ್ಕಿಂತ ಮುಂಚೆ ಹಿಂದುತ್ವ, ಅದರ ಆಧಾರದ ಮೇಲೆ ಪ್ರಶ್ನೆಗಳಿದ್ರೆ. ನಮಸ್ತೆ ಗುರುಜಿ, ನೀವು ಸಚ್ಚಿತ್ ಬಗ್ಗೆ ನಮ್ಗೆ ಒಳ್ಳೆ ಲರ್ನಿಂಗ್ ಕೊಟ್ಟಿದ್ದೀರಾ, ಅದಕ್ಕೆ ನಾವು ಧನ್ಯವಾದಗಳು. ಆದರೆ ನೀವೊಂದು ಹೇಳಿದ್ರಿ, ಹಿಂದೂಸ್ ತುಂಬ ಮೈಲ್ಡ್ ಅಂತ ಹೇಳಿದ್ರಿ. ಆ ಎಮ್ನ ನಾವು ಉಲ್ಟಾ ಮಾಡಿ ವೈಲ್ಡ್ ಆದರೆ ಆ ಮಂಕಿಗಳನ್ನ ನಾವು ಮಾನ್ಸ್ಟರ್ಗಳಾಗಿ ಅವ್ರಿಗೂ ಒಂದು ನಾವೇ ಲಾನ ಅವಕಾಶವಾಗಿ ತೊಗೋಬೋದು ತಾನೆ. ಯಾಕಂದರೆ ಅವ್ರು ಇವಾಗ ಮಂಕಿಗಳು ಮಾನ್ಸ್ಟರ್ಸ್ ಆಗಿ ನಮ್ಮ ಹಿಂದೂಸ್ನ ಜಾತಿ, ನೀವು ಯಾವ ಧರ್ಮ ಅಂತ ಕೇಳಿ ಕೊಲ್ತಾ ಇದ್ದಾಗ ನಾವು ಅದಕ್ಕೆ ಎಲ್ಲಿ ಒಂದು ಅಂತ್ಯ ತರಬೇಕು ಅಂದರೆ ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಸಿಂಪಲ್ ಟರ್ಮ್ನಲ್ಲಿ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ವಿವೇಕಾನಂದರು ಇದನ್ನು ನೋಡಿ ಹೇಳಿದ್ದಾರೆ, ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ನರಮಂಡಲ, ವಿದ್ಯುತ್ ಶಕ್ತಿಯಂಥ ಇಚ್ಛಾಶಕ್ತಿ, ಅಂಜದ, ಅಳುಕದ, ನಿಸ್ವಾರ್ಥಿಯಾದ, 100ಕ್ಕೆ 100 ಪ್ರಾಮಾಣಿಕನಾದ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಬೇಕಾದ್ದೇ ಯಾವುದೇ ಶಿಕ್ಷಣ ಪದ್ಧತಿಯ ಪ್ರಮುಖ ಮತ್ತು ಪ್ರಧಾನವಾದ ಕರ್ತವ್ಯ. ಕಠೋಪನಿಷತ್ತು ಆವತ್ತೇ ಹೇಳಿದೆ, ನಾಯಮಾತ್ಮ ಬಲಹೀನೇನ ಲಭ್ಯ. ಓ ಬಲಹೀನನೇ, ನೀನು ಆತ್ಮಜ್ಞಾನಕ್ಕೆ ಅನರ್ಹ. ಇದನ್ನೆಲ್ಲ ಗಾಳಿಗೆ ತೂರ್ಬಿಟ್ರು. ಕಬ್ಬಿಣದ ಮಾಂಸಖಂಡಗಳು ಎಲ್ಲಿದೆ? ಕಬ್ಬಿಣದ ಮಾಂಸಖಂಡಗಳು ಕಬ್ಬಿನ ಬಣ್ಣ ಇದೆ ಅಷ್ಟೇ, ಕಬ್ಬಿಣದ ಮಾಂಸಖಂಡ ಇಲ್ಲ, ಕಬ್ಬಿಣದ ಬಣ್ಣ. ಬಿಟ್ಬಿಟ್ರು, ಇದನ್ನೆಲ್ಲ ಅನುಸರಣೆ ಮಾಡಲೇ ಇಲ್ಲ. ಈ ವಿಚಾರವನ್ನು ಹೇಳಲಿಲ್ಲ ಅಂತಿಲ್ಲ ಸನಾತನ ಧರ್ಮದಲ್ಲಿ. ಬುದ್ಧನಿಗಿಂತ ಮಹಾಭಾರತದ ಕಾಲಕ್ಕೆ, ಬುದ್ಧನಿಗಿಂತ ಕೆಲವು 1000 ವರ್ಷಗಳ ಹಿಂದೆ ಮಹಾಭಾರತದ ಕಾಲಕ್ಕೆ ಒಂದು ಜನಾಂಗ ಸಂಪೂರ್ಣವಾಗಿ ಉದ್ಧಾರವಾಗುವುದಕ್ಕೆ ಏನೇನು ಬೇಕು ಒಂದು ಅಕ್ಷರ ಬಿಡದೆ ಎಲ್ಲ ಹೇಳಿದರು. ಅಧ್ಯಯನ ಯಾರು ಮಾಡಿದ್ರು? ಯಾರಾದರೂ ಗುರುಗಳ ಹತ್ರ ಹೋದ್ರ, ನಾವು ಈ ಧರ್ಮದಲ್ಲಿ ಹುಟ್ಟಿದ್ದೇವೆ, ಈ ಧರ್ಮ ಏನು ಹೇಳುತ್ತೆ ಗುರುಗಳೇ, ಒಂದು ವೇಳೆ ಕೇಳಿದ್ರು ಅಂತ ಇಟ್ಕೊಳ್ಳಿ, ಆ ಹುಡುಗ ಬಂದ ಅಂತ ಇಟ್ಕೊಳ್ಳಿ, ಅವನಿಗೇನಾದರೂ ನಾವು ಮಾತಾಡಿಸ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ, ತಂದೆ ತಾಯಿ ಅಂದರೆ ಅವನ ರೂಮ್ನಲ್ಲಿ ಹಾಕಿ ಬಿಗ ಹಾಕ್ತಾರೆ. ಆಶ್ರಮಕ್ಕೆ ಮಾತ್ರ ಹೋಗಬೇಡ, ಬೇಕಾದರೆ ಸಿನಿಮಾಗೆ ಹೋಗು, ಸನ್ಯಾಸಿ ಆಗಿಬಿಡ್ತೀಯ ನೀನು. ಎಷ್ಟು ಜನ ಹುಡುಗರು ಹೇಳ್ತಾರೆ, ಆಶ್ರಮಕ್ಕೆ ಬಂದರೆ ಮನೇಲಿ ಬೈತಾರೆ, ಸಿನಿಮಾಗೆ ಹೋಗು ಅಂತಂತಾರೆ. ಇಂಥ ಬಹಳ ಬಹಳ ಅಸಹ್ಯಕರವಾದಂತಹ ಪ್ರವೃತ್ತಿಗಳು ಜನಾಂಗದಲ್ಲಿ ಬೆಳೆದಿದೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಶರೀರದ ಬಲವೇ ಧರ್ಮದ ಮೊದಲನೇ ಹೆಜ್ಜೆ. ಎಲ್ಲಿದೆ ಶಾರೀರಿಕ ಧರ್ಮ? ವೈಲ್ಡ್ ಹಿಂದೂ ಹೇಗಾಗ್ತೀರಿ ನೀವು? ಯಾರನ್ನೋ ಹೋಗಿ ಹೊಡೆದಾಕ್ಬಿಡೋಣ, ಯಾರನ್ನೋ ಹೋಗಿ ಕೊಂದಾಕ್ಬಿಡೋಣ ಅಂತಲ್ಲ, ನಿನಗೆ ತೊಂದರೆಯಾಗದೇ ಇರುವಷ್ಟು ಮಟ್ಟಿಗಾದರೂ ನಿನ್ನ ರಕ್ಷಣೆಗೆ ಧಕ್ಕೆ ಬರುವಾಗ ನಿನ್ನನ್ನು ನೀನು ರಕ್ಷಿಸ್ಕೊಳ್ಳೋ ಮಟ್ಟಕ್ಕಾದರೂ ನಿನ್ನಲ್ಲಿ ಶಕ್ತಿ ಇಲ್ಲ ಅಂದರೆ ಹೇಗಪ್ಪ?
ಯಾಕೆ ಇದನ್ನು ಮಾಡಿದ್ರು? ಯೋಗಾಸನ ಯಾತಕ್ಕಾಗಿ ನಿರ್ಮಾಣ ಮಾಡಿದರು? ಹಠಯೋಗ ಅಂತ ಮಾಡಿದ್ದಾರೆ. ಹಠಯೋಗ ಕಬ್ಬಿಣ ಮಾಡುತ್ತೆ ಶರೀರವನ್ನು. ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದನ್ನು? ಬೇಡ. ಯೋಗಾಸನ ಯಾರು ಪ್ರಾಕ್ಟೀಸ್ ಮಾಡ್ತಾ? ಯಾವುದೋ ಒಂದು ರೀತಿಯಲ್ಲಿ ಬಲಿಷ್ಠವಾದ ಮಾಂಸಖಂಡಗಳು ಎಲ್ಲಿದೆ? ಚುರುಕಾದ ಬುದ್ಧಿ, ಉನ್ನತ ಮಟ್ಟದ ನೈತಿಕ ಪ್ರಜ್ಞೆ ಮತ್ತು ಧ್ಯಾನಸ್ಥನಾಗಬಹುದಾದ ಸಾಮರ್ಥ್ಯ, ಈ ನಾಲ್ಕನ್ನು ಯಾವುದು ಬೆಳೆಸುತ್ತೋ ಅದು ಶಿಕ್ಷಣ ಪದ್ಧತಿ. ನಿಮ್ಮ ಶಿಕ್ಷಣ ಪದ್ಧತಿ ರಣಹೇಡಿಗಳನ್ನು ನಿರ್ಮಾಣ ಮಾಡ್ತಾ ಇದೆ, ಪಾಶ್ಚಾತ್ಯ ರಾಷ್ಟ್ರಗಳ ಗುಲಾಮರನ್ನಾಗಿ ನಿರ್ಮಾಣ ಮಾಡ್ತಾ ಇದೆ. ಈ ಶಿಕ್ಷಣ ಪದ್ಧತಿ ಇರುವವರೆಗೂ ಈ ದೇಶದಲ್ಲಿ ಶಕ್ತಿವಂತ ವ್ಯಕ್ತಿಗಳನ್ನು ನೀವು ನಿರೀಕ್ಷೆ ಮಾಡಬೇಡಿ. ಬಟ್ ಇನ್ಸ್ಟಂಟ್ ಸೊಲ್ಯೂಷನ್ಗಳನ್ನು ಬಯಸ್ತಾರೆ ಗುರುಗಳೇ ಜನರು. ಅಂದರೆ ಇವಾಗ ಆಯಿತು, ಎಜುಕೇಷನ್ ಪದ್ಧತಿ ಸರಿಪಡಿಸ್ಬೇಕು, ಅದೆಲ್ಲ ಲಾಂಗ್ ಟರ್ಮ್ ಪ್ರೋಸೆಸ್ ಆಗುತ್ತೋ ಇಲ್ವೋ ಅದು ಕೂಡ ಅನಿಶ್ಚಿತ. ಈಗ ನೀವೇ ಹೇಳ್ದಾಗೆ ಹಿಂದುತ್ವವನ್ನು ಎರಾಡಿಕೇಟ್ ಮಾಡುವ ಮಂಕಿಗಳಿಗೆ ಹಾಗಾದರೆ ಅವ್ರ ವಿರುದ್ಧವಾಗಿ ಕ್ರಮ ಕೈಗೊಳ್ಳೋದು ಯಾರು, ಹೇಗೆ? ಅದಕ್ಕೊಂದು ಇನ್ಸ್ಟಂಟ್ ಸೊಲ್ಯೂಷನ್ ಅಂತ ಇಲ್ಲವೇ ಇಲ್ವಾ? ಆಡಳಿತ ಅನರ್ಹರ ಕೈನಲ್ಲಿದೆ. ಮೊದಲನೇದಾಗಿ ಸ್ವಾತಂತ್ರ್ಯ ಬಂದ ತಕ್ಷಣ ನಮಗೆ ಡೆಮಾಕ್ರಸಿ ತಗೋಬಾರ್ದಾಗಿತ್ತು. ಡೆಮಾಕ್ರಸಿ ಬಗ್ಗೆ ಇವರು ಯಾರಿಗೂ ಒಂದು ಲೈನ್ ಆಫ್ ನಾಲೆಡ್ಜ್ ಇಲ್ಲ. ಕಾನ್ಸ್ಟಿಟ್ಯೂಷನ್ ಪ್ರತಿದಿನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾರೆ. ಆ ಬುದ್ಧಿ ಇಲ್ಲವರು. ಡೆಮಾಕ್ರಸಿ ಹೇಗೆ ಬಂತು, ಅದು ಯಾರಿಗಾಗಿ, ಯಾವ ಮಟ್ಟಕ್ಕೆ, ಯಾವ ರೀತಿಯ ಡೆಮಾಕ್ರಸಿ ಇರಬೇಕು, ಒಂದು ಪೈಸೆ ಜ್ಞಾನವಿಲ್ಲದವರು 80 ವರ್ಷಗಳಿಂದ ಚುಕ್ಕಾಣಿ ಹಿಡಿದಿದ್ದಾರೆ. ಡೆಮಾಕ್ರಸಿಯನ್ನು ಕುರಿತು ಹೇಳುವುದು, ಡೆಮಾಕ್ರಸಿ ಅಂದರೆ ಏನು ಇತ್ಯಾದಿ ಎಲ್ಲ ಹೇಳೋದು ಪ್ಲಾಟೋ ಬರೆದಿರ್ತಕ್ಕಂಥ ರಿಪಬ್ಲಿಕ್ ಅನ್ನುವ ಪುಸ್ತಕ. ಇವರು ಆ ರಿಪಬ್ಲಿಕ್ ಪುಸ್ತಕ ಓದಿಲ್ಲ, ಇವರು ಮುಟ್ಟಿಲ್ಲ, ನೋಡೇ ಇಲ್ಲ ಅದನ್ನು. 20-30 ವರ್ಷದಿಂದ ವಿಧಾನಸೌಧದಲ್ಲಿ ಕುಳಿತಿರ್ತಾರೆ ಅಥವಾ ಪಾರ್ಲಿಮೆಂಟಲ್ಲಿ ಕುಳಿತಿರ್ತಾರೆ, ಆ ಪುಸ್ತಕ ನೋಡಿಲ್ಲ ಇವರು. ಡೆಮಾಕ್ರಸಿ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ಯಾಕೆ ಅಳವಡಿಸ್ಕೊಂಡ್ರು 47ರ ನಂತರ ಡೆಮಾಕ್ರಸಿಯನ್ನು? ಏನು ಹೇಳ್ತಾನೆ ಪ್ಲಾಟೋ? ಸಿಟಿಸನ್ಸ್ ಮಸ್ಟ್ ವೋಟ್, ಬಟ್ ಹೂ ಈಸ್ ದಿ ಸಿಟಿಸನ್? ತನ್ನ ಮತ್ತು ದೇಶದ ನಡುವೆ ನನ್ನ ಹಿತ ಮುಖ್ಯವಾ, ದೇಶದ ಹಿತ ಮುಖ್ಯವಾ ಅಂತ ಎರಡರ ನಡುವೆ ಘರ್ಷಣೆ ಬಂದಾಗ ದೇಶದ ಹಿತಕ್ಕಾಗಿ ತನ್ನ ಹಿತವನ್ನು ತ್ಯಾಗ ಮಾಡುವನು ಸಿಟಿಸನ್. ಭಾಳ ಹೇಳಿದ್ದಾನೆ, ಅದರ ಸಾರ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಒನ್ ಹೂ ಟೇಕ್ಸ್ ಪಾರ್ಟ್ ಕಾನ್ಷಿಯಸ್ಲಿ ಇನ್ ದಿ ಸೋಷಿಯಲ್ ಪಾರ್ಟಿಸಿಪೇಷನ್, ಸಮಾಜದ ಹಿತಕ್ಕೆ ಪ್ರಜ್ಞಾಪೂರ್ವಕವಾಗಿ ಸಮಾಜದ ಹಿತಕ್ಕಾಗಿ ಯಾವತ್ತೂ ದುಡಿಬೇಕು ಅನ್ನೋ ತುಡಿತ ಇಟ್ಕೊಂಡಿರ್ತಕ್ಕಂಥವನು, ಅವನು ಸಿಟಿಸನ್. ಅದಕ್ಕೆ ವಿರುದ್ಧವಾಗಿ ಇವತ್ತು ನಮ್ಮ ದೇಶದಲ್ಲಿ ಸಿಟಿಸನ್ಸ್ ಇಲ್ಲ, ಡೆನಿಸನ್. ಇದು ಇನ್ನೊಂದು ಪದ ಇದೆ ಇಂಗ್ಲೀಷ್ ಭಾಷೆಯಲ್ಲಿ, ಡೆನಿಸನ್. ಅಂದರೆ ಇವತ್ತು ನಮ್ಮವ್ರು ಭಾಳ ಜನ ಡೆನಿಸನ್ಸ್. ಇವರು 18 ವರ್ಷ ಆಗಿದೆ. ಇಂಥವ್ರಿಗೆ ನೀವು ಡೆಮಾಕ್ರಸಿ ತಂದುಬಿಟ್ರಲ್ಲ, ಯಾರನ್ನು ಅವ್ರು ಆರಿಸೋದು? ಹೋಗ್ತಾ ಇರೋರು ಯಾರು? ಅವ್ರಿಗೆ ಏನು ಅರ್ಹತೆ ಇದೆ, ಯಾವ ಜ್ಞಾನ ಇದೆ? ಎಜುಕೇಷನ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಮಿನಿಸ್ಟರ್, ಏನು ಜ್ಞಾನ ಇದೆ ನಿನಗೆ ಎಜುಕೇಷನ್ ಮಿನಿಸ್ಟರ್ ಆಗೋದಕ್ಕೆ? ಡಿಫೆನ್ಸ್ ಮಿನಿಸ್ಟರ್ ಆಗೋದಕ್ಕೆ ಏನು ಜ್ಞಾನ ಇದೆ ನಿನಗೆ? ಅಮೇರಿಕದ ಯಾವ ಕಂಪ್ನಿ CEO ನೋಡಿದ್ರೆ ಇಂಡಿಯನ್, ಅದೇ ಇಂಡಿಯನ್ಗಳನ್ನ ನೀವು ಇಂಡಿಯಾದಲ್ಲಿ ಇಟ್ಕೊಂಡು ಯಾಕೆ ಕಂಪ್ನಿ ಮಾಡಲಿಲ್ಲ? ಎಷ್ಟು ಜನ ಹೋಗಿರೋದು ಅಮೇರಿಕಾಗೆ? ಅವರೆಲ್ಲ ಯಾಕೆ ಹೋದರು? ದುಡ್ಡುಗೋಸ್ಕರ ಹೋಗಿಲ್ಲ ಅವರು. ಇಂಡಿಯಾದಲ್ಲಿ ನಮ್ಗೆ ಸಿಗಬೇಕಾದ ಅರ್ಹತೆ, ಮಾನ್ಯತೆ ಸಿಗ್ತಾ ಇಲ್ಲ. ಕೆಲವರು ನಮ್ಮ ಶಿಷ್ಯರು ವಾಪಸ್ ಬಂದರು, ಇಂಡಿಯಾಗೆ ಬಂದು ಅಲ್ಲೇ ಸೆಟ್ಲ್ ಆಗ್ತೀವಿ ಸ್ವಾಮೀಜಿ, ಯಾಕೋ ಕೆಲವು ಸಲ ದೇಶದ್ರೋಹಿಗಳಾಗ್ತಾ ಇದ್ದೀವಿ ಅಂತ ಅನಿಸುತ್ತೆ ಅಂತ ಬಂದು 2-3 ವರ್ಷದಲ್ಲಿ ವಾಪಸ್ ಹೋದರು. ಯಾಕೆ ಹೋದರು? ಇಲ್ಲಿ ಬದುಕೋಕೆ ಬಿಡಲ್ಲ ಅವರನ್ನು. ಅವ್ರು ಬದುಕೋದಕ್ಕಾಗಲ್ಲ ಇವರಿಗೆ. ಎಷ್ಟು ದಿನ? 1 ದಿನ 2 ದಿನ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತಂದರೆ, ದೇಶವನ್ನು ಕಟ್ಟುವುದರ ಬಗ್ಗೆ ಪ್ರಾರಂಭದಿಂದ ಬಹುಶಃ ಇವತ್ತಿನವರೆಗೂ ಸ್ವಲ್ಪ ಹೆಚ್ಚು ಕಡಿಮೆ, ಆ ಕಡೆ ರಾಜ್ಯ ಮಟ್ಟದಲ್ಲಿ, ಈ ಕಡೆ ದೇಶ ಮಟ್ಟದಲ್ಲಿ ದೇಶವನ್ನು ಕಟ್ಟುವುದರ ಬಗ್ಗೆ ಕಲ್ಪನೆ ಇಲ್ಲದೆ ಇರೋರ ಕೈನಲ್ಲಿ ಆಡಳಿತ ಇದೆ. ಆ ಕಡೆ ಅಧಿಕಾರಿಗಳು ನೋಡಿದ್ರೆ ಅವರು ಇನ್ನೂ ಹೋಪ್ಲೆಸ್. ಇವ್ರಿಗಾದರೂ 5 ವರ್ಷಕ್ಕೆ ಒಂದು ಸಲ ರಿನ್ಯೂ ಆಗಬೇಕು, ಅವ್ರಿಗೆ ಆ ರಿನ್ಯೂವಲ್ಲೇ ಇಲ್ಲ. ಒಂದು ಸಲ ಬಂದರೆ 30-35 ವರ್ಷ ಆರಾಮಾಗಿ ಕುಳಿತುಕೊಳ್ಳೋರು. ಇವ್ರಿಗೆ ಯಾರಿಗೂ ಕೂಡ ಫ್ಯೂಚರ್ ಸಿಟಿಸನ್ಸನ್ನು ಹೇಗೆ ಡೆವಲಪ್ ಮಾಡಬೇಕು ಕಲ್ಪನೆಯೇ ಇಲ್ಲ. ಇವ್ರಿಗೆ ಕನಿಷ್ಠ ಕಲ್ಪನೆ ಇಲ್ಲ. ಎಲ್ಲೂ ಕೂಡ ಪ್ರಾಮಾಣಿಕತೆಯ ಮಹತ್ವ ಒಂದು ನಯಾಪೈಸೆ ಇಲ್ಲ. ರಾಷ್ಟ್ರಪ್ರೇಮ ಇದ್ದಿದ್ದರೆ ಯಾವ ಅಧಿಕಾರಿ, ಯಾವ ಶಾಸಕ, ಯಾವ ಮಂತ್ರಿ, ಯಾವ ಮುಖ್ಯಮಂತ್ರಿ ಅಥವಾ ಕೇಂದ್ರದಲ್ಲಿರ್ತಕ್ಕಂಥ ಯಾರೇ ಆಗಲಿ, ರಾಷ್ಟ್ರಪ್ರೇಮದ ಬಗ್ಗೆ ಅವ್ರಿಗೊಂದು ಕಲ್ಪನೆ ಇದ್ದಿದ್ದರೆ ಒಂದು ನಯಾಪೈಸೆ ಕೂಡ ಅದರ ದುರುಪಯೋಗ ಆಗ್ತಿರಲಿಲ್ಲ. ನೀವು ನಾಗರಿಕರ ಜವಾಬ್ದಾರಿ ಬಗ್ಗೆ ಹೇಳ್ತಾ ಇದ್ರಿ, ಅದರಲ್ಲೂ ವೋಟ್ ಮಾಡುವ ಸಿಟಿಸನ್ಸ್ಗಳು. ದುರಂತಾನೋ ಅಥವಾ ಪರಿಸ್ಥಿತಿ ಹಾಗೆ ಆಗಿಬಿಟ್ಟಿದೆಯೋ, 2000ಕ್ಕೆ ರಾಜ್ಯ ಅಥವಾ ಈ ನೆಲದ ಆಡಳಿತವನ್ನು 5 ವರ್ಷಗಳ ಕಾಲ ಯಾರಿಗೆ ಬೇಕಾದ್ರೂ ಕೊಡ್ತೀವಿ ಅನ್ನೋ ಮನಸ್ಥಿತಿ ಕೇವಲ 2000 ರೂಪಾಯಿಗೆ. ಅದು
ಹೇಳಿದ್ನಲ್ಲ, ಜನರನ್ನು ಎಜುಕೇಟೇ ಮಾಡಿ ಸಿಟಿಸನ್ಸ್ ಆಗಿ ಮಾಡಲೇ ಇಲ್ಲ, ಅವರನ್ನು ಡೆನಿಸನ್ಸ್ ಆಗಿ ಮಾಡಿಬಿಟ್ರಿ, ಕತ್ತಲಿನಲ್ಲಿಟ್ರಿ. ಯಾರಿಗೆ ಪ್ರಜ್ಞೆ ಇದೆ, ನನ್ನ ಓಟಿನ ಬೆಲೆ ಎಷ್ಟು ಅಂತ ಯಾರಿಗೆ ಪ್ರಜ್ಞೆ ಇದೆ ಅವರಿಗೆ ಮಾತ್ರ ಓಟ್ ಹಾಕೋದಕ್ಕೆ ಅಧಿಕಾರ ಕೊಡಿ. ನಾನು MLA ವೋಟ್ ಹಾಕಿ ಅಥವಾ MP ವೋಟ್ ಹಾಕಿ ಕಳಿಸಿರ್ತಕ್ಕಂಥ ಮನುಷ್ಯ ಅವನೇನಾದರೂ ಕೂಡ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬದುಕಲಿಲ್ಲ ಅಂದರೆ ನನ್ನ ಹಣ ನೀವು ವಾಪಸ್ ಕೊಡಬೇಡಿ ಅಂತ ಹೇಳಿ 10,000 20,000 ಯಾವ ವ್ಯಕ್ತಿ ಡೆಪಾಸಿಟ್ ಮಾಡೋಕೆ ರೆಡಿ ಇದ್ದಾನೆ ಅವನಿಗೆ ಮಾತ್ರ ವೋಟ್ ಹಾಕೋದಕ್ಕೆ ಕೊಡಿ. ನೋಡಪ್ಪ, ನೀನು ಇದು ಮಾಡ್ತೀಯ, ಚೆನ್ನಾಗಿ ಆಳ್ತೀಯ ಅಂತ 20,000 ರೂಪಾಯಿ ಡೆಪಾಸಿಟ್ ಇಟ್ಟಿದ್ದೀನಿ, ನೀನು ಚೆನ್ನಾಗಿ ಆಡಲಿಲ್ಲ ಅಂತಂದರೆ ನೋಡಿ ಸರಿಯಾಗಿರಲ್ಲ ಅಂತ ಅವನ ಕಡೆಯಿಂದ ಒಂದು ಕಮಿಟ್ಮೆಂಟ್ ತೊಗೊಳ್ಳಿ. ಎಲ್ಲರೂ ಯಾಕೆ ವೋಟ್ ಮಾಡಬೇಕು? ಬಟ್ ವೋಟಿಂಗ್ ರೈಟ್ಸ್ ಬಗ್ಗೆ ಮಾತನಾಡಿದ್ರೆ ಕಾಂಟ್ರವರ್ಸಿ ಆಗಿಬಿಡುತ್ತೆ ಗುರುಗಳೇ. ಈಗ ಅನರ್ಹರಾದವರನ್ನು ವೋಟರ್ ಪಟ್ಟಿಯಿಂದ ತೆಗಿತೀವಿ ಅಂದ್ರೇ ಅದನ್ನು ವಿರೋಧ ಮಾಡೋ ರಾಜಕೀಯ ಪಕ್ಷಗಳಿದೆ. ಇಂಥವ್ರು ಏನು ಬೇಕಾದರೂ ಮಾಡ್ತಾರೆ. ಆಮೇಲೆ ಒಂದು, ಎಲ್ಲರನ್ನೂ ನಾವು ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರನ್ನು ಪ್ಲೀಸ್ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ಬಿಟ್ಬಿಡಿ, ನಿಮ್ಮ ಕೈಲಾಗಲ್ಲ. ಮತ್ತೊಮ್ಮೆ ಇಂಗ್ಲೀಷ್ನವ್ರನ್ನ ಕರೆಸಿ, ನಿಮ್ಮ ಕೈಲ ಇಟ್ ಈಸ್ ನಾಟ್ ಪಾಸಿಬಲ್. ಅಡ್ಮಿನಿಸ್ಟ್ರೇಷನ್ ಛಾತ್ರ ಸ್ಟ್ರಿಕ್ಟ್ ಐರನ್ ರಾಡ್ ಇಟ್ಕೊಂಡು ಕೆಲಸ ಮಾಡಬೇಕು. ಅಮೇರಿಕಾದಲ್ಲಿ ಈ ಥರ ಇಲ್ಲ. ಒಂದೇ ಒಂದು ಟೆರರಿಸ್ಟ್ ಬಂದಿದ್ದಾನ 9/11 ಆದಮೇಲೆ? ಒಂದು ಇರುವೆ ಬರೋದಿಲ್ಲ ಅಮೇರಿಕನ್ ಬಾರ್ಡರ್ ಒಳಗಡೆ, ಅವ್ರ ಗಮನಕ್ಕೆ ಬಾರದೆ, ಪೊಲೀಸವ್ರ ಗಮನಕ್ಕೆ ಬಾರದೆ. ಇಷ್ಟು ಕೋಟ್ಯಾಂತರ ಜನ ನಿಮ್ಮ ಬಾರ್ಡರ್ ದಾಟಿ ಬರ್ತಾ ಇದ್ದಾರೆ, ಅವ್ರಿಗೆ ಏನೇನೋ ಸವಲತ್ತುಗಳು ಕೊಡ್ತಾ ಇದ್ದೀರಿ. ನೀವು ಮನುಷ್ಯರ ನೀವು ಅವ್ರು ಬಂದವರು ಸುಮ್ಮನೆ ಕೂತ್ಕೊಳ್ತಾರ? ಯಾವುದೇ ನೋಡಿ, ನಾವಿಷ್ಟು ಜನ ಕುಳ್ತಿದ್ದೀವಿ, ನಮಗೆ ಊಟ ಬೇಕಾಗಿದೆ. ನಮಗೆಲ್ರಿಗೂ ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ರುಚಿಯಾದ ಊಟ, ಆರೋಗ್ಯವನ್ನು ಎತ್ತಿ ಹಿಡಿಯುವ ರುಚಿಯಾದ ಊಟ ಮಾಡಬೇಕು. ನಾನು ಅಡುಗೆ ಮಾಡಿದ್ರೇನು, ನೀವು ಅಡುಗೆ ಮಾಡಿದ್ರೇನು, ಅವ್ರು ಅಡುಗೆ ಮಾಡಿದ್ರೇನು? ಇಲ್ಲ ನಾವು ಅಡುಗೆ ಮಾಡ್ತೀವಿ ಅವರಂತಾರ, ಖಂಡಿತ ನೀವೇ ಮಾಡಿ, ನಾವೆಲ್ಲರೂ ಇಷ್ಟಪಡೋ ರೀತಿಯಲ್ಲಿ ಮಾಡಿ. ನಮಗೆಲ್ರಿಗೂ ಹಿಡಿಸ್ಬೇಕು. ಸಾರು ಹೇಗಿರಬೇಕು ಹಾಗೆ ಸಾರು ಇರಬೇಕು, ಚಿತ್ರಾನ್ನ ಹೇಗಿರಬೇಕು ಹಾಗೆ ಚಿತ್ರಾನ್ನ ಇರಬೇಕು. ಆ ಸಾಮರ್ಥ್ಯ ಇದೆಯಾ, ನೀವು ಅಡುಗೆ ಮಾಡಿ. ನಾನು ಮಾಡಬೇಕು ಅಂತ ನನಗಿಲ್ಲ, ರುಚಿಯಾದ ಊಟ ಮಾಡಬೇಕು ಅಂತ ಅಷ್ಟೇ ಇದೆ. ನಾನು ಮಾಡಿದ್ರೇನು, ನೀವೇ ಮಾಡಿ, ಆದರೆ ನನಗೆ ರುಚಿಯಾದ ಊಟ ಬೇಕು, ಮಾಡಿ, ಯಾರು ಬೇಡ ಅಂತಾರೆ. ಹಾಗೆಯೇ ಆಡಳಿತದಿಂದ ಸಿಟಿಸನ್ಸ್ಗೆ ಸಿಗಬೇಕಾದ್ದು, ಪ್ರಜೆಗಳಿಗೆ ಆಡಳಿತದಿಂದ ಸಿಗಬೇಕಾದ್ದು ಬೆನಿಫಿಟ್ಸ್ ಇದೆಯಲ್ಲ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಸವಲತ್ತುಗಳು, ಅಧಿಕಾರಗಳು, ಸ್ವಾತಂತ್ರ್ಯ, ಹೆಮ್ಮೆ, ನಮ್ಮ ಬಗ್ಗೆ ನಮಗೊಂದು ಹೆಮ್ಮೆ, ಇದೆಲ್ಲ ವ್ಯಕ್ತಿ ಬಯಸ್ತಾನೆ. ಆ ವ್ಯಕ್ತಿ ಏನೇನು ಬಯಸ್ತಾನೆ ಅದನ್ನೆಲ್ಲ ಕೊಡುವ ಸಾಮರ್ಥ್ಯ ಇರೋನಲ್ಲಿರಬೇಕೇ ಹೊರತು ನಾನೂ ಇರಬೇಕು, ನೀನೇ ಇರು, ಆ ಸಾಮರ್ಥ್ಯ ಇಟ್ಕೊಂಡಿರು, ಅಡುಗೆ ನೀನೇ ಮಾಡು, ಲೈಫ್ ಲಾಂಗ್ ನೀನು ಮಾಡು. ಆದರೆ ಚೆನ್ನಾಗಿ ಅಡುಗೆ ಮಾಡುವ ವ್ಯಕ್ತಿಯಾಗಿ ಮಾಡು. ಹೆಂಗೆ ವರ್ಸ್ಟಾಗಿ ಮಾಡಿದ್ರು ನಾನೇ ಅಡುಗೆ ಮಾಡಬೇಕು, ಸಿಸ್ಟಮ್ ಕೆನಾಟ್ ಅಕ್ಸೆಪ್ಟ್ ಯು. ಅದೊಂದು ನೇಷನ್ ಅಲ್ಲ, ಅದು ಯಾವುದೋ ದೊಂಬಿ, ಅದು ಯಾವುದೋ ಒಂದು ಕಾಡು. ನಮಸ್ಕಾರ ಸ್ವಾಮಿ, ನಾನೇನಾದರೂ ತಪ್ಪಾಗಿ ಕೇಳಿದ ಕ್ಷಮೆ ಇರಲಿ. ನನ್ನ ಪ್ರಶ್ನೆ ಏನಂದರೆ, ಈ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಧರ್ಮದವರು ಇದ್ದಾರೆ. ಇಲ್ಲಿ ಹಿಂದೂ ಧರ್ಮದೇ ಹಬ್ಬ ಆಗಬೇಕು, ಮುಸ್ಲಿಂ ಧರ್ಮದೇ ಆಗಬೇಕು, ಕ್ರೈಸ್ತ ಧರ್ಮದೇ ಆಗಬೇಕು ಅನ್ನೋದೇನಿಲ್ಲ. ಈಗ ಮೊನ್ನೆ ನಾನು 2-3 ದಿನದಿಂದ ನೋಡ್ತಾ ಇದ್ದೀವಿ, ಯಾರು ಕ್ರಿಸ್ಮಸ್ಸಿಂದ ಇದನ್ನು ಅದೇನೋ ಗೊಂಬೆಗಳು ಅಥವಾ ಏನೇನೋ ಮಾರ್ತಾ ಇದ್ರೆ ಅಲ್ಲಿ ಹೋಗಿ ಗಲಾಟೆ ಮಾಡ್ತಾ ಇದ್ದಾರೆ. ಅಂದರೆ ಕ್ರೈಸ್ತರು ಇಲ್ಲಿ ಹಬ್ಬ ಮಾಡುವಾಗಿಲ್ವಾ? ಯಾರು ಹೇಳಿದ್ರು? ಪ್ರಶ್ನೆ ಬಂದು ನೋಡಿ ಅಮ್ಮ, ಕ್ರೈಸ್ತರ ಹಬ್ಬ ಮಾಡುವಾಗ ಯಾರಾದರೂ ಹೋಗಿ ಡಿಸ್ಟರ್ಬ್ ಮಾಡಿದ್ರೆ ಅವ್ರನ್ನ ಜೈಲಿಗೆ ಹಾಕಿ. ಮುಸಲ್ಮಾನರ ಹಬ್ಬ ಮಾಡುವಾಗ ಯಾರಾದರೂ ಹೋಗಿ ಡಿಸ್ಟರ್ಬ್ ಮಾಡಿದರೆ ಅವ್ರನ್ನ ಜೈಲಿಗೆ ಹಾಕಿ. ಹಿಂದೂಗಳ ಹಬ್ಬ ಮಾಡುವಾಗ ಹೋಗಿ ಯಾರಾದರೂ ಡಿಸ್ಟರ್ಬ್ ಮಾಡಿದರೆ ಅವ್ರನ್ನ ಜೈಲಿಗೆ ಹಾಕಿ. ತಪ್ಪು ಮಾಡಿದವನು ತಪ್ಪಿತಸ್ಥ, ಶಿಕ್ಷೆಗೆ ಅರ್ಹ. ಇಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ್, ಈ ದೇಶದ ಮಣ್ಣು ಹೇಗಿದೆ ಅಂತಂದರೆ, ಯಹೂದ್ಯರು, ಜೂ, ಇಸ್ರೇಲ್ ದೇಶದವರು, ಅವರು ಹಿಂದೂಗಳಲ್ಲ. ಈ ದೇಶದ ಯಾವ ಜೈನ ಧರ್ಮ, ಬೌದ್ಧ ಧರ್ಮ, ಹಿಂದೂ ಧರ್ಮ ಯಾವುದಕ್ಕೂ ಸೇರಿದವರಲ್ಲ. ಆದರೆ ಅವರು ಇಂಡಿಯಾಗೆ ಓಡಿ ಬಂದರು. ರೋಮನ್ನರು 6ನೇ ಶತಮಾನದಲ್ಲೂ 7ನೇ ಶತಮಾನದಲ್ಲೂ ಅಲ್ಲಿಂದ ಅವರನ್ನು ಓಡಿಸಿದ್ರು, ಈ ದೇಶಕ್ಕೆ ಬಂದರು. ಈ ದೇಶದಲ್ಲಿ ಎಷ್ಟು ಸುಖವಾಗಿದ್ದರು ಅಂದರೆ, ಅವ್ರು ಹೇಳ್ತಾರೆ, ಪ್ರಪಂಚದ ಪ್ರತಿ ದೇಶದಲ್ಲೂ ನಮ್ಮನ್ನು ಕಾಡಿದ್ರು, ನಾವು ಬೇರೆ ಧರ್ಮದವರು ಅಂತ. ಇಂಡಿಯಾದವರು ಮಾತ್ರ ನಮ್ಮನ್ನು ಕಾಡಲಿಲ್ಲ. ಅವ್ರದ್ದೇ ಒಂದು ದೇಶ ನಿರ್ಮಾಣ ಆಯಿತು 1945ರಲ್ಲಿ. ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಅವ್ರದ್ದೇ ಒಂದು ದೇಶ ಇಸ್ರೇಲ್ ನಿರ್ಮಾಣ ಆಯಿತು. ದೇಶ ನಿರ್ಮಾಣ ಆದಮೇಲೆ ಪಾರ್ಲಿಮೆಂಟ್ನಲ್ಲಿ ಆವತ್ತು ಪಾಸಾದಂಥ ಮೊದಲನೇ ಮಸೂದೆ ಏನು ಗೊತ್ತಾ? ಥ್ಯಾಂಕ್ ಯು ಇಂಡಿಯಾ. ಇದು ಈ ಮಣ್ಣಿನ ಗುಣ. ಅವರು ಬೇರೆ ಧರ್ಮದವರು, ಇವರು ಬೇರೆ ಧರ್ಮದವರು. ಒಂದು
ಮುಗಿಸ್ಬಿಡ್ತೀನಿ ರೀ. ಅವರು ಬೇರೆ ಧರ್ಮದವರು, ಇವರು ಬೇರೆ ಧರ್ಮದವರು ನಾವು ಎಂದೂ ನೋಡಿಲ್ಲ, ಯಾವ ಕಾಲಕ್ಕೂ ನೋಡಿಲ್ಲ. ಒಂದು ವೇಳೆ ಅದೇನಾದರೂ ಬಂದರೆ ಅದು ಈ ದೇಶದ ಲಕ್ಷಣ ಅಲ್ಲ. ಅದು ಯಾರೋ ಕೆಲವು ಕಿಡಿಗೇಡಿಗಳು ಏನೋ ಒಂಚೂರು ತಪ್ಪು ಮಾಡಿದೆ, ಅದು ಕಿಡಿಗೇಡಿಗಳ ಲಕ್ಷಣ ಹೊರತು ಈ ದೇಶದ ಧರ್ಮದ ಲಕ್ಷಣ ಅಲ್ಲ. ಈಗ ಹಬ್ಬಗಳ ಆಚರಣೆ ಮಾಡ್ಲಿಕ್ಕೆ ಅವಕಾಶ ಕೊಡದವ್ರನ್ನ ಜೈಲಿಗೆ ಹಾಕಿ ಅಂತಂದ್ರಿ. ಆದರೆ ಜೈಲಿಗೆ ಹಾಕುವ ಜವಾಬ್ದಾರಿ ಹೊತ್ತವರೇ ಹಬ್ಬಗಳ ಆಚರಣೆಯಲ್ಲಿ ಮೂಗು ತೋರಿಸ್ಬಿಟ್ರೆ, ಫಾರ್ ಎಕ್ಸಾಂಪಲ್ ತಮಿಳುನಾಡಿನಲ್ಲಿ ಈ ಕಾರ್ತಿಕೇಯ ದೀಪಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವೇ ನಿರ್ಬಂಧ ಹೇರಿತು, ಕೋರ್ಟ್ಗೆ ಹೋಗಿ ಅನುಮತಿ ತರಬೇಕಾಯ್ತು ಅನ್ನೋ ರೀತಿಯ ಪರಿಸ್ಥಿತಿ ಬಂದ್ಬಿಡ್ತು. ಅಂಥ ಮಿನಿಸ್ಟ್ರುಗಳನ್ನ, ಅಂಥ MLAಗಳನ್ನ ಆರಿಸಿ ತಂದವ್ರು ಯಾರು? ನಾನು ಆವಾಗಲೇ ಹೇಳ್ತಿದ್ದೇನಲ್ಲ, ಆ ಡೆಮಾಕ್ರಸಿ, ಇಂಥ ಮಿನಿಸ್ಟ್ರುಗಳನ್ನ, ಇಂಥ MLAಗಳನ್ನ ವೋಟ್ ಮಾಡಿ ತರಿಸುವಂಥ ಒಂದು ಎಲೆಕ್ಟೊರೇಟ್ ಅಲ್ಲಿದೆ ಅಂದರೆ ಅಲ್ಲಿ ಡೆಮಾಕ್ರಸಿ ಇರಬೇಕಾಗಿದೆಯಾ? ಡೆಮಾಕ್ರಸಿ ಮೂಲ ಇದಕ್ಕೆಲ್ಲ. ನಿಮ್ಮ ಡೆಮಾಕ್ರಸಿ ಪ್ಲಾಟೋ ಹೇಳಿರೋ ಡೆಮಾಕ್ರಸಿ ಅಲ್ಲ. ಸ್ವಾಮೀಜಿ ನಮಸ್ತೆ. ಹಿಂದುತ್ವದ ವಿರಾಟ್ ದರ್ಶನ ಹಾಗೂ ವಿಶಾಲ್ ದರ್ಶನ ಮಾಡಿಸಿದ್ದೀರಾ ಇಲ್ಲಿವರೆಗೂ. ನಾನು ಗರ್ವದಿಂದ ಹೇಳ್ತೀನಿ, ಅನ್ಯ ಧರ್ಮದವರು ಹಿಂದೂ ಧರ್ಮದ ಅಥವಾ ಹಿಂದುತ್ವದ ಬಗ್ಗೆ ಒಂದು ಚಿರಋಣಿಯಾಗಿರಬೇಕು. ಯಾಕಂದರೆ ಭಾರತ ವಿಭಜನೆ ಆದಾಗಲೂ ಕೂಡ ಅಲ್ಲಿರೋ ಹಿಂದೂಗಳ ಸಂಖ್ಯೆ ಗಣನೀಯವಾಗಿ ಹೇಗೆ ಕಡಿಮೆ ಆಗಿದೆ, ವ್ಯವಸ್ಥಿತವಾಗಿ ಹಿಂಸೆ ರೂಪಕವಾಗಿ. ಬಾಂಗ್ಲಾದೇಶ ಆಗಲಿಲ್ಲ, ಇಲ್ಲಿ ಸಂಪದ್ಭರಿತವಾಗಿ ಎಷ್ಟು ಚೆನ್ನಾಗಿ ಬಾಳ್ತಾ ಇದ್ದಾರೆ ಅನ್ಯ ಧರ್ಮದವರು. ಇಲ್ಲಾಂದರೆ ಇಷ್ಟೊಂದು ಮಸೀದಿಗಳು, ಇಷ್ಟೊಂದು ಚರ್ಚ್ಗಳು ಆಗೋಕ್ಕೆ ಸಾಧ್ಯನೇ ಇರಲಿಲ್ಲ. ಹಿಂದೂವಾದಿಗಳು ಅಥವಾ ಹಿಂದುತ್ವ ಏನು ಫಾಲೋ ಮಾಡ್ತಾರೆ ಅವ್ರು ಏನಾದರೂ ಅಸಹಿಷ್ಣುತರಾಗಿದ್ದರೆ, ಇದೆಲ್ಲ ಇದ್ದರೂ ಕೂಡ ನಮ್ಮ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ. ನಮ್ಮ ಮುಂದಿನ ಆಯ್ಕೆ ಏನು ಅಂತ ನೀವು ಹೇಳಬೇಕು. ನಾನು ಇಲ್ಲಿವರೆಗೆ ಹೇಳಿದ್ದೀನಿ ಇದನ್ನು. ಒಂದು ರೀತಿಯಲ್ಲಿ ನಿಮ್ಮ ವೈಯಕ್ತಿಕ ಮಟ್ಟದಲ್ಲಿ ನಿಮ್ಮ ಮೇಲೆ ಅನ್ಯಾಯವಾಗದಂತೆ ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ನೀವು ಬೆಳೆಸ್ಕೊಳ್ಬೇಕಾದ್ದು ಒಂದು ಕರ್ತವ್ಯ ಇದ್ದೇ ಇದೆ. ಇದೊಂದು ಕರ್ತವ್ಯ ಅಂತೂ ಇದ್ದೇ ಇದೆ. ಯಾವ ಪಕ್ಷ, ಯಾವ ರಾಜ್ಯ, ಯಾವ ವ್ಯಕ್ತಿ ಆಫೀಸರ್ ಆಗಿದ್ದಾನ, ಮಂತ್ರಿ ಆಗಿದ್ದಾನ, ಅದನ್ನು ಪಕ್ಕಕ್ಕಿಟ್ಟು ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಪ್ರಜ್ಞೆ ನಮಗಿರಬೇಕು. ಅದಕ್ಕೆ ಬೇಕಾದ ತಯಾರಿ ನಾವು ಮಾಡಿಕೊಳ್ಬೇಕು. ಎರಡನೇದಾಗಿ ನಾನು ಈಗಾಗಲೇ ಹೇಳಿದ ಹಾಗೆ, ಯಾವುದಾದರೂ ಒಂದು ಮೆಥಡ್ ಮೂಲಕ ಆಡಳಿತ ವರ್ಗ ಯಾವುದೇ ರೀತಿಯಲ್ಲೂ ಮುಗ್ಧ ಜನರಿಗೆ, ಮೃದುವಾದ ಜನರಿಗೆ, ಹಾಗಿಲ್ಲದ ದುಷ್ಟರಿಂದ, ದುರ್ಗುಣವಂತರಿಂದ ತೊಂದರೆಯಾಗದಂತೆ ದುಬೈನಲ್ಲಿ ಮಾಡಿಲ್ವಾ, ಮಸ್ಕಟ್ಟಲ್ಲಿ ಮಾಡಿಲ್ವಾ? ಅಂಥದ್ದೊಂದು ವ್ಯವಸ್ಥೆ ಮಾಡಬೇಕಾದ ಅನಿವಾರ್ಯತೆ ಇದೆ. ರಾಮ ವಾಲಿಯನ್ನು ಕೊಂದಾಗ ವಾಲಿ ಹೇಳ್ತಾನೆ, ನನ್ನ ದೇಶದಲ್ಲಿ ನಾನು ಏನು ಬೇಕಾದ್ರೂ ಮಾಡ್ಕೊಳ್ತೀನಿ, ನಿನ್ನ ದೇಶದವನು ಯಾವುದೋ ಬೇರೆ ದೇಶದವನು, ನೀನು ಬಂದು ನನಗೆ ಯಾಕೆ ಪನಿಷ್ಮೆಂಟ್ ಕೊಡಬೇಕು? ರಾಮ ಅದ್ಭುತವಾದ ಉತ್ತರ ಕೊಡ್ತಾನೆ. ಆಡಳಿತ ಬಂದರೆ, ಅಧಿಕಾರ ಬಂದರೆ ನಾನು ಕೋಸಲ ದೇಶಕ್ಕೆ ಸೀಮಿತ. ಆದರೆ ನ್ಯಾಯ ಅನ್ಯಾಯಗಳ ಪ್ರಶ್ನೆ ಬಂದರೆ ಭೂಲೋಕದ ಯಾವ ಮೂಲೆಯಲ್ಲಿ ಅನ್ಯಾಯ ನಡೆದರೂ ಕೂಡ ಇಕ್ಷ್ವಾಕು ವಂಶದ ದೊರೆಗಳು ಅಲ್ಲಿಗೆ ಹೋಗೋರೆ, ಅವರನ್ನು ಬಲಿ ಹಾಕೋರೆ. ಅಲ್ಲಿಗೆ ನೇರವಾಗಿ ಪ್ರಶ್ನೆ ಕೇಳ್ಬಿಡ್ತೀನಿ. ಬಾಂಗ್ಲಾದೇಶದಲ್ಲಿ ಹಿಂದೂ ಹತ್ಯೆ ಆಗ್ತಾ ಇದೆ, ಹಾಗಾಗಿ ನಮ್ಮ ದೇಶದ ಪ್ರಧಾನಿ ಹಿಂದೂ ರಕ್ಷಣೆಗೆ ಮುಂದಾಗಬೇಕು ಅನ್ನೋ ಆಗ್ರಹ ಇದೆ, ಏನು ಮಾಡಬೇಕು ಅಂತ? ಮಾಡಬೇಕು. ಹಿಂದೂ ಮೇಲೆ ನಡೀತಾ ಇದೆ ಅನ್ನೋದಕ್ಕಿಂತ ಸುಮ್ಮನೆ ಮುಗ್ಧ ಜನರ ಮೇಲೆ ದುಷ್ಟರು ಗಲಾಟೆ ಮಾಡಿದ್ದಾರೆ ಅಂತಂದು ಹೇಳಿ ಚೆನ್ನಾಗಿರುತ್ತೆ. ನಾನು ಇನ್ನೂ ಒಂದು ವಾಕ್ಯ ಹೇಳ್ತೇನೆ. ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಮೃದು ಮುಗ್ಧ ಮುಸಲ್ಮಾನನ ಮೇಲೆ ಅಲ್ಲಿರ್ತಕ್ಕಂಥ ಹಿಂದೂಗಳು ಗಲಾಟೆ ಮಾಡಿದರೆ ಭಾರತೀಯ ಪ್ರಧಾನಿ ಅಲ್ಲಿ ಹೋಗಿ ಹಿಂದೂಗಳನ್ನು ಶಿಕ್ಷಿಸಲಿ. ರಾಜೀವ್ ಗಾಂಧಿ ಅಲ್ಲಿ ಶ್ರೀಲಂಕಾಗೆ ಹೋಗಿ ಅಲ್ಲಿರ್ತಕ್ಕಂಥ ಎಷ್ಟೋ ಜನ ಈ LTTFನವ್ರನ್ನ ಪನಿಷ್ ಮಾಡಿದರು. ಪ್ರಪಂಚದಲ್ಲಿ ಯಾವಾಗಲೂ ನೋಡಿಮ್ಮ, ಭಗವದ್ಗೀತೆ ಪ್ರಕಾರ ಎರಡೇ ವರ್ಗ: ದುಷ್ಟರು, ಸನ್ಮಾರ್ಗಿಗಳು, ಸಜ್ಜನರು, ದುರ್ಜನರು. ಇನ್ನು ಯಾವುದೂ ಮೂರನೇ ವರ್ಗ ಇಲ್ಲ. ಗಂಡು ಹೆಣ್ಣು ಅಂತ ಎರಡಿದೆ, ನೋ, ಭಗವದ್ಗೀತೆ ಒಪ್ಪಲ್ಲ. ಮತ್ತೊಂದಿದೆ, ಭಗವದ್ಗೀತೆ ಒಪ್ಪಲ್ಲ. ಇಲ್ಲಿರ್ತಕ್ಕಂಥದ್ದು ಸಜ್ಜನರು, ದುರ್ಜನರು. ಸಜ್ಜನರು ಯಾವಾಗಲೂ ದುರ್ಜನರ ಕೈಲ ಮೇಲಾಗದಂತೆ ನೋಡಿಕೊಳ್ಬೇಕು. ಅರ್ಜುನ ಯಾಕೆ ಯುದ್ಧ ಮಾಡಲಿಲ್ಲ? ಯಾರ ಮೇಲೆ ಯುದ್ಧ ಮಾಡೇ ಇಲ್ವಾ? ಯಾರನ್ನೋ ಕೊಂದೇ ಇಲ್ವಾ? ಆವಾಗೆಲ್ಲ ಬರದೇ ಇರೋ ದಯೆ ಇವಾಗ ಯಾಕೆ ಬರ್ತಾ ಇದೆ? ಯಾಕೆ ಅಂದರೆ ಇವರು ನನ್ನವ್ರನ್ನ ಹೆಂಗೆ ಕೊಲ್ಲಿ? ಅವಾಗ ಕೃಷ್ಣ ಹೇಳ್ತಾನೆ, ನಥಿಂಗ್ ಡೂಯಿಂಗ್. ರಾಜನಿಗೆ ಮತ್ತು ಜವಾಬ್ದಾರಿ ವ್ಯಕ್ತಿಗೆ ಸಮಾಜದಲ್ಲಿ ಇದು ಮಾತ್ರ ಡಿಫ್ರೆನ್ಷಿಯೇಷನ್ ಇರಬೇಕು. ಸಜ್ಜನರು ಯಾರು, ದುರ್ಜನರು ಯಾರು. ನನ್ನ ಸೋದರ ಮಾವನನ್ನು ಕೊಂದಲ್ಲ, ನನ್ನ ಸಂಬಂಧ ಇರಲಿಲ್ವ ಅವನು? ನನ್ನ ಸೋದರತ್ತೆ ಮಗ ಶಿಶುಪಾಲ ಅವನನ್ನು ಕೊಂದು ಹಾಕಿದ್ನಲ್ಲ, ಸಂಬಂಧ ಇರಲಿಲ್ವ ಅವನು? ಯಾಕೆಂದರೆ ಆರ್ಯ ಸಂಸ್ಕೃತಿ, ಅದರ ವಿರುದ್ಧವಾಗಿ ನೀವು ಹೋಗ್ತಾ ಇದೆಯಲ್ಲ. ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಆರ್ಯ ಸಂಸ್ಕೃತಿ ಹೀಗೆಲ್ಲ ಬದುಕೊಂಡು ಬಂದಿದೆ, ಅದರ ವಿರುದ್ಧ ಹೋಗೋ ಹಾಗಿಲ್ಲ. ಹೀಗಾಗಿ ನಾನು ಹೇಳೋದು, ಬಿಟ್ಟೇ ಬಿಡೋಣ ಹಿಂದೂ ಮುಸಲ್ಮಾನ ಆ ಪಾಯಿಂಟೇ ತರೋದು ಬೇಡ.
ಆ ಪಾಯಿಂಟಿಗೆ ಒತ್ತು ಕೊಟ್ಟು 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 ಇವತ್ತು ನಮ್ಮ ಸಾಮಾಜಿಕ ನೀತಿ ನಿಯಮಗಳೇ ವಿಕೃತಗೊಂಡ್ಬಿಟ್ಟಿದೆ. ಇಲ್ಲಿ ಎರಡೇ, ತಪ್ಪಿತಸ್ಥ ಯಾರು, ಸಾಧು ಯಾರು. ನಂದು ಇನ್ನೂ ಒಂದಿದೆ. ಹಿಂದೆ ಇತ್ತು ನಮ್ಮಲ್ಲಿ, ತಂದೆಯಾದವನು ತನ್ನ ಮಗನನ್ನು ಕರ್ಕೊಂಡು ಬಂದು ಊರ ಹಿರಿಯರ ಹತ್ತಿರ ನನ್ನ ಮಗ ಈ ತಪ್ಪು ಮಾಡ್ತಾ ಇದ್ದಾನೆ, 2 ಬಡದು ಬುದ್ಧಿ ಹೇಳಿ ಗೌಡ್ರೆ, 2 ಬಡದು ಬುದ್ಧಿ ಹೇಳಿ ಅಂತ ತಂದೆ ಬಂದು ಮಗನಿಗೆ ಹೇಳ್ತಿದ್ದ. ಮಗನಿಗೆ 2 ಬಡದು ಬುದ್ಧಿ ಹೇಳಿ ಅಂತ ಹೇಳ್ತಿದ್ದ. ಆ ಊರು ಗೌಡ ಅದು ಯಾರಾದ್ರು ಯಾವ ಜಾತಿನೂ ಆಗ್ಬೋದು, ಯಾವ ವರ್ಗವೂ ಆಗ್ಬೋದು, ಅದು ತಲೆನೇ ಕೆಡಿಸ್ಕೊಳ್ತಿರ್ಲಿಲ್ಲ. ಹೆಡ್ ಮಾಸ್ಟರ್ ಹತ್ತಿರ ಬಂದು ಓದದೇ ಇರೋ ಹುಡುಗನ ತಂದೆ ಬಂದು, ಹೆಡ್ ಮಾಸ್ಟರ್ ಇವನು ಕಿವಿ ಹಿಂಡಾಲಕ್ಕೆ ಬುದ್ಧಿ, ಆ ಹೆಡ್ ಮಾಸ್ಟರ್ ಮುಸಲ್ಮಾನನೋ ಕ್ರಿಶ್ಚಿಯನ್ನನೋ ಅದು ಯಾರು ಬೇಕಾದ್ರೂ ಆಗಿರ್ತಿದ್ರು, ಅದು ಪ್ರಶ್ನೆ ಅಲ್ಲ. ನನ್ನ ಮಗ ಚೆನ್ನಾಗಿ ಓದಬೇಕು, ಇದು ಎಲ್ಲ ಸ್ತರಗಳಿಗೂ ಅನ್ವಯಿಸುತ್ತೆ. ಹಾಗೇನೆ ಹುಡುಗ ರ್ಯಾಂಕ್ ತೊಗೊಂಡ್ಬಿಟ್ರೆ ಹೆಡ್ ಮಾಸ್ಟರ್ ಮುಸಲ್ಮಾನನಾಗಿದ್ದರೂ ಕೂಡ ತನ್ನ ಮಗನಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ, ಸನ್ಮಾನ ಮಾಡ್ತಿದ್ದ. ಮುಸ್ಲಿಂ ಹುಡುಗ ಏನಾದರೂ ರ್ಯಾಂಕ್ ತೊಗೊಂಡ್ರೆ ಹಿಂದೂ ಹೆಡ್ ಮಾಸ್ಟರ್ ತನ್ನ ಮಗನಿಗಿಂತ ಹೆಚ್ಚಾಗಿ ಅವನು ನೋಡ್ಕೊಳ್ತಿದ್ದ. ಇದೇ ಈ ಮಣ್ಣಿನ ಸಂಸ್ಕೃತಿ. ಮೊನ್ನೆವರೆಗೂ ಇದೆಲ್ಲ ಇತ್ತು. ಇತ್ತೀಚೆಗೆ ಎಲ್ಲ ಹೇಳಿದ್ನಲ್ಲ, ಅನರ್ಹರಿಗೆ ಯಾವಾಗ ಕೈಯಲ್ಲಿ ಅಧಿಕಾರ ಬಂದಿದೆ ಅವರು ಇದನ್ನೆಲ್ಲ ಹಾಳು ಮಾಡಿದ್ದಾರೆ. ನನ್ನದೊಂದು ಕಲ್ಪನೆಯ ಸಮಾಜ ಇದೆ, ಕಲ್ಪನೆ ಅಲ್ಲ, ಪ್ರಾಕ್ಟಿಕಲಿ ಪಾಸಿಬಲ್. ಮುಸಲ್ಮಾನರ ಹಬ್ಬ ಆಗ್ತಾ ಇದೆಯಾ, ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕಾದವರು ಹಿಂದೂಗಳು ಕ್ರಿಶ್ಚಿಯನ್ರು. ಮುಸಲ್ಮಾನರು ನೀವು ಸುಮ್ಮನೆ ಇರ್ರಿ, ನಿಮ್ಮ ಹಬ್ಬ ನಾವು ಮಾಡ್ತೀವಿ, ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ, ನೀವು ಅಲ್ಲಿ ಬಂದು ಆರಾಮ ಇರ್ರಿ. ಹಿಂದೂಗಳ ಹಬ್ಬ ಆಗ್ತಾ ಇದೆಯಾ, ನಡೆದಿದೆ. ವಿ ಸೀತಾರಾಮಯ್ಯನವರು, ಕನ್ನಡದ ಕವಿ ವಿ ಸೀತಾರಾಮಯ್ಯನವರು ಯಾರು, ಅವರು ಒಂದು ಎಸ್ಸೆ ಬರೀತಾರೆ. ಆ ಎಸ್ಸೆನಲ್ಲಿ ಹೇಳ್ತಾರೆ, ನಮ್ಮ ಊರಿನ ಜಾತ್ರೆ ನಡೆದರೆ ಮುಂದೆ ನಿಂತು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದವನು ನಮ್ಮೂರಿನ ಶಾಲೂ ಸಾಬಿ. ದೇವರ ಜಾತ್ರೆಗೆ ಮುಂದೆ ನಿಂತು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದವನು ಶಾಲೂ ಸಾಬಿ. ಹೀಗಿತ್ತು, ಹೀಗೆ ಬದುಕಿತ್ತು ಈ ದೇಶ. ಅನರ್ಹರ ಕೈನಲ್ಲಿ ಅಧಿಕಾರ ಬಂದು ಎಲ್ಲ ಹಾಳಾಯಿತು. ಆ ಮೂಲ ಇರೋದೇ ಅಲ್ಲಿ. ಬಟ್ ನಾಗರಿಕ ಸ್ತರದಲ್ಲೂ ಕೂಡ ಇದು ಅನ್ವಯ ಆಗೋದಿಲ್ವಾ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಪರಸ್ಪರ ಹಬ್ಬಗಳಲ್ಲಿ ಸೌಹಾರ್ದತೆ ಇರಬೇಕು, ಆ ರೀತಿ ವಾತಾವರಣ. ಆದರೆ ಹಿಂದೂಗಳ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಅಥವಾ ಇನ್ನೊಂದು ಧರ್ಮದ ಹಬ್ಬದ ಸಂದರ್ಭದಲ್ಲಿ ನಾವು ಅಲ್ಲಿ ವ್ಯಾಪಾರವನ್ನು ಬ್ಯಾನ್ ಮಾಡ್ತೀವಿ, ಅಥವಾ ನಮ್ಮ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಅನ್ಯ ಧರ್ಮದವ್ರು ಬಂದು ವ್ಯಾಪಾರ ಮಾಡಬಾರ್ದು. ಈ ಮನಸ್ಥಿತಿ ಯಾಕೆ ಹುಟ್ಟಿದೆ ಹಾಗಾದ್ರೆ? ಅದೆಲ್ಲ ಹೇಳಿದ್ನಲ್ಲಮ್ಮ, ಇದೆಲ್ಲ ತಪ್ಪು. ಗಣೇಶನ ಹಬ್ಬದ ದಿನದಲ್ಲಿ ಮುಸಲ್ಮಾನರಾದವರು ಕ್ರಿಶ್ಚಿಯನ್ರಾದವರು ದಾರಿಯಲ್ಲಿ ಆ ಕಡೆ ಈ ಕಡೆ ಜ್ಯೂಸ್ ಇಟ್ಕೊಂಡು, ಹಣ್ಣು ಹಂಪಲು ಇಟ್ಕೊಂಡು, ಫ್ರೂಟ್ ಸಾಲಿಡ್ಡು ಎಲ್ಲ ಇಟ್ಕೊಂಡು ಬನ್ನಿ, ನಮ್ಮ ಹಿಂದೂ ಬಂಧುಗಳೇ ಬನ್ನಿ, ಭಾಳ ಬಂದು 2 ಕಿಲೋಮೀಟ್ರ್ ನಡೆದಿದ್ದೀರಿ, ಬಿಸಿಲಾಗಿದೆ, ಕುಡೀರಿ, ಜ್ಯೂಸ್ ಕುಡೀರಿ. ಇಂಥದ್ದು ಇಂಡಿಯಾ ಇತ್ತು, ಬೇಕಾದಷ್ಟು ವರ್ಷಗಳ ಕಾಲ ಇತ್ತು. ಈ ವಾತಾವರಣ ಮತ್ತೆ ಬರಬೇಕು ಅಂದರೆ, ನಾನೊಬ್ಬ ಫೆನಾಟಿಕ್ಕಾಗಿ ಮಾತಾಡ್ತಾ ಇಲ್ಲ. ರಾಮಕೃಷ್ಣರ ಚಿಂತನೆಗಳು, ರಾಮಕೃಷ್ಣರು ಬದುಕಿದ ಮಾರ್ಗ, ಅದು ಜನರಿಗೆ ಒಂದು ಮಾರ್ಗದರ್ಶಕ ಸೂತ್ರ ಆಗಬೇಕು. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ನೋಡಿ, ಹಿಮಾಲಯದಲ್ಲಿ ಒಬ್ಬ ಮೌಲ್ವಿ, ಸರ್ಫರಾಜ್ ಹುಸೇನ್ ಅವನ ಹೆಸರು, ಮೌಲ್ವಿ. ವಿವೇಕಾನಂದರ ವ್ಯಕ್ತಿತ್ವ, ಅವರ ಧರ್ಮ ವೈಶಾಲ್ಯ, ಅವರು ಕೊರಾನಿನ ಬಗ್ಗೆ ಅವರು ಇಟ್ಕೊಂಡಿರ್ತಕ್ಕಂಥ ಪಾಂಡಿತ್ಯ, ವೇದಗಳನ್ನು ಮತ್ತು ಈ ಕೊರಾನ್ ಬೈಬಲ್. ವಿವೇಕಾನಂದರ ಕ್ರಿಸ್ಮಸ್ಗೆ ಕ್ಯಾಲಿಫೋರ್ನಿಯಾದಲ್ಲಿ ಕ್ರಿಸ್ತನ ಬಗ್ಗೆ ಅವ್ರು ಮಾತನಾಡಿರೋದು ನೋಡಿ ನ್ಯೂಸ್ ಪೇಪರ್ ಎಡಿಟೋರಿಯಲ್ ಬರೆದಿತ್ತು, ಯಾವ ಕ್ರಿಶ್ಚಿಯನ್ ಪಾದ್ರಿಯು ಇವರು ಮಾತನಾಡಿದ್ರೆ ಇದರ ಸಮೀಪಕ್ಕೂ ಬರಲಾರ. ಕ್ರಿಸ್ತನ ಮಹಿಮೆಯನ್ನು ವರ್ಣಿಸಿದ್ದು ನೋಡಿದರೆ ವಿವೇಕಾನಂದರು, ಯಾವ ಕ್ರಿಶ್ಚಿಯನ್ ಪಾದ್ರಿ ಇವರ ಸಮೀಪಕ್ಕೂ ಬರಲಾರ. ಹಾಗೆ ಇಲ್ಲಿ ಹಿಮಾಲಯದಲ್ಲಿ ಸರ್ಫರಾಜ್ ಹುಸೇನ್ ಮೌಲ್ವಿ ವಿವೇಕಾನಂದರ ಕೊರಾನ್ ಪಾಂಡಿತ್ಯ, ಅವ್ರ ಬಗ್ಗೆ ಗೌರವ, ವೇದಗಳು, ಕೊರಾನ್ ಇದನ್ನೆಲ್ಲ ಅವರು ಫಸ್ಟ್ ಕ್ಲಾಸಾಗಿ ಸಮನ್ವಯ ಮಾಡ್ತಾ ಇರೋದು ನೋಡಿ ಏನು ಹೇಳ್ತಾನೆ ಗೊತ್ತಾ, ಸ್ವಾಮೀಜಿ ನೀವು ತೀರಿಕೊಂಡ ಮೇಲೆ ನಿಮ್ಮನ್ನು ಅವತಾರ ಪುರುಷ ಅಂತ ಈ ಜಗತ್ತಿನ ಮುಂದೆ ಡಿಕ್ಲೇರ್ ಮಾಡೋರು ಯಾರಾದರೂ ಇದ್ದರೆ ಈ ಮುಸಲ್ಮಾನರಾದ ನಾನೇ ಮೊದಲನೇವನು. ಅಷ್ಟು ಹೇಳಿದ್ದಷ್ಟೇ ಅಲ್ಲ, ತನ್ನ ಹೆಸರನ್ನು ಸ್ವಾಮಿ ಮಹಮ್ಮದಾನಂದ ಅಂತ ಹೆಸರು ಚೇಂಜ್ ಮಾಡಿಕೊಂಡ. ಸರ್ಫರಾಜ್ ಹುಸೇನ್ ಆಗಿದ್ದವನು ಸ್ವಾಮಿ ಮಹಮ್ಮದಾನಂದ. ಇದು ರಾಮಕೃಷ್ಣರ ಭಾರತ, ಇದು ವಿವೇಕಾನಂದರ ಭಾರತ. ಭಾರತ ಬದುಕಬೇಕಾದ್ದೇ ಹೀಗೆ. ಮೊನ್ನೆವರೆಗೂ ಇದಿತ್ತು. ಓಟಿಗಾಗಿ ಜನರನ್ನೇ ಇವ್ರ ಮೇಲೆ ಅವರನ್ನು ಎತ್ತು ಕಟ್ಟೋದು, ಅವ್ರ ಮೇಲೆ ಇವರನ್ನು ಎತ್ತು ಕಟ್ಟೋದು. ನೀವಿಬ್ಬರು ಜಗಳ ಆಡ್ತಾ ಇದ್ದರೆ ನಮ್ಗೆ ಒಳ್ಳೆಯದು. ಹೀಗಾಗಿ ದುಷ್ಟ ರಾಜಕೀಯ ಶಕ್ತಿಗಳು ನಿಮ್ಮಲ್ಲೇ ಜಗಳ ಗಲಾಟೆ ಹಚ್ಚಿ ನೀವು ಜಗಳ ಆಡ್ತಾ ಇದ್ರೆ ಭಾಳ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇರೋ ವಾತಾವರಣವನ್ನು ಹಾಳು ಮಾಡಿರೋದು ಬಿಟ್ಟರೆ ಈ ದೇಶದ ಮಣ್ಣಿನಲ್ಲಿ ಸಂಕುಚಿತ ಬುದ್ಧಿ ನಾನು ಎಷ್ಟು ಹುಡುಕಿದ್ರೂ ನನಗೆ ಕಾಣ್ತಿಲ್ಲ.
ಸ್ವಾಮಿ, ನೀವು ಮೈಲ್ಡ್ನೆಸ್ಸು ಹಳೆ ಕಾಲದಿಂದ ಸ್ಪ್ರೆಡ್ ಆಗಿದೆ, ಜೈನಿಸಮ್ ಬುದ್ಧಿಸಮ್ ಜಾಸ್ತಿ ಮೈಲ್ಡ್ನೆಸ್ ಸ್ಪ್ರೆಡ್ ಮಾಡಿದ್ರು ಅಂತ ಹೇಳಿದ್ರಿ. ನಮ್ಮಲ್ಲಿ ಆದಿಗುರು ಶಂಕರಾಚಾರ್ಯರಿದ್ದರು, ಸ್ವಾಮಿ ವಿವೇಕಾನಂದ ಇದ್ದರು, ರಾಮಕೃಷ್ಣ ಪರಮಹಂಸ ಇದ್ದರು, ರಾಮಾನುಜಾಚಾರ್ಯರಿದ್ದರು, ರಮಣಶ್ರೀಯರಿದ್ದರು. ಅವ್ರು ಮೈಲ್ಡ್ ಸ್ಪ್ರೆಡ್ ಮಾಡಿದ್ರೆ ವೈಲ್ಡ್ ಸ್ಪ್ರೆಡ್ ಮಾಡಿದ್ರೆ. ಮತ್ತು ಈಗಿರೋಂಥ ಜೆನ್ ಝೆಡ್ ಆಲ್ಫಾಗೆ ಈ ಧರ್ಮ ಅನ್ನೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾವಿಲ್ಲೆಲ್ಲ ವೇದಿಕೆಯಲ್ಲಿ ನಾವು ಏನೇನೋ ಮಾತಾಡ್ತಾ ಇದ್ದೀವಿ, ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೆಕ್ಸ್ಟ್ ಜನ್ರೇಷನ್ನು ಈ ಧರ್ಮ ಅನ್ನೋದು ಕ್ಯಾರಿ ಫಾರ್ವರ್ಡ್ ಮಾಡ್ತಾರಾ ಇಲ್ವಾ? ಇದು 2 ಪ್ರಶ್ನೆ ಸ್ವಾಮಿ. ಶಂಕರಾಚಾರ್ಯರು ಎರಡನ್ನೂ ಮಾಡಿದರು. ಅವರು ಆಗ್ತಾನೆ ಧರ್ಮ ಬೋಧನೆ ಮಾಡ್ತಾ ಇದ್ದರೆ ಇನ್ನಿಲ್ಲದ ವಿರೋಧ ಬಂತು. ಅದಕ್ಕಾಗಿ ಒಬ್ಬ ಸನ್ಯಾಸಿಯಾಗಿ ಏನು ಮಾಡಿದರು, ಕೆಲವು ಸನ್ಯಾಸಿ ಗುಂಪುಗಳನ್ನೇ ನಿರ್ಮಾಣ ಮಾಡಿ ಈ ತತ್ವಕ್ಕೆ ಯಾರಿಂದ ದುಷ್ಟರಿಂದ ತೊಂದರೆ ಬಂದರೆ ನೀವು ಅವರು ಸರಿಯಾಗಿ ಬುದ್ಧಿ ಹೇಳಬೇಕು ಅಂತ ಹೇಳಿ ಒಂದು ಸನ್ಯಾಸಿ ವರ್ಗವನ್ನು ನಿರ್ಮಾಣ ಮಾಡಿದರು. ನಾಗಾ ಸಾಧುಗಳು ಅಂದರೆ ಅವರೇ. ನಾಗಾ ಸಾಧುಗಳ ಹತ್ರ ಆಯುಧ ಇರುತ್ತೆ, ಅವರನ್ನು ಮುಟ್ಟು ನೋಡಿದರೆ ಮೇಲೆ ಕಳಿಸ್ತಾರೆ. ಅವ್ರಿಗೆ ಸಿಟ್ಟು ತರಿಸಿದ್ರಿ ಅಂದರೆ ಅವ್ರ ಮೇಲೆ ಕಳಿಸ್ಬಿಡ್ತಾರೆ. ಯಾಕೆಂದರೆ ಅವರು ಟ್ರೈನಪ್ ಆಗಿರೋದೇ ಹಾಗೆ. ಆ ಕಾಲದಲ್ಲೂ ಇತ್ತದು. ಆಮೇಲೆ ಕೆಲವು ದುಷ್ಟಶಕ್ತಿಗಳನ್ನು ನಿಗ್ರಹ ಮಾಡೋದಕ್ಕೆ ಸರ್ದಾರ್ಜಿಗಳು ಹುಟ್ಕೊಂಡ್ರು. ಗುರುನಾನಕರು ನಿರ್ಮಾಣ ಮಾಡಿದರು. ಅದಕ್ಕೋಸ್ಕರವೇ ಪ್ರತಿ ಸರ್ದಾರ್ಜಿ ಹೆಸರಿನ ಹಿಂದೆ ಸಿಂಹ ಅಂತ ಬರುತ್ತೆ. ಸಿಂಹದಂತೆ ನೀವಿರಬೇಕು, ದೌರ್ಜನ್ಯಗಳು ದುಷ್ಟತನ ಇಲ್ಲಿ ಕರೆನ್ಸಿ ತಗೋಬಾರ್ದು, ಇಲ್ಲಿ ಬರಬಾರ್ದು ಅಂತ ಹೇಳಿ ಸಿಂಹ ಅಂತ ಹೇಳಿ ಅವ್ರ ಹತ್ರ ಕೂಡ ಒಂದು ಆಯುಧ ಇರುತ್ತೆ. ಯಾವುದೇ ಸರ್ದಾರ್ಜಿನ ನೋಡಿ ಅವ್ರ ಹತ್ರ ಒಂದು ಆಯುಧ ಇರುತ್ತೆ. ಅದು ಆವತ್ತಿನಿಂದ ನಡೀತಾನೇ ಇದೆ. ಇದಕ್ಕೆ ಒಂದು ಗುಂಪು ನಿರ್ಮಾಣ ಆಗೇ ಇದೆ. ಮುಂದಿನ ಪ್ರಶ್ನೆ ಏನೋ ಕೇಳಿದ್ರಿ ನೀವು, ಮುಂದಿನ ಜನರೇಷನ್. ಅದು ಸ್ವಲ್ಪ ನಿಮ್ಮ ಅಭಿಪ್ರಾಯ ಜೊತೆ ನಂದು ಭಿನ್ನತೆ ಇದೆ. 800 ಜನ ವಿದ್ಯಾರ್ಥಿಗಳು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಾವು ನಿಮ್ಮ ಜೀವನದಲ್ಲಿ ನೀವು ಹೇಗೆ ಬೆಳಿಬೇಕು, ಯಾವ ರೀತಿ ವ್ಯಕ್ತಿತ್ವ ಇಟ್ಕೋಬೇಕು, ನಿಮ್ಮ ಓದು ಹೇಗಿರಬೇಕು, ನಿಮ್ಮ ವ್ಯಕ್ತಿತ್ವ ಹೇಗೆ ಬೆಳೆಸ್ಕೊಳ್ಬೇಕು, ಇದನ್ನು ಹೇಳಿದ್ರೆ ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೆ 10 ರೂಪಾಯಿ ಟಿಕೆಟ್ ತೊಗೊಂಡು ಕೂತು ಕೇಳಿಬಿಟ್ಟು ಹೋಗ್ತಾರೆ. ಸ್ವಾಮಿ ಚಿನ್ಮಯಾನಂದರು ಅಂತ ಒಬ್ಬರು ಇದ್ದರು. ಅವ್ರು ಭಾಳ ಚೆನ್ನಾಗಿ ಹೇಳ್ತಿದ್ರು, ಇಂಡಿಯನ್ ಯೂತ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ಲೆಸ್. ದೇ ಆರ್ ನಾಟ್ ಹೋಪ್ಲೆಸ್, ದೇ ಆರ್ ಹೋಪ್ವುಡ್ಲೆಸ್. ಇದಕ್ಕೆ ಇನ್ನೊಂದು ವಾಕ್ಯ ಸೇರಿಸಿದ್ರು, ದೇರ್ ಫೋರ್ ದೇ ಆರ್ ನಾಟ್ ಗೋಯಿಂಗ್ ಟು ಡಿವೈನ್ ಸೆಂಟರ್ಸ್, ದೇ ಆರ್ ಗೋಯಿಂಗ್ ಟು ವೈನ್ ಸೆಂಟರ್ಸ್. ನಮಸ್ಕಾರ ರೀ ಸ್ವಾಮಿ. ನಮಸ್ಕಾರ. ನಿಮ್ಮದೊಂದು ನಮ್ಮದು ಹಿಂದೂ ದೇವಸ್ಥಾನದ್ದು ಏನು ಹೇಳಿದ್ರಿ, ಮಸ್ಟ್ ಅಲ್ಲ ಅಂತ ಹೇಳಿದ್ರಿ. ಅದು ನಾನು ತುಂಬ ವಿರೋಧ ಮಾಡ್ತೀನಿ. ಯಾಕಂದರೆ ಅದರ ಮತ ಏನು ಹೇಳುತ್ತೆ, ಶುಕ್ರವಾರ ಮಸೀದಿಗೆ ಬರಲೇಬೇಕು. ಇನ್ನೊಂದು ಮತ ಏನು ಹೇಳುತ್ತೆ, ಚರ್ಚಿಗೆ ಭಾನುವಾರ ಬರಲೇಬೇಕು, ನೀವು ಮಸ್ಟ್ ಇಷ್ಟು ಪ್ರಾರ್ಥನೆ ಮಾಡಲೇಬೇಕು ಅಂತ ಹೇಳ್ತೀರಾ. ನೀವೇನು ಹೇಳ್ತಿದ್ದೀರಾ, ಹಿಂದೂಗಳಿಗೆ ದೇವಸ್ಥಾನ ಮಸ್ಟ್ ಅಲ್ಲ, ಪೂಜೆ ಮಸ್ಟ್ ಅಲ್ಲ, ಆಮೇಲೆ ಏನು ಯೋಗ ಯಜ್ಞ ಮಸ್ಟ್ ಅಲ್ಲ ಅಂತ ಹೇಳ್ತೀರಾ. ಹಂಗಿರುವಾಗ ನಮ್ಮದು ಮುಜರಾಯಿ ಇಲಾಖೆಯಿಂದ ದುಡ್ಡು ಮಸ್ಟ್ ಅಲ್ಲ, ನೀವು ಯಾರು ಮುಟ್ಟಬಾರ್ದು ಅನ್ನೋದನ್ನು ಹೇಳಬೇಕಲ್ಲ ಗುರುಗಳೇ. ಅಷ್ಟಲ್ಲ ಅಂತ ನಾನು ಹೇಳಿದ್ದು, ಇದೆಲ್ಲ ಕೆಳಗಿನ ಹಂತಗಳು. ಹೋಗ್ತಾ 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 ನಾವು 100ಕ್ಕೆ 100 ಕಾಪಾಡಿಕೊಳ್ಳಬೇಕಾದ ತತ್ವ ಶ್ರದ್ಧೆ ಮತ್ತು ಗುರುವಿನ ಮಾರ್ಗದರ್ಶನ. ಮತ್ತು ಎಲ್ಲ ಒಟ್ಟಾಗೋದಕ್ಕೆ ಒಟ್ಟಿಗೆ ಕೂತ್ಕೊಂಡು ಪೂಜೆನೇ ಮಾಡಬೇಕಂತೇನಿಲ್ಲ. ಅದು ಹಿಂದೂಗಳು ಅದು ಒಪ್ಕೊಳ್ಳೋದು ಭಾಳ ಕಷ್ಟ. ನಾನು ರಾಮ ಪೂಜೆ ಮಾಡ್ತೀನಿ, ನೀವು ದೇವಿ ಪೂಜೆ ಮಾಡ್ತೀರಿ, ಅವರು ಶಿವನ ಪೂಜೆ ಮಾಡ್ತಾರೆ, ಇವರು ವೀರಭದ್ರನ ಪೂಜೆ ಮಾಡ್ತಾರೆ, ಎಲ್ಲ ಒಟ್ಟಿಗೆ ಸೇರಿದ್ವಿ. ಯಾರು ಪೂಜೆ ಮಾಡೋಣ, ಯಾವ ಮಂತ್ರ ಹೇಳೋಣ, ಯಾವ ಭಜನೆ ಮಾಡೋಣ, ಎಲ್ಲಿ ಸಾಧ್ಯವಾಗುತ್ತದು? ಆದ್ದರಿಂದ ನನ್ನದೇ ಆದ ಒಂದು ಸಲಹೆ ಇದೆ. ನೀವು ಎಲ್ಲ ಒಟ್ಟಿಗೆ ಅವರು ಇವರೆಲ್ಲ ಅವ್ರು ಬೇರೆ ಅನ್ಯ ಧರ್ಮೀಯರು ಮಾಡೋ ಹಾಗೆ ನೀವು ಒಟ್ಟಿಗೆ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ. ಒಟ್ಟಿಗೆ ಕೂತು ಊಟ ಮಾಡಿ ಆ ಊಟದ ಟೈಮ್ನಲ್ಲಿ ಒಂದು 10 ನಿಮಿಷ ಎಲ್ಲ ಕೂತ್ಕೊಂಡು ಒಳಗಡೆ ನಿಮ್ಮ ದೇವರನ್ನು ನೀವು ಧ್ಯಾನಿಸಿ, ಕಣ್ಣು ಮುಚ್ಕೊಂಡು ನೀವು ವೀರಭದ್ರನನ್ನು, ಹನುಮಂತನನ್ನು, ಬುದ್ಧನನ್ನು, ರಾಮನನ್ನು, ಕೃಷ್ಣನನ್ನು, ಶಿವನನ್ನು, ದೇವಿಯನ್ನು ನಿಮಗೆ ಬೇಕಾದ ಆಕೃತಿಯನ್ನು ತಗೊಂಡು ಒಂದು 10 ನಿಮಿಷ ಒಳಗಡೆ ಧ್ಯಾನಿಸಿ. ಆಮೇಲೆ ಬೇಕಾದ್ರೆ ಎಲ್ಲರಿಗೂ ಒಪ್ಪಿಗೆ ಇದ್ದರೆ ಒಂದು 24 ಸಲ ಓಂಕಾರ ಹೇಳಿ ಎಲ್ಲ ರುಚಿಯಾಗಿ ಊಟ ಮಾಡಿ. ಊಟ ಚೆನ್ನಾಗಿದ್ದರೆ ಮನಸ್ಸು ಭಾಳ ಖುಷಿಯಾಗುತ್ತೆ. ಯಾವಾಗಲೂ ಹೃದಯ ತಂಪಾಗಬೇಕು ಅಂದರೆ ಹೊಟ್ಟೆಗೆ ಗುರಿ ಇಡಬೇಕು. ಎಲ್ಲ ಖುಷಿಯಾಗ್ತಾರೆ. ಎಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸ ಹಂಚಿಕೊಂಡು ಒಂದು ಅರ್ಧ ಗಂಟೆ ಒಟ್ಟಿಗೆ ಎಲ್ಲ ಅಲ್ಲಿರಿ. ಬೇಕಾದಷ್ಟು ಪರಸ್ಪರ
ಒಂದು ಪ್ರೀತಿ ವಿಶ್ವಾಸ ಬೆಳೆಯುತ್ತೆ, ನಾವೆಲ್ಲ ಒಂದಾಗಿ ಬದುಕಬೇಕು ಅನ್ನುವಂಥ ಭಾವನೆ ಬರುತ್ತೆ. ಸ್ವಾಮಿ ಶರಣಂ ಗುರುಗಳೇ, ನನ್ನ ಪ್ರಶ್ನೆ ಈಗ ಆಲ್ಫಾಝಿನ್ ಬಗ್ಗೆ ಎಲ್ಲ ಹೇಳ್ತಿದ್ರು, ಅದೆಲ್ಲ ಬಿಟ್ಟು ಒಂದೇನಂದರೆ ನಮ್ಮದು ಭರತ ವರ್ಷ ಅಂತೇನಿದೆ, ನಮ್ಮ ಭಾರತದ ಒಂದು ಸಂಸ್ಕೃತಿ ಆಧಾರದ ಮೇಲೆ ಭರತ ವರ್ಷ ಅಂತಿತ್ತು, ಅದು ಖಂಡಗಳಾಗಿ ವಿಂಗಡಣೆ ಆಯಿತು, ಎಲ್ಲ ಆಯಿತು. ಇಲ್ಲಿ ಅಂಥ ಒಂದು ಸನಾತನ ಧರ್ಮದಲ್ಲಿ ಒಂದು ವೈವಿಧ್ಯ ಇರುವಂಥ ಎಜುಕೇಷನ್ ಸಿಸ್ಟಮ್ ನಮಗೆ ಸಿಗ್ತಾ ಇಲ್ಲ. ಯಾಕಂದರೆ ಲಾರ್ಡ್ ಮೆಕಾಲೆ ಎಜುಕೇಷನ್ ಸಿಸ್ಟಮ್ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದರಿಂದ ನಮ್ಮ ಗುರುಕುಲ ವ್ಯವಸ್ಥೆಯಲ್ಲಿದ್ದಂಥ ವಿದ್ಯಾಭ್ಯಾಸಗಳು ನಮಗೆ ಸಿಗ್ತಾ ಇಲ್ಲ. ಇವತ್ತು ಹೌದು, ಸರ್ಕಾರದಿಂದ ನಮ್ಗೆ ಅದು ಸಿಗಲ್ಲ. ನೀವೇ ಹೇಳಿದಾಗೆ ನನ್ನ ಮಗ ಈಗಿನ ಚಿಕ್ಕ ಮಗ, ಅವನ್ನ ಕರ್ಕೊಂಡೋಗಿ ಒಂದು ಭಜನೆಯಲ್ಲಿ ಕೂತ್ಕೊಂಡ್ರೆ ಖಂಡಿತ ಅವನು ಅದರಲ್ಲಿ ಸಮಯ ಕೊಡ್ತಾನೆ. ಅವರೆಲ್ಲ ಆಸಕ್ತಿ ಇದೆ, ಆ ಬುದ್ಧಿವಂತಿಕೆ ಇದೆ. ಅದನ್ನು ಆ ಒಂದು ಅಟ್ಮಾಸ್ಫಿಯರ್ ಅಂದರೆ ಆ ಒಂದು ವಾತಾವರಣನ ಸೃಷ್ಟಿ ಮಾಡುವಂಥ ಕೆಲಸಗಳನ್ನ ಧರ್ಮ ಕೇಂದ್ರಗಳಾದಂಥ ಆಶ್ರಮಗಳು ಯಾವ ರೀತಿ ಮಾಡಬಹುದು, ಯಾವ ರೀತಿ ಮಾಡ್ತಿದೆ? ಧರ್ಮ ಕೇಂದ್ರಗಳು ಮಾಡಬಹುದು. ಯಾರಿಗೆ ಸಾಕಷ್ಟು ಹಣದ ಶಕ್ತಿ ಇದೆ ಅವರೆಲ್ಲ ಕೂಡ ಅದನ್ನು ಮಾಡಬಹುದು. ಆದರೆ ಕೊನೆಗೆ ಅವರು ಕ್ವಶನ್ ಪೇಪರ್ ಯಾವುದನ್ನು ಕೊಡಬೇಕು? ಸ್ಟೇಟ್ ಗೌರ್ಮೆಂಟ್ ಕೇಳಿರೋ ಕ್ವಶನ್ ಪೇಪರೇ ಕೊಡಬೇಕು. ಅದು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರೇ ಕೊಡಬೇಕು. 10ನೇ ಕ್ಲಾಸ್ಗೆ ಪಬ್ಲಿಕ್ ಎಕ್ಸಾಮ್ ಇದೆ, 10ನೇ ಕ್ಲಾಸ್ಗೆ ಪಬ್ಲಿಕ್ ಎಕ್ಸಾಮ್ಗೆ ನಿಗದಿಪಡಿಸಿರ್ತಕ್ಕಂಥ ಕ್ವಶನ್ ಪೇಪರೇ ಕೊಡೋಣ. 9ನೇ ಕ್ಲಾಸ್ವರೆಗೂ ಬೇರೆ ರೀತಿಯಲ್ಲಿ ಶಾರೀರಿಕ ಶಕ್ತಿ, ಬೌದ್ಧಿಕ ಶಕ್ತಿ, ನೈತಿಕ ಶಕ್ತಿ ಇದನ್ನು ಡೆವಲಪ್ ಮಾಡುವಂತಹ ಬೇರೆ ರೀತಿಯಲ್ಲಿ ಟ್ರೈನಿಂಗ್ ಏನಾದರೂ ಕೊಟ್ಟರು ಅಂತ ಇಟ್ಕೊಳ್ಳಿ, ಅದು ಸರ್ಕಾರ ಸಮ್ಮತಿಸುತ್ತಾ? ನಾವು ಬೇಕಾದಷ್ಟು ಮಾಡಿಯಾಗಿದೆ. ರಾಮಕೃಷ್ಣಾಶ್ರಮದ ಪುಸ್ತಕಗಳಲ್ಲಿ ಈಗಿನ ಶಿಕ್ಷಣದ ವ್ಯವಸ್ಥೆಯ ಕುಂದುಕೊರತೆಗಳನ್ನು, ಮತ್ತು ನಾನೇ ಯೂಟ್ಯೂಬ್ನಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಹೇಗಿರಬೇಕು FM ರೇಡಿಯೋದಲ್ಲಿ 10 ಸ್ಪೀಚ್ಗಳು ಮಾಡಿ 2007ರಲ್ಲೇ ಯೂಟ್ಯೂಬ್ ಹಾಕಿದೆ. ಯಾರು ಓದಲ್ಲ, ಅಂಥದ್ದನ್ನು ಯಾರು ನೋಡಲ್ಲ. ಒಳ್ಳೆಯದನ್ನು ನೋಡಬಾರ್ದಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರೆ. ಒಂದು ಮನೆ 3 ಬಾಗಿಲು 10 ಸಲ ನೋಡ್ತಾರೆ. ಗೌರಿ ಮದುವೆ ಇನ್ನೇನೋ ಅದನ್ನೊಂದು 20 ಸಲ ನೋಡ್ತಾರೆ. 2006ರಲ್ಲೋ 7ರಲ್ಲೋ ಹಾಕಿದ್ದೀನಿ. ತಾಯಿ ಗರ್ಭ ಧರಿಸಿದ ದಿವಸದಿಂದ ಮಗು SLCಗೆ ಬರುವವರೆಗೆ ಯಾವ ಹಂತದಲ್ಲಿ ಮಗುವಿಗೆ ಏನು ಶಿಕ್ಷಣ ಕೊಡಬೇಕು, ಮಕ್ಕಳು ಮನೆಯಲ್ಲಿದ್ದರೆ ತಂದೆ ತಾಯಿಯಂದ್ರೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಮೇಷ್ಟ್ರುಗಳು ಕ್ಲಾಸ್ ರೂಮ್ನಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು, ಸಿಲೆಬಸ್ 4ನೇ ಕ್ಲಾಸ್ವರೆಗೆ ಹೇಗಿರಬೇಕು, 7ನೇ ಕ್ಲಾಸ್ವರೆಗೆ ಹೇಗಿರಬೇಕು, ಅಲ್ಲಿಂದ 10ನೇ ಕ್ಲಾಸ್ವರೆಗೆ ಹೇಗಿರಬೇಕು. 2007ರಲ್ಲೇ ಮಾಡಿದೆ ನಾನು ಇದನ್ನು. ಈಗಲೂ ಇದೆ. ಮಕ್ಕಳನ್ನು ಬೆಳೆಸುವುದು ಹೇಗೆ ಅಂತಲೋ, ವಿದ್ಯಾರ್ಥಿಗಳ ಶಿಕ್ಷಣ ಹೇಗಿರಬೇಕು ಅಂತಲೋ ಅದಿದೆ. ಅದರ ಜೊತೆಗೇ ಬೇಕಾದಷ್ಟು ರಾಮಕೃಷ್ಣಾಶ್ರಮಗಳು, ಚಿನ್ಮಯ ಮಿಷನ್ ಇತ್ಯಾದಿಗಳು ಭಾನುವಾರ ಮಕ್ಕಳಿಗೆ ಸಂಸ್ಕಾರಗಳನ್ನು ಕೊಡುವುದಕ್ಕಾಗಿ ವಿವೇಕಾನಂದ ಬಾಲಕ ಸಂಘ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಮಕ್ಕಳನ್ನು ಕಳಿಸಿದರೆ ಈ ಏಕಾಗ್ರತೆ ಮತ್ತು ಭಗವದ್ಗೀತೆ ಅಂದರೆ ಏನು, ಸನಾತನ ಧರ್ಮ ಅಂದರೆ ಏನು, ನಮ್ಮ ದೇಶ ಎಷ್ಟು ಗ್ರೇಟ್, ನಮ್ಮ ಧರ್ಮ ಎಷ್ಟು ಗ್ರೇಟ್, ಅದರ ಬಗ್ಗೆ ಅಭಿಮಾನ ಹೇಗಿಟ್ಕೋಬೇಕು, ಅಭಿಮಾನ ದುರಭಿಮಾನಗಳಿಗಿರ್ತಕ್ಕಂಥ ಡಿಫ್ರೆನ್ಸ್ ಏನು, ಅಭಿಮಾನ ಶೂನ್ಯತೆ ಯಾಕೆ ಇರಬಾರ್ದು, ಇದೆಲ್ಲ ಹೇಳ್ಕೊಡ್ತಾ ಇದ್ದೀವಿ. ಆದರೆ ಬೆರಳೆಣಿಕೆಯ ಆಶ್ರಮಗಳು, ಬೆರಳೆಣಿಕೆಯ ಮಠಗಳು ಮಾತ್ರ ಇದಕ್ಕೆ ಸೀಮಿತವಾಗೋಯ್ತಾ ಅಂತ ಹೇಳಿ ಕ್ಷಮೆ ಇರಲಿ ಗುರುಗಳೇ, ಎಲ್ಲ ಮಠದ ಬಗ್ಗೆ ಆಕ್ಷೇಪ ಅಲ್ಲ. ಮಠಗಳು ಅನ್ನೋ ಕಲ್ಪನೆ ಬಂದಿದ್ದೇನೆ ಆ ಸಮಾಜದ ಆಮೂಲಾಗ್ರ ಬೆಳವಣಿಗೆಗೆ ಅಂತಿದ್ದಾಗ, ಈಗ ಜಾತಿ ಉಪಜಾತಿಗೊಂದು ಮಠ ಅಂತ ಆಗ್ಬಿಟ್ಟು ಸಮಾಜದಲ್ಲಿ ಇನ್ನೂ ಬಿರುಕನ್ನು ಉಂಟು ಮಾಡೋ ಪ್ರಯತ್ನಗಳಾಗ್ತಾ ಇದೆಯಾ? ಮಠಾಧಿಪತಿಗಳೇ ದುರ್ವ್ಯಸನಿಗಳಾಗಿ ಕೆಟ್ಟ ಕಾರಣಕ್ಕೆ ಜೈಲ್ ಪಾಲಾಗೋ ರೀತಿಯ ವ್ಯವಸ್ಥೆ ಬಂದು ಆ ಮಠದ ಮೂಲೋದ್ದೇಶದ ಬಗ್ಗೆನೇ ಜನ ಅನುಮಾನ ಪಡೋ ರೀತಿಯಲ್ಲಿ ಆಗ್ಬಿಟ್ಟಿದೆಯಲ್ಲ ಅಂತ ಹೇಳಿ. ನೋಡಿ, ಯಾವುದೇ ವ್ಯವಸ್ಥೆಯಲ್ಲಿ ಯಾವ ಉದ್ದೇಶಕ್ಕಾಗದಿರಬೇಕಾಗಿತ್ತು ಅದು ಬಿಟ್ಟು ಅಲ್ಲೇನಾದರೂ ಬೇರೆ ಉದ್ದೇಶ, ಅದರಲ್ಲೂ ವಿರುದ್ಧವಾದಂತಹ ಉದ್ದೇಶಗಳಿಗೆ ಅಲ್ಲಿ ಅವಕಾಶ ಇದೆ ಎಂದು ನೆನಪಿಟ್ಕೊಳ್ಳಿ. ಅದರ ಮುಖ್ಯಸ್ಥ ಅನರ್ಹನಾಗಿದ್ದಾನೆ. ನೀವು ಯಾರಂದರೆ ಅವ್ರನ್ನ ಮಠಾಧಿಪತಿಗಳು ಮಾಡಿಬಿಟ್ರೆ ಹೇಗೆ? ಅದಕ್ಕೊಂದು ಅರ್ಹತೆ ಬೇಕಲ್ಲ. ಸಿಕ್ಕಿದವರೆಲ್ಲ ಕಾವಿ ಬಟ್ಟೆ ಹಾಕ್ಕೊಳ್ಳೋದಲ್ಲ. 9-10 ವರ್ಷಗಳ ಕಾಲ ಅವರು ಹೇಗೆ ತಪಸ್ವಿ ಜೀವನ ಮಾಡಿದಾರ? ಇನ್ನೂ ನಾನು ನನ್ನ ಶಿಷ್ಯರಿಗೆ ಸನ್ಯಾಸ ಕೊಡೋ ಕಾಲದಲ್ಲಿ 20 ವರ್ಷ ನೋಡ್ತೀನಿ. ಒಂದು ಸಲ ಹಾಕ್ಕೊಂಡ ಮೇಲೆ ಮತ್ತೆ ಬೇರೆ ಕಡೆ ಅವ್ರ ವಿಚಾರ ಹೋಗಬಾರ್ದು, ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಮನಸ್ಸು ಹೋಗಬಾರ್ದು. ಇದೆಲ್ಲ ನೋಡಿ ಮತ್ತು ಸನ್ಯಾಸ ಕೊಡಬೇಕಾದವರು ಕೂಡ, ಎಲ್ಲಿದ್ಯಪ್ಪ ನೀನು, ಎಷ್ಟು ವರ್ಷ ಇದ್ದೆ, ನಿನ್ನ ಗುರುಗಳು ಯಾರು, ನಿನ್ನ ಗುರುಗಳಿಂದ ರೆಕಮೆಂಡೇಷನ್ ಲೆಟ್ರ್ ತಂದಿದ್ದೀಯಾ, ಇದೆಲ್ಲ ನಾವೆಲ್ಲ ಸನ್ಯಾಸ ತಗೊಳ್ಬೇಕಾದ್ರೆ ನಮ್ಮ ಗುರುಗಳ ರೆಕಮೆಂಡೇಷನ್ ಲೆಟ್ರಿಂದ ಕೊಡಲಿಲ್ಲ ಅವರು. ಇದನ್ನೆಲ್ಲ ನೋಡಿ ಆ ಮಠಾಧಿಪತಿಯನ್ನು ನೀವು ಮಠಾಧಿಪತಿಯನ್ನಾಗಿ ಮಾಡಿದ್ರೆ
ಅವ್ರ ಉದ್ದೇಶಕ್ಕೆ ಅನುಗುಣವಾಗಿ ನಡ್ಕೊಳ್ತಾರೆ. ಇಲ್ಲ ಅಂತಂದರೆ ಅವ್ರು ಹೊಡಿತಾರೆ, ಮತ್ತೊಂದು ಏನು ಬೇಕಾದ್ರೂ ಮಾಡ್ತಾರೆ. ತಪ್ಪೆಲ್ಲಿದೆ? ಗುರುಗಳೇ, ನನ್ನ ಒಂದು ಪ್ರಶ್ನೆ ಬಂದ್ಬಿಟ್ಟು, ಇವಾಗ ಹಿಂದುತ್ವದಾಗಲಿ ಅಥವಾ ಭಾರತೀಯ ಸಂಸ್ಕೃತಿಗಳಾಗಲಿ, ಇವಾಗ ನಾವು ಹುಟ್ಟು ಸಾವುಗಳ ಬಗ್ಗೆ ನಾವು ಮಾತಾಡ್ಕೊಂಡಾಗ, ಇವಾಗ ನಾನು ಹುಟ್ಟಿರೋದು ಕಾರ್ತಿಕ ಮಾಸ ಹುಣ್ಣಿಮೆ ದಿನ. ಆದರೆ ಯಾವ ವರ್ಷ ಅಂತ ನನಗೆ ಗೊತ್ತಿಲ್ಲ. ವರ್ಷದ ನಂಬರ್ ಗೊತ್ತಿರ್ಬೋದೇನೋ, ಆದರೆ ಭಾರತೀಯ ಪ್ರಕಾರದ್ದು ಅಥವಾ ನಮ್ಮ ಇದು ಅಲ್ಲ, ಇದು ಅಸ್ಟ್ರಾಲಜಿ ಆದರೆ ಇದು ನಮ್ಮ ಉಗಾದಿ ಕ್ಯಾಲೆಂಡರ್ಗಳ ಪ್ರಕಾರ ಚಾಂದ್ರಮಾನಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಅದು ಇವಾಗ ನಮ್ಮದು ಬರ್ತ್ ಸರ್ಟಿಫಿಕೇಟಲ್ಲಿ ಕನ್ವರ್ಷನ್ ಅಂತ ಬರುತ್ತೆ. ಡೇಟು ಇಂಗ್ಲೀಷ್ ಅವ್ರು ಕೊಟ್ಟಿದ್ದಾರೆ. ಕನ್ನಡ ಮೀಡಿಯಮಲ್ಲಿ ಬಂದಿದ ತಕ್ಷಣ ಆ ಡೇಟ್ ಬಂದ್ಬಿಟ್ಟು ಡೇಟಾಗೆ ಬರುತ್ತೆ ಹೊತ್ತು ಅದು ಯಾವ ವರ್ಷ ಅನ್ನೋದು ಬರೋದೇ ಇಲ್ಲ. ಅದು ಕನ್ವರ್ಷನ್ನೇ ರಾಂಗ್ ಆಗಿದೆ. ನಮ್ಮದು ನಾವು ಹುಟ್ಟಿದ ತಕ್ಷಣವೇ ಫಸ್ಟಿಂದನೇ ರಾಂಗ್ ಕನ್ವರ್ಷನಿಂದ ಸ್ಟಾರ್ಟ್ ಆದಾಗ ನೆಕ್ಸ್ಟ್ ಸ್ಟೆಪ್ಪು ಹೋಗ್ತಾ 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 ನಮ್ಗೆ ಯಾವ ವರ್ಷ ನಾವು ಹುಟ್ಟಿದ್ವಿ ನಮಗೆ ಗೊತ್ತಿಲ್ಲ. ತಂದೆ ತಾಯಿ ತಪ್ಪದು. ತಂದೆ ತಾಯಿ ಕರೆಕ್ಟಾಗಿ ಅದನ್ನೆಲ್ಲ ನೋಡ್ಕೋಬೇಕು. ಅದೇ ವಿಚಾರ, ತಂದೆ ತಾಯಿ ಒಂದು ವಿಚಾರ ಗೊತ್ತಾಗೋಕ್ಕೆ ಅವ್ರ ವರ್ಷ ಅವ್ರದ್ದೇ ಗೊತ್ತಿರಲ್ಲ. ನಾನೇನು ಮಾಡಲಪ್ಪ? ಮುಸ್ಲಿಮ್ಸ್ ಅವ್ರಿಗಾಗಲಿ ಅಥವಾ ಕ್ರಿಶ್ಚಿಯನ್ಸ್ ಅವ್ರಿಗಾಗಲಿ ಅವ್ರದ್ದೇ ಆದ ಇದು ಮದ್ರಾಸಗಳಾಗಲಿ ಅಥವಾ ಚರ್ಚ್ ಆಗಲಿ ಕ್ಯಾಲೆಂಡರ್ಗಳಾಗಲಿ ಎಲ್ಲ ಇದೆ. ಅದೇ ಥರ ನಮ್ಮ ಹಿಂದೂ ಪ್ರಕಾರ ಪಂಚಾಂಗಗಳಿದ್ದಾವೆ. ಆ ಪಂಚಾಂಗದ್ದು ನಮ್ಮದು ಬ್ಲಾಕ್ ಲೆಟರ್ಸಲ್ಲಿ ನಾವು ಬರೆದಾಗ ಬರ್ತ್ ಸರ್ಟಿಫಿಕೇಟಲ್ಲಿ ಅದ್ರ ಪಕ್ಕದಲ್ಲಿ ಒಂದು ಹೆಸರಂತ ಅಳವಡಿಸ್ಕೊಂಡು ಹೋದಾಗ ನೆಕ್ಸ್ಟ್ ಬರೋ ಮಕ್ಕಳಿಗೆ ಓಕೆ ನಾನು ಇಂಥ ವರ್ಷದಲ್ಲಿ ಹುಟ್ಟಿರೋದು, ಡೇಟ್ ನಂಬರ್ಗಳಲ್ಲ, ವರ್ಷದ ಹೆಸರು, ಅದು ಹಿಂದೂ ವರ್ಷ, ಅದು ಆ್ಯಡ್ ಆಗ್ತಾ ಹೋಗುತ್ತೆ. ಆವಾಗ ಚಿಕ್ಕ ವಯಸ್ಸಿಂದನೂ ಮಕ್ಕಳಿಗೆ ಆ್ಯಡ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ವಿಚಾರನೂ. ಆ್ಯಂಡ್ ಅವ್ರ ಕ್ವೆಶನು ನಿಮ್ಮ ಕ್ವೆಶನ್ನ ಇನ್ನೂ ಸ್ವಲ್ಪ ಸುದೀರ್ಘವಾಗಿ ಕೇಳ್ತೀನಿ. ಇವಾಗ ಮದ್ರಾಸದಲ್ಲಿ ಅವರು ಪಾಸ್ ನೀವು ಪಾಸಿಂಗ್ ಬಗ್ಗೆ ಹೇಳಿದ್ರಿ, 9th ಸ್ಟ್ಯಾಂಡರ್ಡು 10th ಸ್ಟ್ಯಾಂಡರ್ಡ್ ಅಂತ. ನಮಗೆ ಹಿಂದೂಗಳಿಗೆ ನಮಗೆ ಗುರುಕುಲ ಪದ್ಧತಿ ತೊಗೊಂಡಾಗ ನೀವು ಹೇಳಿದಾಗ ಒಂದು ವರ್ಷ ದೇಹಕ್ಕೆ, ಇನ್ನೊಂದು ವರ್ಷ ಬುದ್ಧಿ ಚುರುಕಾಗಕ್ಕೆ, ಇನ್ನೊಂದು ವರ್ಷ ದೇಹಕ್ಕೆ, ಮತ್ತು ಎಲ್ಲ ಚತುರಂಗಗಳಲ್ಲೂ ಎಲ್ಲ ಥರದ್ರಲ್ಲೂ ಇದು ಪಾಠಗಳು ಕಲಿಸ್ಕೊಡ್ತಾ ಇದ್ರು. ಆದರೆ ಇವಾಗ ಆರ್ಟಿಕಲ್ 13 or 31A ಪ್ರಕಾರ ಅದು ಹಿಂದೂಗಳಿಗೆ ಸೀಮಿತ ಇಲ್ಲ. ನಮ್ಮ ಧರ್ಮ ಪ್ರಚಾರ ಮಾಡಬಾರ್ದು ಅಥವಾ ನಮ್ಮ ಧರ್ಮ ಗ್ರಂಥಗಳ ಪ್ರಕಾರ ಯೂನಿವರ್ಸಿಟಿಗಳು ಓಪನ್ ಮಾಡಬಾರ್ದು ಅಂತ ನಿಬಂಧಗಳಿದ್ದಾವೆ. ಆ ಥರ ಒಂದು ಇದು ಧರ್ಮಕ್ಕೆ ಒಂದು ಥರ, ಇನ್ನೊಂದು ಧರ್ಮಕ್ಕೆ ಇನ್ನೊಂದು ಥರ ಈ ಥರ ಡಿವೈಡ್ ಮಾಡಿದಾಗ ಅದ್ರದ್ದು ಎದ್ದು ಕೂತ್ಕೊಂಡು ಮಾತಾಡಲೇಬೇಕಾಗಿರೋ ಪರಿಸ್ಥಿತಿ ಬರಬೇಕಾಗಲ್ವ ಗುರುಗಳೇ? ಆವಾಗಲೇ ಮುಂದಕ್ಕೆ ಹೋಗೋದಲ್ವಾ? ಆ ರೀತಿ ನಾನಂತೂ ಮಾಡಿಲ್ಲ. ಮಾಡಿದವರು ಆವಾಗಲೇ ಉತ್ತರ ಕೊಟ್ಟೆ. ಮಾಡಿದವರು ಪ್ರಜ್ಞಾವಂತರಲ್ಲ. ನಾನು ಹೇಳೋದೇನು ಗೊತ್ತಾ, ಪ್ರತಿಯೊಬ್ಬರಿಗೂ ಇನ್ನೊಬ್ಬರಿಗೆ ತೊಂದರೆಯಾಗದ ರೀತಿಯಲ್ಲಿ ಅವರು ಏನೇನು ಮಾಡೋದಕ್ಕೆ ಸಾಧ್ಯವೋ ಅದರಿಂದ ಅವ್ರಿಗೆ ಒಳ್ಳೆಯದಾಗೋದಾದರೆ ಅದನ್ನು ಮಾಡುವ ಸ್ವಾತಂತ್ರ್ಯ ಕೊಡಬೇಕು. ಹಿಂದೂಗಳು ತಮಗನ್ಸಿದ ಪ್ರಕಾರ ಎಜುಕೇಷನ್ ಕೊಟ್ಕೊಳ್ಳಿ, ಮತ್ತೊಬ್ಬರು ತಮಗನ್ಸಿದ ಪ್ರಕಾರ ಎಜುಕೇಷನ್ ಕೊಟ್ಕೊಳ್ಳಿ, ಮಗದೊಬ್ಬರು ತಮಗನ್ಸಿದ ಪ್ರಕಾರ ಎಜುಕೇಷನ್ ಕೊಟ್ಕೊಳ್ಳಿ. ಆದರೆ ಆ ಕಂಟೆಂಟ್ ನೋಡಿ, ಈ ಕಂಟೆಂಟ್ನಲ್ಲಿ ವಿಶಾಲ ಬುದ್ಧಿ, ಶಾರೀರಿಕವಾದಂಥ ಬೆಳವಣಿಗೆ, ಬುದ್ಧಿ ಬೆಳೆಯೋದಕ್ಕೆ ಏನು ಬೇಕೋ ಅದು, ನೈತಿಕ ಪ್ರಜ್ಞೆ ಮತ್ತು ಧ್ಯಾನ ಮಾಡುವ ಸಾಮರ್ಥ್ಯ, ಇದನ್ನೇ ಜಾಸ್ತಿ ಮಾಡ್ತಾ ಇದ್ದಾರೆ. ಜ್ಞಾನದಲ್ಲಿ ಹೆಚ್ಚು ಹೆಚ್ಚು ಕುತೂಹಲ ಬರುವಂತೆ ಮಾಡ್ತಿದ್ದಾರೆ. ಸದ್ಗುಣಗಳನ್ನು ಸಾಮರ್ಥ್ಯಗಳನ್ನು ಬೆಳೆಸೋದಕ್ಕೆ ಪ್ರೇರಣೆಗಳನ್ನೇ ಕೊಡ್ತಾ ಇದ್ದಾರೆ. ಅಂತಿದೆಯಾ? ಯಾರು ಏನು ಎಜುಕೇಷನ್ ಸಿಸ್ಟಮ್ ಬೇಕಾದ್ರೂ ಮಾಡಲಿ, ಏನು ತಪ್ಪಿದೆ? ಆದರೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ನೀವು ಯಾರ್ಯಾರಿಗೋ ಓಟು ಹಾಕಿ ಎಲ್ಲಿಯೂ ಸಲ್ಲದವರನ್ನು ಅಲ್ಲಿಟ್ಟರೆ ಏನು ನಿಯಮಗಳನ್ನು ಬೇಕಾದರೂ ಮಾಡ್ತಾರೆ. ಅವ್ರಿಗೆ ಬೇಕಾಗಿರೋದು ವ್ಯವಸ್ಥೆ ಕೆಡಿಸೋದು. ಎಷ್ಟು ವ್ಯವಸ್ಥೆ ಕೆಟ್ಟರೆ ಅಷ್ಟು ಅವ್ರಿಗೆ ಒಳ್ಳೆಯದು. ನಮಸ್ತೆ ಸ್ವಾಮೀಜಿ. ನೀವು ಹೇಳಿದ್ರಿ ಹಿಂದೂಸ್ ಮೈಲ್ಡ್ ಅಂತ. ಮೈಲ್ಡ್ ಇರೋ ಕಾರಣದಿಂದಲೇ ಬಾಂಗ್ಲಾದೇಶದಲ್ಲಿ 28% ಇದ್ದ ಹಿಂದೂಗಳು 7 to 8% ಬಂದಿದ್ದಾರೆ. ಸೊ ಮೊನ್ನೆ 18th ಡಿಸೆಂಬರ್ಗೆ ದೀಪು ಚಂದ್ರದಾಸ್ ಅವ್ರನ್ನ ರಸ್ತೆಯಲ್ಲಿ ಹೊಡೆದು ನೇಣಾಕಿ ಜೀವಂತವಾಗಿ ಸುಟ್ಟು ಹಾಕಿದ್ದಾರೆ. ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತಲಿಲ್ಲ. ಹ್ಯೂಮನ್ ರೈಟ್ಸ್ ಆಗಲಿ, ಸೆಕ್ಯುಲರಿಸಮ್ ಅನ್ನೋರಾಗಲಿ, ಒಬ್ಬರು ಪವನ್ ಕಲ್ಯಾಣ್ ಡಿಪ್ಯೂಟಿ ಸಿ ಎಂ ಅವ್ರು ಮಾತ್ರ ರೈಸ್ ಮಾಡಿದ್ರು. ಮತ್ತು ನಿಮಗೆ ಕೇಳಿದಾಗ ನಿಮ್ಮ ಪ್ರತಿಕ್ರಿಯೆಯೂ ಮೈಲ್ಡ್ ಆಗಿತ್ತು ಅನ್ನಿಸ್ತಾ ಇದೆ ನನಗೆ. ಇದನ್ನು ನೀವು ಹೇಳಿದ್ರಿ ನಾವು ಇಂಡಿವಿಜುವಲಾಗಿ ಸ್ಟ್ರಾಂಗ್ ಆಗಬೇಕಂತ. ಇಂಡಿವಿಜುವಲಾಗಿ ಸ್ಟ್ರಾಂಗ್ ಆದ್ರೂ ಅದು ಸಾಲ. ನಮಗೆ ಎಕ್ಸ್ಟರ್ನಲ್ ಸಪೋರ್ಟ್ ಬೇಕು, ಒಂದು ಶಕ್ತಿ ಬೇಕಾಗದ ಪರಿಸ್ಥಿತಿ ಇವಾಗ ಬಂದಿದೆ. ಮತ್ತು ಆಡಳಿತ ನೀವು ಹೇಳ್ದಂಗೆ ಸಿಸ್ಟಮು ಸರಿಯಿಲ್ಲ. ಇದ್ರ ಬಗ್ಗೆ ನೀವು ಹೆಂಗೆ ಪ್ರತಿಕ್ರಿಯಿಸ್ತೀರ? ಯಾವಾಗಲೂ ನೋಡಿ, ಸೆಲ್ಫ್ ರಿಲಿಯನ್ಸ್ ಇಸ್ ದಿ ಬೆಸ್ಟ್ ಸೊಲ್ಯೂಷನ್. ಸರ್ಕಾರ ಆಸ್ಪತ್ರೆಗಳನ್ನು ಕಟ್ಟಬೇಕು, ಆದರೆ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಪ್ರಜ್ಞೆ ಬೇಡವೇ?
ಆರೋಗ್ಯ ಕೆಡದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಮಗಿಲ್ವೇ? ಸರ್ಕಾರ ಮಾಡಿದೆ ಆಸ್ಪತ್ರೆ, ನನ್ನ ಆರೋಗ್ಯ ಎಷ್ಟು ಬೇಕಾದ್ರೂ ಹಾಳು ಮಾಡಿಕೊಳ್ಳ. ಸರ್ಕಾರ ಒಳ್ಳೊಳ್ಳೆ ಶಾಲೆಗಳನ್ನು ಮಾಡಿದೆ, ಓಕೆ, ಸರ್ಕಾರ ಒಳ್ಳೆ ಶಾಲೆ ಮಾಡಿದೆ ಅಂತ ನಾನು ಎಷ್ಟು ಬೇಕಾದರೂ ನನ್ನ ಸ್ಟಡೀಸ್ ಹಾಳು ಮಾಡಿಕೊಳ್ಳ. ಹಾಗೇ ಒಂದು ಸರ್ಕಾರದಲ್ಲಿ ಮೈಲ್ಡ್ ಆದವರಿಗೆ ಪ್ರೊಟೆಕ್ಷನ್ ಇದೆಯೋ ಇಲ್ವೋ ಅದು ಸೆಕೆಂಡರಿ. ಸರ್ಕಾರ ಎಲ್ಲ ಕಾಲದಲ್ಲೂ 24 hours ಪ್ರತಿಯೊಬ್ಬರಿಗೂ ಅವ್ರಿಗೆ ಬೇಕಾಗಿರೋ ಡಿಫೆನ್ಸ್ ಕೊಡೋದಕ್ಕೆ ಯಾವ ಸರ್ಕಾರಕ್ಕೂ ಎಲ್ಲೂ ಆಗೋದಿಲ್ಲ. ನನಗೊಂದು ದೇವರು ಬುದ್ಧಿ ಕೊಟ್ಟಿದ್ದಾನೆ, ನನಗೊಂದು ಶರೀರ ಕೊಟ್ಟಿದ್ದಾನೆ, ನನಗೊಂದು ಫ್ಯಾಮಿಲಿ ಕೊಟ್ಟಿದ್ದಾನೆ, ನನಗೊಂದು ಕಮ್ಯುನಿಟಿ ಕೊಟ್ಟಿದ್ದಾನೆ. ನನ್ನನ್ನೇ ನಾನು ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೇರಿಕೊಳ್ಳೋಣ, ನಮ್ಮ ಕಮ್ಯುನಿಟಿ ಜೊತೆ ಸೇರಿಕೊಳ್ಳೋಣ. ಯಾವಾಗಲೂ ಸರ್ಕಾರ ಅನ್ನುವಂಥದ್ದು ಎಲ್ಲ ಕಾಲಕ್ಕೂ ಎಲ್ಲ ರೀತಿಯಲ್ಲೂ ಡಿಪೆಂಡಬಲ್ ಅಲ್ಲ. ಕಮ್ಯುನಿಟಿ ಬಗ್ಗೆ ಮಾತನಾಡ್ತಿದ್ದೀರಿ ಗುರುಗಳೇ. ಕಮ್ಯುನಿಟಿಯಲ್ಲಿ ಯುನೈಟ್ ಆಗೋದು, ಅಥವಾ ನಾನು ನೇರವಾಗಿ ಕೇಳ್ತೀನಿ, ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಆಗಾಗ ಅಪವಾದದ ರೀತಿಯಲ್ಲಿ ಕೇಳಿ ಬರ್ತಾ ಇರುತ್ತೆ. ಹಿಂದೂಗಳಲ್ಲಿ ಒಗ್ಗಟ್ಟು ಇದೆಯಾ ಅಥವಾ ಒಗ್ಗಟ್ಟು ಬರೋ ಅನಿವಾರ್ಯತೆ ಇದೆಯಾ? ಒಗ್ಗಟ್ಟಿತ್ತು, ಇಂಗ್ಲೀಷ್ನವರು ಬಂದು ಅದನ್ನೆಲ್ಲ ಹಾಳು ಮಾಡಿದ್ರು. ಅವರು ಮಾಡಿದ ಕೆಲವು ಕೆಲಸಗಳಲ್ಲಿ ಎಷ್ಟು ಸಾಧ್ಯ, ವೈಸ್ರಾಯ್ಗೆ ಇಂಗ್ಲೆಂಡಿನ ಸೆಕ್ರೆಟರಿ ಆಫ್ ಸ್ಟೇಟ್ ಬರೆದಿರೋ ಪತ್ರ ನನ್ನ ಹತ್ರ ಇದೆ. ಏನು ಬರೆದಿದ್ದಾರೆ ಅಂದರೆ, ಇಲ್ಲಿವರೆಗೆ ನಾವು ಆ ದೇಶದಲ್ಲಿ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಕಾರಣ ಆಗಿರೋದೇ ಅವರು ಯಾವತ್ತೂ ಒಂದಾಗದಂತೆ ನೋಡಿಕೊಂಡಿದ್ದರಿಂದ. ಆದ್ದರಿಂದ ಅವರು ಯಾವತ್ತೂ ಒಂದಾಗದಂತೆ ನೋಡಿಕೊಳ್ಳೋದಕ್ಕೆ ಏನೇನು ಸಾಧ್ಯವೋ ಅದನ್ನೆಲ್ಲ ನೀನು ಮಾಡುವಂಥ ಒಂದು ಪತ್ರ ಬರೋದು ನನಗೆ ಬೇಕಾದ್ರೆ ನಾಳೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ನಾನು. ವೈಸ್ರಾಯ್ ಎಲ್ಗಿನ್ ಅನ್ನೋನಿಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಪತ್ರ ಬರೆದಿದ್ದಾನೆ. ಮೊದಲೂ ಇತ್ತು, ನಮ್ಮಲ್ಲಿ ಡಿಫ್ರೆನ್ಸಸ್ ಇತ್ತು. ಎಲ್ಲಿ ಡಿಫ್ರೆನ್ಸಸ್ ಇತ್ತು, ಒಟ್ಟಿಗೆ ಊಟ ಮಾಡ್ತಿರಲಿಲ್ಲ, ಮದುವೆ ಸಂಬಂಧಗಳು ಒಬ್ರಿಗೊಬ್ರಿಗೆ ಆಗ್ತಿರಲಿಲ್ಲ. ಇದು ಪ್ರಧಾನ. ಒಟ್ಟಿಗೆ ಊಟ ಮಾಡ್ತಿರ್ಲಿಲ್ಲ, ಮದುವೆ ಸಂಬಂಧ ಆಗ್ತಿರಲಿಲ್ಲ. ಆದರೆ ಅವ್ರಿಗೆ ತೊಂದರೆ ಆದರೆ ಅವನು ಸಾಯಲಿ, ನಾನು ಸಹಾಯಕ್ಕೆ ಹೋಗೋದೇ ಬೇಡ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಯಾವುದಾದ್ರೂ ಒಬ್ಬರ ಮನೆಯಲ್ಲಿ ಒಂದು ಹಳ್ಳಿಲಿ ಕಾರ್ಯಕ್ರಮ ಆದರೆ ಇಡೀ ಊರೇ ಹೋಗಿ ಅವ್ರು ಹೆಲ್ಪ್ ಮಾಡ್ತಾಯಿತ್ತು. ಅದು ಒಂದೇ ಜಾತಿಯವರು ಅಂತಲೂ ಏನಿಲ್ಲ, ಒಂದು ಬೀದಿಯಲ್ಲಿರ್ಬೇಕಷ್ಟೇ, ಒಂದು ಬೀದಿಯಲ್ಲಿದ್ದು ಸ್ವಲ್ಪ ಫ್ರೆಂಡ್ಶಿಪ್ ಇರಬೇಕಷ್ಟೇ. ಅಷ್ಟು ಸಾಕು, ಅಂಥ ಕಾರ್ಯಕ್ರಮಗಳಿಗೆ ಅಷ್ಟು ಒಗ್ಗಟ್ಟು ಸಾಕು. ಯಾರಾದರೂ ಒಬ್ಬರು ತೀರ್ಕೊಂಡ್ರು ಇಡೀ ಊರು ಒಂದಾಗಿ ಹೆಲ್ಪ್ ಮಾಡ್ತಿತ್ತು. ಯಾರಾದರೂ ಒಬ್ಬ ದುಷ್ಟ ಬೇರೆಯವರು ಕಾಡ್ತಿದ್ದಾನೆ, ಇಡೀ ಊರು ಒಂದಾಗಿ ಮಾಡ್ತಿತ್ತು. ಆದರೆ ಇಂಗ್ಲೀಷ್ನವ್ರು ಬಂದು ಇದನ್ನೆಲ್ಲ ಎಷ್ಟು ಸಾಧ್ಯವೋ ಅಷ್ಟು ನಮ್ಮಲ್ಲೇ ನಾವು ಕಚ್ಚಾಡೋ ರೀತಿಯಲ್ಲಿ ಎಲ್ಲವನ್ನೂ ಮಾಡಿ, ಅದಕ್ಕೆ ಏನೇನೋ ಥಿಯರಿಗಳೆಲ್ಲ ಅರ್ಥವಿಲ್ಲದ ಥಿಯರಿಗಳೆಲ್ಲ ತಂದು ಏನೇನೋ ಮಾಡಿ ಅದನ್ನೇ ನಮ್ಮ ಯೂನಿವರ್ಸಿಟಿಗಳು ಸಾಕಷ್ಟು ಬೆಳೆಸ್ಕೊಂಡು ಅದರ ಬೇಸಿಸ್ ಮೇಲೇ ತಾವು ಬೇಳೆ ಬೇಯಿಸ್ಕೊಳ್ಳೋಕೆ ಏನು ಬೇಕೋ ಎಲ್ಲ ಮಾಡಿ, ಯಾವಾಗ ಡೆಮಾಕ್ರಸಿ ಶುರುವಾಯಿತು ಇವರು ಸಂಪೂರ್ಣ ಹಾಳು ಮಾಡಿಬಿಟ್ರು. ತಮ್ಮ ವೋಟಿನ ಸಲುವಾಗಿ ಸಂಪೂರ್ಣವಾಗಿ ಹಾಳು ಮಾಡಿಬಿಟ್ರು. ಸ್ವಾಮೀಜಿ ನಮಸ್ಕಾರ. ನಮ್ಮ ಯುವ ಜನತೆ ಪಾಶ್ಚಿಮಾತ್ಯ ಹಬ್ಬಗಳ ಬಗ್ಗೆ ಮಾರು ಹೋಗ್ತವ್ರೆ. ಅದೇ ನಮ್ಮ ಸ್ವಾಮೀಜಿಗಳು ಮತ್ತು ದೇವಸ್ಥಾನಗಳು ಆ ಯುವಕರನ್ನ ನಮ್ಮ ಸಂಪ್ರದಾಯ ಪರಂಪರೆ ಬಗ್ಗೆ ಹೇಳ್ಕೊಳೋದಕ್ಕೆ ಅವಕಾಶ ಇದು ಮಾಡ್ದಲೆಯ ಈ ದೇವಸ್ಥಾನಗಳು ಕೆಲ ಸ್ವಾಮೀಜಿಗಳು, ಎಲ್ಲ ಸ್ವಾಮೀಜಿಗಳಲ್ಲ, ಕೆಲ ಸ್ವಾಮೀಜಿಗಳು ಈ ಜಾತಿ ಹೆಸರಲ್ಲಿ ಧರ್ಮದ ಬಗ್ಗೆ ಏನು ತಿಳಿಸ್ತಾ ಇಲ್ಲ. ಒಂದು, ನಮ್ಮ ಹಿಂದೂಗಳ ಹೊಸ ವರ್ಷ ಶುರು ಆಗೋದು ಏಪ್ರಿಲ್ ತಿಂಗಳು. ಏಪ್ರಿಲ್ 1ನೇ ತಾರೀಕೆ ಮೂರ್ಖರ ದಿನ ಅಂತ ನಮಗೆ ಇಂಟ್ರೊಡ್ಯೂಸ್ ಮಾಡ್ಯಾರೆ. ಆ ಮೂರ್ಖರ ದಿನ ಸ್ಟಾರ್ಟ್ ಆಗೋದೇ January 1. ಯಾಕೆಂದರೆ 31 ಫಸ್ಟು ವಿಷಯ ಏನೂ ಇಲ್ಲ, ಕುಡುಕರಿಗೆ ಒಂದು ಕಾರಣ ಅನ್ನೋದೊಂದು ಸಿಕ್ಕಿದೆ ಅಷ್ಟೇ. ಅದು ಕುಡುಕರ ಹಬ್ಬ, ಅದು ಕುಡುಕರ ದಿನ ಅಂತ ಅದನ್ನು ಸೆಲೆಬ್ರೇಷನ್ ಮಾಡಬೇಕು ಅಷ್ಟೇ, ಬಿಟ್ಟರೆ ಇನ್ನೇನು ಇಲ್ಲ. ಅದೇ ಸ್ವಾಮೀಜಿಗಳಾಗಲಿ ದೇವಸ್ಥಾನದ ಪೂಜಾರಿಗಳಾಗಲಿ ಒಬ್ಬರು ಏಪ್ರಿಲ್ ತಿಂಗಳು ನಮಗೆ ಹೊಸ ವರ್ಷ ಶುರುವಾಗುತ್ತೆ ಅಂತ ಯಾರೂ ಏನು ಹೇಳ್ತಾ ಇಲ್ಲ. ನಮ್ಮ ಹಿಂದೂ ಸಂಪ್ರದಾಯನ ತುಳಿತಾ ಇರೋಕ್ಕೆ ಇವರು ಸ್ವಲ್ಪ ಕಾರಣ ಆಗ್ಯಾರೆ ಅಂತ ನಾನು ಹೇಳ್ತೀನಿ. ಹಬ್ಬಗಳ ಆಚರಣೆ ಇನ್ ಜನರಲ್ ಎಷ್ಟು ಮುಖ್ಯ ಆಗುತ್ತೆ ಒಂದು ನೆಲದ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ, ಮುಂದಿನ ತಲೆಮಾರಿಗೆ ವರ್ಗಾವಣೆ ಮಾಡಲಿಕ್ಕೆ? ಏಪ್ರಿಲ್ 1 ಅಲ್ಲ, ನಮ್ಮ ವರ್ಷ ಪ್ರಾರಂಭ ಆಗೋದು ಯುಗಾದಿ. ದೇವಸ್ಥಾನಗಳು ಮಾಡ್ತಾ ಇದೆಯೋ ಇಲ್ವೋ ನನಗಷ್ಟು ಗೊತ್ತಿಲ್ಲ. ಆದರೆ ಹಬ್ಬಗಳ ಬಗ್ಗೆ ಹಬ್ಬಗಳ ಪ್ರಾಮುಖ್ಯತೆ ಏನು ಅಂತ ವೃತ್ತಪತ್ರಿಕೆಗಳಲ್ಲಿ ನಾನೇ ಒಂದು 2-3 ಆರ್ಟಿಕಲ್ ಬರೆದಿದ್ದೀನಿ. ಮತ್ತು ಮಠಗಳು ತಾವೇ ನಡೆಸುವಂತಹ ಪತ್ರಿಕೆಗಳಲ್ಲಿ ಇದನ್ನೆಲ್ಲ ಬರಿತಾ ಇವೆ. ಟಿ ವಿಗಳಲ್ಲೂ ಕೂಡ ಡಿಸ್ಕಷನ್ಗಳಲ್ಲಿ ಇವೆಲ್ಲ ಬರ್ತಾ ಇವೆ. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಇದಕ್ಕಿಂತ ಹೆಚ್ಚಿಗೆ ನಾವೇನು ಮಾಡೋಕ್ಕಾಗುತ್ತೆ? ಇದಕ್ಕಿಂತ ಹೆಚ್ಚಿಗೆ ಮಠಗಳಾಯಿತು,
ಅಥವಾ ಏನಾದರೂ ಒಂದು ಸ್ವಲ್ಪ ಪ್ರಜ್ಞಾವಂತಿಕೆ ಇಟ್ಕೊಂಡಿರ್ತಕ್ಕಂಥ ಜನ ಆಯಿತು. ಇದಕ್ಕಿಂತ ಹೆಚ್ಚಿಗೆ ಏನು ಮಾಡೋಕ್ಕಾಗುತ್ತೆ? ನಾನೇ ವಿಜಯವಾಣಿಯಲ್ಲಿ ಬೇಕಾದಷ್ಟು ಸಲ ಬರೆದಿದ್ದೇನೆ ಹಬ್ಬಗಳ ಪ್ರಾಮುಖ್ಯತೆ ಏನು. ಶಿವರಾತ್ರಿ ನಂತರವೇ ಕಾಮಣ್ಣನ ಹಬ್ಬ ಯಾಕೆ ಬರುತ್ತದೆ? ಕಾಮಣ್ಣನ ಹಬ್ಬ ಬಂದ ಮೇಲೇ ಯುಗಾದಿ ಯಾಕೆ ಬರುತ್ತೆ? ನವರಾತ್ರಿಯಲ್ಲಿ ಸರಸ್ವತಿ ಹಬ್ಬ 7ನೇ ದಿನವೇ ಯಾಕೆ ಬರುತ್ತೆ? ದೇವಿ ನವರಾತ್ರಿ ಆಶ್ವೀಜ ಮಾಸದಲ್ಲೇ ಯಾಕೆ ಬರುತ್ತೆ? ನಾನೇ 2 ಸಲ ಬರೆದಿದ್ದೀನಿ. ನಮ್ಮ ಕೈಲಾಗೋದೆಲ್ಲ ನಾವು ಮಾಡ್ತಾ ಇರ್ತೀವಿ. ಇದಕ್ಕಿಂತ ಹೆಚ್ಚು ನಾವೇನು ಮಾಡೋಣ? ನಮಸ್ತೆ ಗುರುಗಳ. ನನ್ನದೊಂದು ಪ್ರಶ್ನೆ ಅನ್ನೋದಕ್ಕಿಂತ ನನ್ನದೊಂದು ಸಂಶಯ ಇದೆ. ನಮ್ಮ ಹಿಂದೂಸ್ತಾನದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರು ಹಿಂದುವೇ ಸಹ. ಹಿಂದುವಾಗಿ ಹುಟ್ಟಿರೋರಿಗೆ ಹಿಂದುತ್ವವನ್ನು ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ಪ್ರತಿಯೊಬ್ಬರಲ್ಲೂ ಇದೆ. ಆದರೆ ನಮ್ಮ ಹಿಂದೂ ಕುಟುಂಬಗಳಲ್ಲಿ ಸುಮಾರು 50ರಿಂದ 60% ಜನಗಳು ತಮ್ಮ ಮನೆಗಳಲ್ಲಿ ಆಚಾರ ವಿಚಾರ ಹಬ್ಬಗಳ ಆಚರಣೆಗಳನ್ನು ಮಾಡಿಕೊಳ್ತಾರೆ. ಮತ್ತು ಮನೆಗಳಲ್ಲಿ ಹಿಂದೂ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅವರಲ್ಲಿ ಯಾವುದೇ ಭಯ ಇಲ್ಲ. ಅದೇ ವ್ಯಕ್ತಿನೋ ಅಥವಾ ಅದೇ ಕುಟುಂಬದ ಯಾರೋ ಒಬ್ಬರು ಸಾರ್ವಜನಿಕವಾಗಿಯೋ ಹೊರಗಡೆ ಬಂದಾಗ ತಾನು ಒಬ್ಬ ಹಿಂದೂ ಅಂತ ಗುರುತಿಸ್ಕೊಳ್ಳೋದ್ರಲ್ಲಿ ಯಾವುದೋ ಒಂದು ರೀತಿಯ ಭಯ ಅಥವಾ ಹಿಂಜರಿಕೆ ಅವರಲ್ಲಿದೆ. ಸೊ ಇಂಥ ಮನಸ್ಥಿತಿ ಅವರಲ್ಲಿ ಹುಟ್ಟಿದ್ದು ಯಾವಾಗಿಂದ, ಯಾಕೆ, ಮತ್ತು ಇಂಥ ಪರಿಸ್ಥಿತಿನ ಸರಿಪಡಿಸೋದಾದರೂ ಹೇಗೆ? ಇದೊಂದು ನನ್ನ ಸಂಶಯ. ಇದು ಎಲ್ಲ ಸಮಸ್ಯೆಗಳು ಇರೋ ಹಾಗೆ ಈ ಸಮಸ್ಯೆಯು ಕೂಡ ಹುಟ್ಕೊಂಡಿದ್ದು ಇಂಗ್ಲೀಷ್ನವ್ರ ಕಾಲದಲ್ಲಿ. ಅವರು ಈ ದೇಶದ ಸಾಂಸ್ಕೃತಿಕ ವ್ಯವಸ್ಥೆಗಳನ್ನೆಲ್ಲ ಹೀಗೆಳೀತಾ ಅದರ ಮೌಲ್ಯವನ್ನು ಕಳೀತಾ ಬಂದರು. ನಮ್ಮ ಕೃಷಿ ಪದ್ಧತಿಗಳನ್ನು ಇದು ಸರಿಯಿಲ್ಲ ಅಂದರು. ನಾವು ಗೊಬ್ಬರ ಹಾಕೋದು ಮೆಥಡ್ಡು ಇದು ಸರಿಯಿಲ್ಲ ಅಂತಂದರು. ತಂದೆ ತಾಯಿ ಅಣ್ಣ ತಮ್ಮಂದಿರೆಲ್ಲ ಒಟ್ಟಿಗೆ ಇರೋದು ಜಾಯಿಂಟ್ ಫ್ಯಾಮಿಲಿ ಇದು ಸರಿಯಿಲ್ಲ ಅಂತಂದರು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಶಿಕ್ಷಣ ಪದ್ಧತಿ ಏನಿದೆಯಲ್ಲ ಆ ಶಿಕ್ಷಣ ಪದ್ಧತಿ ಕರೆಕ್ಟಾಗಿತ್ತು, ಅದನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ರು. ಹೀಗೆ ಯಾವ ಮೌಲ್ಯಗಳು ಯಾವ ವ್ಯವಸ್ಥೆಗಳು ಭಾರತೀಯರಿಗೆ ಶಕ್ತಿ ಕೊಟ್ಟಿತ್ತೋ ಅದನ್ನೆಲ್ಲ ದುರ್ಬಲಗೊಳಿಸ್ತಾ ಬಂದರು. ಮೆಕಾಲೆ ಯಾವ ಉದ್ದೇಶಕ್ಕೋಸ್ಕರ ನಾನು ಈ ಶಿಕ್ಷಣ ಪದ್ಧತಿಯನ್ನು ತರ್ತಾ ಇದ್ದೀನಿ ಅನ್ನೋದರಲ್ಲಿ ಸ್ಪಷ್ಟವಾಗಿ ಹೇಳಿದ. ಇವರ ಸಂಸ್ಕೃತಿಯನ್ನು ನಾವು ದುರ್ಬಲಗೊಳಿಸಲಿಲ್ಲ ಅಂದರೆ, ಅವುಗಳನ್ನೆಲ್ಲ ಹೀಗೆಳೆದು ಅವರ ದೃಷ್ಟಿಕೋನಗಳೆಲ್ಲ ಯುರೋಪಿಯನ್ ದೃಷ್ಟಿಕೋನ ಮಾಡಲಿಲ್ಲ ಅಂದರೆ ಇಷ್ಟು ದೊಡ್ಡ ದೇಶವನ್ನು ನಾವು ಆಳುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ಅವರು ಕೇವಲ ಹುಟ್ಟಿನಿಂದ ಭಾರತೀಯರು, ಆದರೆ ರೀತಿ ನೀತಿಗಳಲ್ಲಿ, ವಿಚಾರಗಳಲ್ಲಿ, ದೃಷ್ಟಿಕೋನಗಳಲ್ಲಿ ಎಲ್ಲದರಲ್ಲೂ ಯುರೋಪಿಯನ್ನರು. ಅಂಥ ರೀತಿಯಲ್ಲೇ ಭಾರತೀಯ ಯುವಕರನ್ನು ನಾವು ನಿರ್ಮಾಣ ಮಾಡಬೇಕು. ಅದಕ್ಕೆ ಅನುಕೂಲಕರವಾಗುವಂಥ ರೀತಿಯಲ್ಲೇ ಒಂದು ಶಿಕ್ಷಣ ಪದ್ಧತಿಯನ್ನು ನಾನು ತರ್ತಾ ಇದ್ದೇನೆ ಅಂತ ಓಪನ್ನಾಗಿ ಹೇಳಿಯೇ ಶಿಕ್ಷಣ ಪದ್ಧತಿ ತಂದ. ಆ ಶಿಕ್ಷಣ ಪದ್ಧತಿ ನಮ್ಮ ಎಲ್ಲ ಮೊದಲನೇದಾಗಿ ನಮ್ಮ ವಿದ್ವಾಂಸರು, ನಮ್ಮ ರಾಮಾಯಣ ಮಹಾಭಾರತ, ನಮ್ಮ ಪುಸ್ತಕಗಳು ಇವುಗಳನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಬಂತು. ಸುಭಾಷ್ ಚಂದ್ರ ಬೋಸರು ಪ್ರೊಫೆಸರ್ ಒಬ್ಬರು ಭಾರತದ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿದ್ರೆ ಹೋಗಿ ಕಪಾಳಕ್ಕೆ ಹೊಡೆದಿದ್ದರು. ಯಾಕೆ? ಭಾರತದ ಬಗ್ಗೆ, ಭಾರತೀಯ ಸಂಸ್ಕೃತಿ ಬಗ್ಗೆ ಅವನು ಹಗುರವಾಗಿ ಮಾತನಾಡಿದ್ದ. ಅಲ್ಲಿಂದಲೇ ಪ್ರಾರಂಭ. ಆ ಕಾಲೇಜ್ ನಡೆಸ್ತಾ ಇದ್ದದ್ದು ಇಂಗ್ಲೀಷ್ನವರು. ಆ ಇಂಗ್ಲೀಷ್ನವ್ರ ಕಾಲದಲ್ಲಿ ಕಾಲೇಜುಗಳು ನಡೆಸ್ತಾ ಇದ್ದದೆಲ್ಲ ಇಂಗ್ಲೀಷ್ನವರೇ. ಭಾರತೀಯರು ನಡೆಸಿದ್ದೇ ಭಾಳ ಕಡಿಮೆ. ಅದು ಅವ್ರಿಗೆ ಒಂದೇ ಕೆಲಸ, ಭಾರತೀಯ ಪದ್ಧತಿಗಳನ್ನು ಹೀಗೆ ಎಳೆಯೋದು. ಅದು ಅಲ್ಲಿ ಪ್ರಾರಂಭವಾಯಿತು. ಆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮಲ್ಲಿ ಹಲವಾರು ಬುದ್ಧಿಜೀವಿಗಳು ಅಂತ ಹುಟ್ಕೊಂಡ್ರು. ಆ ಬುದ್ಧಿಜೀವಿಗಳು ಇದಕ್ಕೆ ಚಕ್ರಬಡ್ಡಿ ಸಮೇತ ಚೆನ್ನಾಗಿ ನೀರು ಗೊಬ್ಬರ ಹಾಕಿದರು. ಭಾರತೀಯ ಮೂಲವಾದದ್ದು ಏನೇನಿದೆ ಅದನ್ನೆಲ್ಲ ಹೀಗೆಳಿಬೇಕು, ಹಾಸ್ಯ ಮಾಡಬೇಕು. ಆದರೆ ಸ್ವಾಮಿ ವಿವೇಕಾನಂದರು ಇದರ ಅಪಾಯವನ್ನು ನೋಡಿ ಒಂದು ವಾಕ್ಯದಲ್ಲಿ ಮದ್ರಾಸಿನ ಯುವಕರಿಗೆ ವಾರನ್ ಮಾಡ್ತಾರೆ, ಎಚ್ಚರಿಕೆ ಕೊಡ್ತಾರೆ. ಭಾರತೀಯ ಮೂಲವಾದದ್ದು ಯಾವುದಿದೆಯೋ ಅದನ್ನು ಒಪ್ಪಿಕೊಳ್ಳಿ, ಆಮೇಲೆ ಪರೀಕ್ಷೆ ಮಾಡಿ. ಪಾಶ್ಚಿಮಾತ್ಯ ಮೂಲದ್ದು ಯಾವುದ್ಯಾವುದಿದೆಯೋ ಅದನ್ನು ಮೊದಲು ಪರೀಕ್ಷೆ ಮಾಡಿ ಆಮೇಲೆ ಒಪ್ಪಿಕೊಳ್ಳಿ. ಯಾಕೆಂದರೆ ಅವರು ಸತ್ಯಗಳಿಗೆ ಅಷ್ಟೆಲ್ಲ ಬೆಲೆ ಕೊಡೋರಲ್ಲ. ಮೊದಲಿಂದಲೂ ಸತ್ಯಗಳಿಗೆ ಬೆಲೆ ಕೊಟ್ಟವರು ನಾವು. ಆದರೆ ಇವತ್ತಿಗೂ ಕೂಡ ಭಾರತೀಯರು ಸೈನ್ಸ್ಗಳೇನು ಕಂಡುಹಿಡಿದಿದ್ದಾರೆ, ನ್ಯೂಟನ್ನಿನ ಸೈನ್ಸು 1000 ವರ್ಷದ ಹಿಂದೆ ಭಾರತೀಯ ಕಂಡುಹಿಡಿದಿದ್ದಾನೆ. ಅದ್ರ ಬಗ್ಗೆ ಯಾವುದೇ ಪುಸ್ತಕದಲ್ಲಿ ಇಲ್ಲ, ನ್ಯೂಟನ್ ಹೆಸರೇ ಇದೆ. ಸ್ವಾಮೀಜಿ, ನಾನು ಪ್ರಶ್ನೆ ಕೇಳೋದಕ್ಕಿಂತ ಏನು ಅಡಾಪ್ಟ್ ಮಾಡಿದ್ದೀವಿ ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಇಂಟರ್ ರಿಲಿಜಿಯಸ್ ಹಾರ್ಮನಿ ಮೂವ್ಮೆಂಟಲ್ಲಿ ಒಂದು ಸ್ಪೀಕರ್ ಆಗೇ ಇದ್ದೀನಿ. ಆ ಮೂಮೆಂಟು ಇಂಟರ್ ರಿಲಿಜಿಯಸ್ ಹಾರ್ಮನಿ ಮೂವ್ಮೆಂಟ್ ಅಂತ ಒಂದಿದೆ. ಸೊ ಅದರಲ್ಲೇ ನಾನು ಭಾಗವಹಿಸ್ತಾ ಇರ್ತೀನಿ. ನನ್ನನ್ನು ಯಾರಾದರೂ ಕೇಳಿದಾಗ ನಾನು ಹೇಳೋದು ಐ ಆಮ್ ಎ ಹ್ಯೂಮನ್ ಅಂತ. ಯಾಕೆಂತಂದರೆ ಅಲ್ಲಿ ಒಂದು ಇದು ಬಂತು,
ಆವಾಗ ಕನ್ವರ್ಷನ್ಸ್ ಬಗ್ಗೆ ಒಂದು ಟಾಪಿಕ್ ಬಂತು. ಅಲ್ಲಿ ಆವತ್ತಿನ ಸ್ಪೀಕರು ಕನ್ವರ್ಷನ್ಸು ಎಷ್ಟು ಜನ ಒಪ್ಕೊಳ್ತಾರೆ ಅಂತ ಇದು ಮಾಡಿದ್ರು. ಎಲ್ಲರೂ ಇಲ್ಲ ಅಂತ ಹೇಳಿ ನಾನು ಒಬ್ಬನೇ ಒಪ್ಕೊಳ್ತೀನಿ ಅಂತಂದಿದ್ದು. ಎಲ್ಲರ ಕಣ್ಣು ನನ್ನ ಮೇಲೆ ಬಿತ್ತು. ನನ್ನನ್ನು ಕೇಳಿದ್ರು, ಅದು ಯಾಕೆ ನೀನು ಒಪ್ಕೊಳ್ತೀಯ ಅಂತಂದರು. ನಾನು ಹೇಳಿದೆ, ನಾವಿರೋದೇ ಎರಡೇ ಜಾತಿ. ಕೆಲವರು ಗಂಡಸರು ಹೆಂಗಸರು ಇಲ್ಲ, ಗಂಡಸರು ಹೆಂಗಸರಲ್ಲ, ಅದು ಜಸ್ಟ್ ಕ್ಲಾಸಿಫಿಕೇಷನ್ನು. ಇರೋದು ಎರಡೇ, ಹ್ಯೂಮನ್ ಆ್ಯಂಡ್ ಇನ್ಹ್ಯೂಮನ್. ಐ ಸಪೋರ್ಟ್ ಆ್ಯಂಡ್ ಐ ಪ್ರಿಫರ್ ಕನ್ವರ್ಷನ್ ಆಫ್ ಇನ್ಹ್ಯೂಮನ್ ಟು ಹ್ಯೂಮನ್. ಯಾಕಂದರೆ ನಾವು ಸ್ವಲ್ಪ ಆಂಗ್ಲ ಭಾಷೆಯಲ್ಲಿ ಸ್ವಲ್ಪ ಇದು ಇರೋದ್ರಿಂದ ನಾನು ಆಂಗ್ಲ ಭಾಷೆಯಲ್ಲಿ ಉಪಯೋಗಿಸ್ತೀನಿ, ಅದು ಹೇಳಿರೋದು. ಇವತ್ತು ನನಗೆ ಯಾರಾದರೂ ಕೇಳ್ತಾರೆ, ನಾನು ಹೇಳೋದು ಅದೇನೆ, ಐ ಆಮ್ ಎ ಹ್ಯೂಮನ್ ಬೀಯಿಂಗ್. ಯಾವ ಕಂಟ್ರಿ? ಐ ಆಮ್ ಎನ್ ಇಂಡಿಯನ್. ಬೇರೆಯವ್ರ ಥರ ಇದು ಇಲ್ಲ ಒಂದು. ಆಮೇಲೆ ನಮ್ಮ ಸ್ನೇಹಿತರೊಬ್ಬರು ಒಂದು ಕೇಳಿದ್ರು, ಅದಕ್ಕೆ ನೀವು ಕೊಟ್ಟಿದ್ದ ಉತ್ತರ ಒಂದು ಪಾರ್ಟ್ ಆಯಿತು, ಇನ್ನೊಂದು ಪಾರ್ಟು ನಾನು ಕೊಡಬೇಕು ಅಂತ ಹೇಳ್ತೀನಿ. ಅವರು ಬರ್ತ್ ಸರ್ಟಿಫಿಕೇಟ್ ಬಗ್ಗೆ ಕೇಳ್ತಾಯಿದ್ರು. ಬರ್ತ್ ಸರ್ಟಿಫಿಕೇಟ್ ಅನ್ನೋದು ಸರ್ಕಾರ ಇಶ್ಯೂ ಮಾಡೋದು ಬಂದುಬಿಟ್ಟು ಎಲ್ರಿಗೂ ಸೇರಿಸಿ ಒಂದೇ, ಹಾಗಾಗಿ ಅವರು ಬೇರೆ ಬೇರೆ ಮಾಡೋಕ್ಕಾಗಲ್ಲ. ಆದರೆ ಚರ್ಚಲ್ಲಿ ಕೊಡೋದು ಸರ್ಟಿಫಿಕೇಟು ಗೌರ್ಮೆಂಟಲ್ಲಿ ಅಕ್ಸೆಪ್ಟ್ ಆಗಲ್ಲ, ಅದು ಬರೀ ಅವ್ರ ಕಮ್ಯುನಿಟಿಗೆ ಮಾತ್ರ ಅಲ್ಲಿ ಬರುತ್ತೆ. ಇದರಲ್ಲಿ ಮಸೀದಿ ಇದರಲ್ಲಿ ಕೊಡೋದು ಅವ್ರದ್ದು ಇದಕ್ಕೆ ಮಾತ್ರ ಬರುತ್ತೆ. ಸೊ ನಮ್ಮ ಇದರಲ್ಲಿ ಇರೋದು ಅವರು ಗಮನಿಸಲಿಲ್ಲ. ಅವ್ರದ್ದು ಜಾತಕ ಇದೆಯಾ ಅಂತ ಕೇಳಿ, ಆ ಜಾತಕದಲ್ಲಿ ನಮ್ಮ ಲೂನಾರ್ ಕ್ಯಾಲೆಂಡರ್ ಡೇಟ್ ಏನಿದೆಯೋ ಅದೂ ಇರುತ್ತೆ, ಬ್ರ್ಯಾಕೆಟಲ್ಲಿ ನಮ್ಮ ಇಂಗ್ಲೀಷ್ ಡೇಟು ಇರುತ್ತೆ. ಇದನ್ನ ಒಪಿನಿಯನ್ ಅಂತ ಭಾವಿಸ್ತಾ ಪ್ರಶ್ನೆ. ಹಿಂದೂಗಳಿಗೆ ಹಿಂದೂಗಳು ಅಂತಾರೆ, ಬಾಕಿ ಧರ್ಮದ ಹೆಸರು ಹೇಳೋಲ್ಲ, ಅನ್ಯ ಧರ್ಮಗಳು ಅಂತಾರೆ. ಈ ಡಿಫ್ರೆನ್ಸಿಯೇಷನ್ ಯಾಕೆ ಮಾಡ್ತಾರೆ ಗೌರ್ಮೆಂಟ್? ಈ ಅಲ್ಪಸಂಖ್ಯಾತರು ಅನ್ನುವಂತಹ ಒಂದು ವಿಂಗಡಣೆ ಮಾಡಿದಾರಲ್ಲ, ಇದು ಅತ್ಯಂತ ಅವೈಜ್ಞಾನಿಕ. ಅಲ್ಪಸಂಖ್ಯಾತರು ಅನ್ನುವಂತಹ ಪ್ರತ್ಯೇಕ ಗುಂಪು ಮಾಡಬಾರ್ದು. ಅದು ಯಾವ ದೇಶದಲ್ಲಿ ಮಾಡಿದರು ಅಂದರೆ ಯುರೋಪ್ ಖಂಡದಲ್ಲಿ ಅಲ್ಪಸಂಖ್ಯಾತರು ಅಂತ ಮಾಡಿದ್ದು. ಈ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮಲ್ಲಿ ನಿಯಮಗಳನ್ನು ಮಾಡಿದ್ರಲ್ಲ, ಇವರೆಲ್ಲ ಅನ್ಟ್ರೈನ್ಡ್ ಬ್ರೈನ್ಸ್ ಅಂತ ಆವಾಗಲೇ ಹೇಳಿದೆ ನಾನು. ಈ ದೇಶದಲ್ಲಿ ಅಲ್ಪಸಂಖ್ಯಾತರನ್ನು ನಾವು ಎಕ್ಸ್ಟ್ರಾ ಅಟೆನ್ಷನ್ ಕೊಟ್ಟು ನೋಡ್ಕೊಂಡಿದ್ದೀವಿಯೇ ಹೊರತು ಅವ್ರಿಗೆಂದಿಗೂ ತೊಂದರೆ ಮಾಡಿಲ್ಲ. ಇರಾನ್ನಿಂದ ಪಾರ್ಸಿಗಳು ಓಡಿ ಬಂದರು, ಇಲ್ಲಿ ಬಂದು ಸುಖವಾಗಿ ಬದುಕಿದ್ರು. ಇಸ್ರೇಲ್ನಿಂದ ಜೂಗಳು ಓಡಿ ಬಂದರು, ಇಲ್ಲಿ ಬಂದು ಸುಖವಾಗಿ ಬದುಕಿದ್ರು. ಜೈನರು ಈ ದೇಶವನ್ನೇ ಆಳಿದ್ರು, ಆಮೇಲೆ ಅಲ್ಪಸಂಖ್ಯಾತರಾದರು, ಏನೂ ತೊಂದರೆ ಬರಲಿಲ್ಲ. ಬೌದ್ಧರು ಮೊನ್ನೆವರೆಗೆ ಒಬ್ಬನೂ ಇರಲಿಲ್ಲ, ಇವತ್ತು ಬೌದ್ಧರಾಗ್ತಾ ಇದ್ದಾರೆ, ಅವ್ರಿಗೇನು ತೊಂದರೆ ಕೊಡಲಿಲ್ಲ. ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಅಂತ ಒಂದು ಹೊಸ ವರ್ಗವನ್ನು ಸೃಷ್ಟಿ ಮಾಡಿ ಅವ್ರಿಗಿಲ್ಲದ ಸವಲತ್ತುಗಳು ಕೊಟ್ಟು ಬಹುಸಂಖ್ಯಾತರು ಅವ್ರ ಮೇಲೆ ಕಣ್ಣು ಕೆಂಪಗಾಗುವಂತೆ ಮಾಡಿ ಅವರವರೇ ಜಗಳ ಆಡಿ ಒದ್ದಾಡಿ ಒಳ್ಳೆ ಓಟು ತಗೊಳ್ಳೋಣ ಅನ್ನೋ ಉದ್ದೇಶಕ್ಕಾಗಿ ಅದು ಮಾಡಿದ್ದು. ಇದೆಲ್ಲ ಓಟ್ ರಾಜಕೀಯ. ನನಗೊಬ್ಬ ಮುಸಲ್ಮಾನ ಸ್ನೇಹಿತ ನನಗೆ ಹೇಳಿದ, ಸ್ವಾಮೀಜಿ ಹಜ್ಜಿಗೆ ಹೋಗ್ತೀವಿ, ನಮಗೆ ಸಬ್ಸಿಡಿ ಕೊಡಿ ಅಂತ ನಾವು ಕೇಳಿದ್ವ. ಇವ್ರು ಯಾಕೆ ಕೊಟ್ಟರು? ಹಿಂದೂಗಳನ್ನು ರೇಗಿಸೋದಕ್ಕೆ. ಕಾಶಿಗೆ ಹೋಗೋದಕ್ಕೆ ನಮ್ಗೆ ಯಾಕೆ ಕೊಡಲಿಲ್ಲ ಅಂತ ಅವ್ರು ರೇಗಲಿ. ಅವರು ಟಿಪ್ಪು ಜಯಂತಿ ಮಾಡಿ ಅಂತ ನಾವೇನು ಕೇಳಿದ್ವ? ನಿಮ್ಮನ್ನು ಸರ್ಕಾರವನ್ನು ಕೇಳಿದ್ವ? ಇವ್ರು ಯಾಕೆ ಮಾಡಿದ್ರು? ಹಿಂದೂಗಳು ರೊಚ್ಚಿಗೇಳಲಿ, ಜಗಳ ಆಡಲಿ ನಮ್ಮ ಜೊತೆ. ಇದು ಹೇಳಿದ್ನಲ್ಲ, ಅನರ್ಹರು ಕೈನಲ್ಲಿ ಆಡಳಿತ ಹಿಡ್ಕೊಂಡ್ಬಿಟ್ಟು ಎಷ್ಟು ಹಾಳು ಮಾಡೋದಕ್ಕೆ ಸಾಧ್ಯವೋ. ಎಲ್ಲಿ ಯಾವ ಅಲ್ಪಸಂಖ್ಯಾತ, ಒಂದು 500 ಜನ ಹಿಂದೂಗಳ ಮನೆ ಇರುತ್ತೆ, 2-3 ಮುಸಲ್ಮಾನರ ಮನೆ ಇರುತ್ತೆ. ಆ ಮುಸ್ಲಿಂ ಬಂದು ಎಂದಾದರೂ ನಿಮ್ಗೆ ಹೇಳಿದಾನ ಭಾಳ ತೊಂದರೆ ಆಗ್ತಾ ಇದೆ ಅಂತ? ಏನಕ್ಕೆ ಬೇಕ್ರಿ ನಿಮ್ಮ ಅಲ್ಪಸಂಖ್ಯಾತರು ಅನ್ನೋದೇನು? ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದೇನು? ಯಾತಕ್ಕೆ ಮಾಡ್ತೀರ ನೀವು? ಬೇಕಂತಲೇ ಸ್ವಾರ್ಥ ಇಟ್ಕೊಂಡು ಸಮಾಜವನ್ನು ಒಡೆಯುವುದಕ್ಕೆ ಇಂಗ್ಲೀಷ್ನವರ ಪಾಲಿಸಿನ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದು ಇದೆಲ್ಲ ಮಾಡಿ ದೇಶ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ. ಆದ್ದರಿಂದ ಇದನ್ನು ನಾವು ಡಿಸ್ಕರೇಜ್ ಮಾಡಬೇಕು. ಸ್ವಾಮೀಜಿ ನಮಸ್ಕಾರ. ನನ್ನ ಪ್ರಶ್ನೆ ಏನಂದರೆ, ಈಗ ಬಾಂಗ್ಲಾದೇಶಲ್ಲಿ ಮೊನ್ನೆ ಕೊಂದರು, ಆವಾಗ ಯಾವುದೇ ಒಂದು ಸ್ವಾಮೀಜಿ ಯಾರೂ ಮಾತಾಡಲಿಲ್ಲ. ಮತ್ತು 26 ಜನ ಕಾಶ್ಮೀರಲ್ಲಿ ಸತ್ತಾಗೂ ಕೂಡ ಯಾವುದೇ ಒಂದು ಸ್ವಾಮೀಜಿ ಮಾತಾಡಲಿಲ್ಲ. ಮತ್ತು ಇನ್ನೊಂದೇನೆಂದರೆ, ಈಗ ಯಾವುದೇ ರಾಜಕಾರಣಿಗಳಾಗಿರ್ಬೋದು ಮತ್ತು ಬೇರೆ ಉದ್ಯಮಿಗಳಾಗಿರ್ಬೋದು, ಅವರೇನಾದರೂ ಮಠಗಳಿಗೆ ಹೋದರೆ, ದೇವಸ್ಥಾನಗಳಿಗೆ ಹೋದರೆ ಅವ್ರ ಪರವಾಗಿ ನಿಂತ್ಕೊಂಡು ಮಾತಾಡ್ತಾರೆ. ಅಂದರೆ ಹಿಂದೂಗಾಗಿರ್ಬೋದು, ಮುಸ್ಲಿಮಲ್ಲಿ ಇನ್ನೊಂದೇನೆಂದರೆ ಮದ್ರಾಸಗಳಲ್ಲಿ ಮತ್ತು ಅವ್ರ ಮೌಲ್ವಿಗಳೆಲ್ಲ ಮಾತಾಡ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ಸ್ವಾಮೀಜಿ ಯಾರೇ ಏನಾದರೂ ಆದ್ರೂ ಮಾತಾಡಲ್ವಲ್ಲ, ಅದೊಂದು
ಇದೆ, ಧ್ವನಿ ಎತ್ತುತ್ತಿಲ್ಲ ಒಂದು. ಮತ್ತು ಇನ್ನೊಂದೇನೆಂದರೆ, ಯಾರಾದರೂ ರಾಜಕಾರಣಿಗಳು ಕುರ್ಚಿಗೋಸ್ಕರ ಕಿತ್ತಾಡ್ತಿದ್ರೆ ಅವ್ರ ಮಧ್ಯೆ ಹೋಗಿ ಮಾತಾಡ್ತಾರೆ. ಅದೇ ಹಿಂದೂ ಧರ್ಮದಲ್ಲಾಗಿರ್ಬೋದು, ಬೇರೆ ಧರ್ಮದಲ್ಲಾಗಿರ್ಬೋದು, ಯಾರಾದರೂ ತೀರೋದಾಗ ಇಲ್ಲ ಏನಾದರೂ ಆಗತ್ತೆ ಅಂದಾಗ ಯಾಕೆ ಯಾರೂ ಮಾತಾಡಲ್ಲ. ಬರೀ ರಾಜಕೀಯದ ವಿಷಯದಲ್ಲಿ ಮಾತ್ರ ಜಾತಿ ಅಂತ ಬರುತ್ತೆ. ಮತ್ತು ಏನಾಗಿದೆ ಈ ಸ್ವಾಮೀಜಿಗಳ ಇದರಲ್ಲಿ ಕೆಲವೊಂದು ಸ್ವಾಮೀಜಿಗಳು, ಎಲ್ಲರೂ ಅಂತಲ್ಲ, ಬರೀ ಜಾತಿ ವಿಚಾರ ಮಾತ್ರ ಮಾತಾಡ್ತಾರೆ. ಹಿಂದೂ ಆಗಿರೋದು ಮುಸ್ಲಿಂ ಆ ಥರ ಇದು ಮಾಡಲ್ಲ. ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನಲ್ಲಿ ಏನಾಗುತ್ತೆ ಅಂದರೆ ಅವ್ರು ಒಂದೇ ಹೇಳ್ತಾರೆ. ನಮ್ಮಲ್ಲಿ ಬಂದುಬಿಟ್ಟು ಹಿಂದೂ ಅಂತ ಹೇಳಲ್ಲ, ಬರೀ ಜಾತಿ ತಗೋತಾರೆ, ನೂರಾರು ಜಾತಿ ಬಗ್ಗೆ ಮಾತ್ರ ಮಾತಾಡ್ತಾರೆ. ಅದು ಮೇಯ್ನ್ ಏನಾಗುತ್ತೆ ಅಂದರೆ ರಾಜಕೀಯ ವಿಷಯದಲ್ಲೇ ಬರುತ್ತೆ. ಕುರ್ಚಿ, ಈಗ ಮಧ್ಯದಲ್ಲಿ ಒಂದು ಕುರ್ಚಿ ಇರುತ್ತೆ, 2 ಕುರ್ಚಿ, ಯಾರು ಕೂರ್ಬೇಕಂತ ಅವರು ಡಿಸೈಡ್ ಮಾಡ್ತಾರೆ. ಅದೇ ಈ ದೇಶದ ವಿಚಾರ ಬಂದಾಗ ಯಾಕೆ ಸ್ವಾಮೀಜಿಗಳು ಧ್ವನಿ ಎತ್ತಲ್ಲ? ಈ ಜಾತಿ ಎನ್ನುವಂಥ ಸಬ್ಜೆಕ್ಟ್ ಇದೆಯಲ್ಲ, ಇದರ ಬಗ್ಗೆ ಹೈಸ್ಕೂಲ್ ಮಟ್ಟದಲ್ಲೇ ಸರಿಯಾದ ಕ್ಲಾರಿಟಿ ಕೊಟ್ಟು, ಸ್ಪಷ್ಟವಾದಂಥ ಒಂದು ಚಿತ್ರ ಕೊಟ್ಟು, ಜಾತಿ ಎನ್ನುವಂಥದ್ದು ವಿಂಗಡಣೆ ಮಾಡುವುದಕ್ಕೆ ಇರುವಂಥದ್ದಲ್ಲ. ಮತ್ತು ಈ ಕಾಲಕ್ಕೆ ಜಾತಿ ಎನ್ನುವಂಥದ್ದು ಪ್ರಸ್ತುತವಲ್ಲ. ಜಾತಿ ಹುಟ್ಕೊಂಡಿದ್ದು ಅದು ಒಂದು ಆರ್ಥಿಕ ವ್ಯವಸ್ಥೆ. ತಂದೆಯ ಕೆಲಸವನ್ನೇ ಮಗ ಮಾಡಬೇಕು, ಇಲ್ಲಾಂದರೆ ಬಹಳ ಬುದ್ಧಿವಂತರಾದವರು ಎಲ್ಲರ ಉದ್ಯೋಗವನ್ನು ಕಿತ್ಕೊಂಡು ಅವ್ರಿಗೆ ಉದ್ಯೋಗಗಳಿಲ್ಲದಂತೆ ಆಗಿಬಿಡುತ್ತೆ. ಬಹಳ ಬುದ್ಧಿವಂತರಾದವರು ಅಷ್ಟು ಬುದ್ಧಿವಂತರಲ್ಲದೇ ಇರೋರಿಂದ ತಮ್ಮ ಕೆಲಸ ಕಿತ್ಕೊಂಡ್ಬಿಡ್ತಾರೆ. ಪ್ರತಿಯೊಬ್ಬರಿಗೂ ಹೊಟ್ಟೆ ತುಂಬಿಕೊಳ್ಳುವಷ್ಟು ಕೆಲಸ ಸಿಗಬೇಕು ಅಂದರೆ ಒಂದಲ್ಲ ಒಂದು ವ್ಯವಸ್ಥೆ ಅವ್ರ ಕೈನಲ್ಲಿರಬೇಕು ಅಂಥೇಳಿ ತಂದೆಯ ಕೆಲಸವನ್ನೇ ಮಗ ಮುಂದುವರಿಯಲಿ ಅನ್ನೋದಕ್ಕೆ ಜಾತಿ ಅಂತ ಬಂದಿದ್ದು. ಇವರು ದೊಡ್ಡ ಜಾತಿ, ಇವರು ಸಣ್ಣ ಜಾತಿ, ಇವರು ಶ್ರೇಷ್ಠರು, ಇವರು ನಿಕೃಷ್ಟರು, ಒಂದು ವಾಕ್ಯವೂ ಎಲ್ಲೂ ಕೂಡ ಅದರ ಬಗ್ಗೆ ಇಲ್ಲ. ಒಂದು ವೇಳೆ ಹೇಳಿದರೆ ಅದು ಬೇರೆ ಯಾರೋ ತಂದು ಹಾಕಿರೋದು. ಮತ್ತು ಸ್ಮೃತಿಯಲ್ಲಿ ಬರುವಂತಹದ್ದು ಜಾತಿ ಅಂದರೆ, ಸ್ಮೃತಿ ಅಂದರೆ ಏನು ಗೊತ್ತಾ, ಕಾಲಕ್ಕೆ ಯಾವುದು ಬದಲಾವಣೆ ಆಗಬೇಕು ಅಲ್ಲ, ಯಾವುದು ಬದಲಾವಣೆ ಆಗಲೇಬೇಕೋ ಅದನ್ನು ಸ್ಮೃತಿಯಲ್ಲಿ ಹಾಕ್ತಾರೆ. ಈ ಜಾತಿ ಬಂದಿರೋದು ಮನುಸ್ಮೃತಿಯಲ್ಲಿ. ಅದು ಕಾಲಕ್ಕೆ ಬದಲಾವಣೆ ಆಗಬೇಕು. ಯಾವಾಗ ತಂದೆ ಕೆಲಸವನ್ನು ಮಗ ಮಾಡುವುದಿಲ್ಲ ಆವಾಗ ಜಾತಿ ಅಪ್ರಸ್ತುತ. ಆದ್ದರಿಂದ ಗೌರ್ಮೆಂಟ್ನವ್ರು ಯಾಕೆ ಕ್ಯಾಸ್ಟ್ ಕಾಲಮ್ ಕೇಳ್ತಾರೆ ಅಪ್ಲಿಕೇಶನ್ ಫಾರಮ್ನಲ್ಲಿ? ಮೊದಲನೇ ಪಾಯಿಂಟ್, ಜಾತಿ ಬೆಳೆಸೋದಕ್ಕೆ ಯಾರು ಕಾರಣರಾಗ್ತಾ ಇದ್ದಾರೆ? ನಿಮ್ಮ ಮಗನನ್ನು ತೊಗೊಂಡೋಗಿ ನೀವು ಶಾಲೆಯಲ್ಲಿ ಸೇರಿಸಿ, ಅಲ್ಲಿ ಕ್ಯಾಸ್ಟ್ ಯಾವುದು ಅಂತ ಒಂದು ಕಾಲಮ್ ಇದೆ. ಯಾಕೆ ಕೇಳಬೇಕು ಅವರು? ನಮ್ಮ ಆಶ್ರಮಕ್ಕೆ ನೀವು ಬರ್ತೀರಿ, ನಿಮ್ಮನ್ನು ಯಾವ ಜಾತಿಯಿಂದ ನಾವು ಕೇಳಲ್ಲ. ಹೋಟೆಲ್ಗೆ ಹೋಗ್ತೀರಿ, ನೀವು ಯಾವ ಜಾತಿ ಅಂತ ಕೇಳಲ್ಲ. ಮತ್ತೊಂದು ಸಿನಿಮಾಗೆ ಹೋಗ್ತೀರಿ, ಬಟ್ಟೆ ಅಂಗಡಿಗೆ ಹೋಗ್ತೀರಿ, ಹಣ್ಣಿನ ಅಂಗಡಿಗೆ ಹೋಗ್ತೀರಿ, ನೀವು ಯಾವ ಜಾತಿ ಅಂತ ಕೇಳಲ್ಲ. ಆಸ್ಪತ್ರೆಗೆ ಹೋಗ್ತೀರಿ, ನೀವು ಯಾವ ಜಾತಿ ಅಂತ ಕೇಳಲ್ಲ. ಗೌರ್ಮೆಂಟ್ ಯಾಕೆ ಶಾಲೆ ಹಾಕ್ಕೊಳ್ಳುವಾಗ ನಿಮ್ದು ಯಾವ ಜಾತಿ ಅಂತ ಕೇಳುತ್ತೆ? ಯಾಕೆ ಬೇಕಾದ್ರೂ ಇನ್ಫಾರ್ಮೇಷನ್ನು? ಜನ ಅದನ್ನು ಮರೆಯುವಂತೆ ಮಾಡಿ, ಜನ ಅದನ್ನು ಮರೆಯಲಾಗದಂತೆ ನೋಡ್ಕೊಳ್ತಾ ಇದ್ದೀರಿ ಸರ್ಕಾರದವರು. ಯಾಕೆ? ಮನುಷ್ಯನಿಗೆ ಬೆನಿಫಿಟ್ಗಳನ್ನು ಅವನ ಜಾತಿಯ ಆಧಾರದ ಮೇಲೆ ಕೊಡ್ತೀರಿ. ಕೋಟ್ಯಾಧಿಪತಿಯ ಮಗ ಒಂದು ನಿರ್ದಿಷ್ಟ ಜಾತಿಯಲ್ಲಿ ಹುಟ್ಟಿದರೆ ಅವನಿಗೆಲ್ಲ ಸವಲತ್ತು ಕೊಡ್ತೀರಿ. ಮಹಾ ಬಡವನಾದವನು ಇನ್ನೊಂದು ಜಾತಿಯಲ್ಲಿ ಹುಟ್ಟಿದರೆ ಒಂದು ಪೈಸೆನೂ ಹೆಲ್ಪ್ ಮಾಡಲ್ಲ. ಯಾಕೆಂದರೆ ಅವನು ಆ ಜಾತಿಯಲ್ಲಿ ಹುಟ್ಟಿದ್ದಾನೆ. ಜಾತಿಯ ಆಧಾರದ ಮೇಲೆ ಸವಲತ್ತುಗಳು ಸಿಗ್ತಾ ಇದೆ. ಯಾವಾಗ ಜಾತಿ ನೆನಪಿಟ್ಕೊಳ್ಳೋದ್ರಿಂದ ನನಗೆ ಬೇಕಾದಷ್ಟು ಸವಲತ್ತುಗಳು ಸಿಗುತ್ತೋ ಅದನ್ನು ನಾನು ಮರಿಬೇಕು. ಯಾಕೆ? ನನ್ನ ಜಾತಿಯ ಸವಲತ್ತುಗಳಿಗೆ ಧಕ್ಕೆ ಬಂದರೆ ನಮ್ಮ ಜಾತಿಯವರೆಲ್ಲ ಒಟ್ಟಿಗೆ ಸೇರಿಕೊಂಡು ಅದಕ್ಕೆ ಫೈಟ್ ಮಾಡಬಾರ್ದು. ಯಾಕೆ? ನಮ್ಮ ಜಾತಿಯವರೆಲ್ಲ ಒಟ್ಟಿಗೆ ಸೇರಿಕೊಂಡು ಫೈಟ್ ಮಾಡೋದಕ್ಕೆ ಪ್ರೇರಣೆ ಕೊಟ್ಟವರು ಯಾರು? ಪ್ರಚೋದನೆ ಮಾಡಿದವರು ಯಾರು? ಇಂಥದ್ದೊಂದು ವಾತಾವರಣ ತಂದವರು ಯಾರು? ಆರ್ಥಿಕ ಸವಲತ್ತು ಬಡವನು ಕೊಡಬೇಕಾ, ನಿರ್ದಿಷ್ಟ ಜಾತಿ ಕೊಡಬೇಕಾ? ಎಲ್ಲ ಸಮಸ್ಯೆಗಳಿಗೂ ಸರ್ಕಾರ ಮೂಲ. 99% ಸಮಸ್ಯೆಗಳಿಗೆ ಸರ್ಕಾರ ಮೂಲ. ಸರಿ, ಧನ್ಯವಾದ ಎಲ್ರಿಗೂ ಕೂಡ. ಧರ್ಮ ಅಂದರೆ ಏನು ಅನ್ನೋದ್ರಿಂದ ಹಿಡಿದುಬಿಟ್ಟು ಧರ್ಮ ಸಂಘರ್ಷಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಎದ್ದ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಿ. ಅನಂತ ಧನ್ಯವಾದಗಳು ಗುರುಗಳೇ ತಮಗೆ. ಹಾಗೆ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತೊಮ್ಮೆ ನಮಸ್ಕಾರ, ಧನ್ಯವಾದ. ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.